ಮಾಸ್ಟರ್ ಬಂದು ನಮ್ಮ PCSB ಯಲ್ಲಿ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರಿನಲ್ಲಿ ಜ್ಞಾನವನ್ನು ಹಂಚ್ತಾ ಇರ್ತಾರೆ. ಈ ದಿನ ಸಮೇತನು ನಮಗೆ ಒಬ್ರು ಪಿರಮಿಡ್ ಮಾಸ್ಟರ್ ಶಾಂತಕ್ಕ ಅಂತ ಅಂದು, ನಾವು ಮೊದ್ಲಿಂದಾನು ಅವ್ರನ್ನು ಶಾಂತಕ್ಕ ಶಾಂತಕ್ಕ ಅಂತ ಅಕ್ಕ ತಂಗಿ ಇರ್ತಾರನೆ ನಾವು ಇರ್ತೀವಿ, ಅವ್ರನ್ನು ಶಾಂತಕ್ಕ ಅಂತಾನೆ ಕರಿತೀವಿ. ಅವರು ಆಗಮಿಸಿದ್ದಾರೆ, ಅವರಿಗೆ ಸ್ವಾಗತವನ್ನು ಕೋರೋಣ. ಅವರು ಅದ್ಭುತವಾದಂತಹ ಜ್ಞಾನ ಹಂಚ್ತಾರೆ. ಈ ಸುಮಾರು ಬಹಳ ಸರ್ತಿ ನಮಗೆ ಆ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರಿಗೆ ಬಂದು ಅವರು ಜ್ಞಾನವನ್ನು ಹಂಚಿದ್ದಾರೆ. ಆಮೇಲೆ ಇನ್ನು ಬೇರೆ ಕಡೆಗಳೇನೋ ಹೋಗಿ ಮಕ್ಕಳಿಗೆ ಧ್ಯಾನ ಹೇಳ್ಕೊಡೋದು ಅದೆಲ್ಲನೂ ಮಾಡ್ತಾ ಇರ್ತಾರೆ. ಅವರಿಗೆ ಮತ್ತೊಮ್ಮೆ ಸ್ವಾಗತ. ಅವರು ಇವಾಗ ವಿಷಯ ನಮ್ಮ ತಾಯಿ ಭೂದೇವಿ ಅನ್ನೋದು, ಅದರ ಬಗ್ಗೆ ಅವರು ವಿಷಯ ಹೇಳ್ತಾರೆ. ಮೊದಲನೇದಾಗಿ ಈ ದಿನ ಪಂಚಮಿ ಹಬ್ಬ, ನಾಗಪಂಚಮಿ ಹಬ್ಬ. ನಮ್ಮ ಸಂಸ್ಕೃತಿಯಲ್ಲಿ ಈ ಹಬ್ಬಗಳು ಮಾಡೋದನ್ನು ಒಂದು ಆಚಾರವಾಗಿ ಬಂದಿದೆ. ಅದನ್ನ ನಾವು ಪಾಲನೆ ಮಾಡ್ಕೊಂತ ಬಂದಿದೀವಿ. ಈ ದಿನ ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ಒಂದು ನಾಗಪ್ಪನ ಸಣ್ಣದ ಒಂದು ಹಾಡಿನೊಂದಿಗೆ ಈ ದಿನ ಶುರು ಮಾಡೋಣಂತೆ. ನಮ್ಮ ಪಿತಾಮಹ ಪತ್ರಿಜಿ ಅವರು ಯಾವಾಗ್ಲೂ ಹೇಳ್ತಾರೆ, ಎಲ್ಲಾ ಪ್ರಾಣಿಗಳಲ್ಲಿ, ಎಲ್ಲಾ ಜೀವ ಕೋಟಿಗಳಲ್ಲಿ ಆತ್ಮ ಇದೆ, ಎಲ್ಲರಲ್ಲಿನೂ ಚೈತನ್ಯ ಇದೆ ಅನ್ನೋದು ಹೇಳ್ತಾನೆ ಇರ್ತಾರೆ. ಅದೇ ರೀತಿ ನಾವು ಮೊದ್ಲಿಂದ ನೋಡ್ಕೊಂಡ್ ಬಂದಿರೋದು ಎಲ್ಲರಲ್ಲಿನೂ ಭಗವಂತ ಇದ್ದಾನೆ ಅಂತಾನೆ ನಾವುನು ಮಾಡ್ತಾ ಬಂದಿದೀವಿ ನಮ್ಮ ಸಂಸ್ಕೃತಿಯಲ್ಲಿ. ಅದೇ ರೀತಿ ಈ ದಿನ ಈ ಶ್ರಾವಣ ಮಾಸದಲ್ಲಿ ಹಬ್ಬಗಳ ಆಚರಣೆ ಅಂದ್ರೆ, ಈ ಶ್ರಾವಣ ಅಂದ್ರೆ ಹಬ್ಬಗಳು ಅಂತ ಅಂದು ಮೊದಲನೇದಾಗಿ ನಾವು ಆಚರಣೆ ಮಾಡೋದು ಪಂಚಮಿ ಹಬ್ಬ ಅಂತಂದು. ಈ ದಿನ ಎಲ್ಲರನ್ನು ಅಣ್ಣ ತಮ್ಮಂದಿರಿಗೆ ಅಕ್ಷತೆ ಕೊಟ್ಟು, ಅವರು ಅಂದ್ರೆ ನಮ್ ತಾಯಿ ಮನೆ ನಮ್ಮ ಅಣ್ಣ ತಮ್ಮಂದ್ರು ಚೆನ್ನಾಗಿರ್ಬೇಕು ಅನ್ನೋದು ಆಶಿಸ್ತಾ ಇರ್ತೀವಿ. ಅದಕ್ಕಾಗಿ ನಾಗಪ್ಪನಿಗೆ ನಾವು ಹಾಲೆರೆದು ಅಣ್ಣ ತಮ್ಮರು ಚೆನ್ನಾಗಿರ್ಬೇಕು ಅನ್ನೋದು ಒಂದು ಬ್ಲೆಸ್ ಮಾಡ್ತೀವಿ. ಅದರಲ್ಲಿ ಒಂದೇ ಒಂದು ಹಾಡಿನ ರೂಪಕ ಹೇಳ್ತೀನಿ. Bless you, dear, bless you, brother, bless you, dear, be happy. చల్లగా చూడు అన్నదమ్ములను, చల్లగా చూడు నగరాజా. హారతులందుకో నగరాజా, హారతులందుకో నగరాజా. రేయి పగలు రెప్పవేయక చల్లగా చూడు నగరాజా. పిలిచిన వెంటనే వచ్చి కరుణించు కాపాడు నగరాజా. బ్లెస్ యూ డియర్, బ్లెస్ యూ బ్రదర్, బ్లెస్ యూ డియర్, బీ హ్యాపీ. చల్లగా చూడు అన్నదమ్ములను, చల్లగా చూడు నగరాజా. నాలుగు దిక్కుల జనమంతా నిన్నే కొలిచేరు నగరాజా. నిన్ను నమ్మి మొక్కినమయ్యా, అభయము నివ్వర నగరాజా. బ్లెస్ యూ డియర్, బ్లెస్ యూ బ్రదర్, బ్లెస్ యూ డియర్, బీ హ్యాపీ. చల్లగా చూడు అన్నదమ్ములను, చల్లగా చూడు నగరాజా. అమ్మలా మాకు దీవించి శక్తిని కరుణించు నగరాజా. కారుణ్యమూర్తివై కరుణించు, సిరిలిచ్చి మమ్మో దయచూడు నగరాజా. బ్లెస్ యూ డియర్, బ్లెస్ యూ బ్రదర్, బ్లెస్ యూ డియర్, బీ హ్యాపీ. చల్లగా చూడు అన్నదమ్ములను, చల్లగా చూడు నగరాజా. హారతులందుకో నగరాజా. ಆ ನಾಗಪ್ಪನ್ನು ನಾವು ಪ್ರೀತಿಯಿಂದ ಒಂಥರ ಈ ಕಾಲದಲ್ಲಿ ನಾವು ಎಲ್ಲರ ಹತ್ರ ಮಾತಾಡ್ತೀವಲ್ಲ, ಆ ರೀತಿ ನಾಗಪ್ಪನ್ ಮಾತಾಡ್ಬಿಟ್ಟು ನಮ್ಮ ಅಣ್ಣ ತಮ್ಮಂದ್ರನ್ನು ಚೆನ್ನಾಗಿ ನೋಡು, ತಾಯಿ ತರ ನೀನೇ ಕಾಪಾಡು, ಅವರ ಹಿಂದ್ಗಡೆಯಿಂದನೂ ರಕ್ಷಣೆ ಕೊಟ್ಟು ಕಾಪಾಡು ಅಂತಂದು ಈ ಹಾಡಿನ ಅರ್ಥ. ಈಗ ಮತ್ತೊಮ್ಮೆ ನಮ್ಮ ಶಾಂತಕ್ಕ ಅವ್ರನ್ನು ಕರಿತಿದೀವಿ. ಶಾಂತಕ್ಕ ಅವರೇ, ನಿಮ್ಮ ಸಮಯ ನಾನು ಒಂದ್ ಸ್ವಲ್ಪ ತಗೊಂಡಿದ್ದೀನಿ, ಕ್ಷಮೆ ಇರ್ಲಿ. ವೆಲ್ಕಮ್ ಅಕ್ಕ, ವೆಲ್ಕಮ್. ಏನಿಲ್ಲ ಗಿರಮ್ಮ, ಯಾರ ಸಮಯ ಯಾರು ತಗೊಳಕ್ ಆಗಲ್ಲ, ನಿಮ್ಮ ಸಮಯ, ಅದಕ್ಕೆ ನಿಮ್ಗೆ ಅವಕಾಶ ಕೊಟ್ಟಿರೋದು.
ಥ್ಯಾಂಕ್ ಯು ಅಕ್ಕ. ನಿಜವಾಗ್ಲೂ ನಾಗರಾಜನ್ನ ಸ್ಮರಿಸ್ಬೇಕು ಎಲ್ಲಾರು ಕೂಡ. ಅವ್ರಿಗೆ ಕೃತಜ್ಞತೆ ತಿಳಿಸ್ಲೇಬೇಕು ತಮ್ಮ. ಹೇಳ್ಬೇಕು ಅಂತಂದ್ರೆ ಒಂದು ಎಲ್ಲ ನಾವ್ ಏನ್ ಮಾಡ್ತಾ ಇದ್ವಿ ಗೊತ್ತಾ? ನಮ್ಗೆ ಅದು ವಿಪರ್ಯಾಸ ಅನ್ಬೇಕಾ ಇಲ್ಲ ನಮ್ಮ ಅಜ್ಞಾನಕ್ಕೆ ನಗ್ಬೇಕಾ ಅಳ್ಬೇಕಾ ಏನೋ ಗೊತ್ತಾಗಲ್ಲ. ನಾಗರ ಪಂಚಮಿಗೆ ವರ್ಷಕ್ಕೊಂದ್ಸತಿ ನಾಗರಾಜನ್ನೇ ನೆನ್ಸ್ಕೊಳ್ತೀವಿ. ವರ್ಷಕ್ಕೊಂದ್ಸತಿ ಇವಾಗ ಅರ್ತ್ ಡೇ ಅನ್ಬಿಟ್ಟು ಭೂಮಾತನ್ ನೆನ್ಸ್ಕೊಳ್ತೀವಿ. ವರ್ಷಕ್ಕೊಂದ್ಸತಿ ಮದರ್ಸ್ ಡೇ ಅಂತ ಅಮ್ಮನ್ ನೆನ್ಸ್ಕೊಳ್ತೀವಿ. ವರ್ಷಕ್ಕೊಂದ್ಸತಿ ಫಾದರ್ಸ್ ಡೇ ಅಂತ ಫಾದರ್ ನೆನ್ಸ್ಕೊಳ್ತೀವಿ. ಈ ವ್ಯತ್ಯಾಸ ಬಿಟ್ಟು ಅದು ಇದೆಲ್ಲಾನು ಹೆಂಗೆ ಅಂದ್ರೆ ಅಕ್ಕ, ಆ ತಾಯಿ ದಿನ ತಂದೆ ದಿನ ಅನ್ನೋದೆಲ್ಲಾನು ಫಾರಿನರ್ಸ್ಗೆ ಅಷ್ಟೇ. ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ ಪ್ರತಿದಿನ ನಾವು ತಾಯಿ ದಿನ ತಂದೆ ದಿನ ಅಂತ ನಾವು ನೆನ್ಸ್ಕೊಂತೀವಿ. ತಾಯಿಯಿಂದ ಅಷ್ಟು ಈಗ ಕರುಣೆ ನಮ್ಗೆ ಅವ್ರಿಗೆ ಬೇಕೇ ಜಾಸ್ತಿ ಬೇಕು. ನಾವೇ ಪಾಲನೆ ಮಾಡ್ತಾರದು. ಅವ್ರು ಪಾಲನೆ ಮಾಡಲ್ಲ. ಅವ್ರು ಮೊದ್ಲಿಂದ ಒಂದೇ ತರ ಇದಾರೆ ಗೀತಮ್ಮ. ನಾವ್ ಮೊದ್ಲು ಹಂಗಿದ್ದವ್ರು ಇವಾಗ ಹಿಂಗಾಗಿದ್ವಿ. ಅದೇ ವರ್ಷಕ್ಕೊಂದ್ಸತಿ ಅಮ್ಮ ಅಪ್ಪನಿಗೆ ಒಂದ್ ವಿಶ್ ಮಾಡೋದು, ಏನೋ ಗಿಫ್ಟ್ ಕಳ್ಸೋದು, ಆವತ್ತಿಗೊಂದಿನ ಜ್ಞಾಪಿಸ್ಕೊಳ್ಳೋದು, ಇದೇ ನಮ್ಗಾಗಿರೋ ವಿಪರ್ಯಾಸ. ಇವಾಗ ನಮ್ಮ ಮಕ್ಳಲ್ಲಿ ಸಂಸ್ಕೃತಿ ಎಲ್ಲಿವರೆಗೂ ಕಡಿಮೆ ಆಗಿದೆ ಅಂದ್ರೆ ನಾವು ಹೌದು ಅವ್ರು ಹೆಂಗಿದ್ರು ಅವ್ರು ಮೊದ್ಲಿಂದ ಅವ್ರು ಹೆಂಗಿದ್ರು ಹಂಗೆ ಇದ್ದಾರೆ. ಅವ್ರು ಹೌದು ಯಾವ್ದ್ರಲ್ಲೂ ಹೌದು ಬದಲಾವಣೆ ನಿಜ. ಮಾಡ್ಕೊಂಡಿಲ್ಲ. ಬದಲಾವಣೆ ಅಲ್ಲ ಎಲ್ಲ ಮರ್ತ್ರೆ ನಮ್ಮಲ್ಲೇ ಆಗಿದೆ. ನಾವು ಮರೆತ್ರೆ ಜ್ಞಾಪಕ ಮಾಡ್ಕೋಬೇಕು. ಮರೆಯೋದೇ ಇಲ್ವಲ್ಲ ಭೂದೇವಿನು ತಾಯಿನ. ಆ ಸದಾ ನಾವು ನಮ್ಮ ಹೃದಯದಲ್ಲೇ ಇಟ್ಕೊಂಡಿರ್ತೀವಿ. ಅದೇ ಇಟ್ಕೊಂಡಿರೋರ್ನ ಜ್ಞಾಪಕ ಮಾಡೋದಲ್ಲ. ಅವ್ರು ಏನಂದ್ರೆ ಎಲ್ಲ ಬಿಟ್ಟಿರ್ತಾರೆ, ವರ್ಷಕ್ಕೊಂದ್ಸರ್ತಿ ಜ್ಞಾಪಕ ಮಾಡ್ಕೊಂತಾರೆ. ಅದ್ ಏನಂದ್ರೆ ಅವ್ರು ಎಲ್ಲ ಮಾಡ್ತಾರೆ ಅಂತ ನಾವು ಮಾಡ್ತೀವಿ ಅಷ್ಟೇ ಹೊತ್ತು ಎಲ್ಲರಿಗೂನು ಎಲ್ಲರ ಹೃದಯದಲ್ಲಿನೂ ಸಮೇತನು ಆ ತಾಯಿ ಇದ್ದೇ ಇರ್ತಾಳೆ. ಅದೇ ಅದನ್ನ ಇರ್ಲಿ ಅನ್ನೋದೇ ನಮ್ಮೆಲ್ಲರ ಆಸೆ ಕೂಡ ಹಾ ಗೀತಮ್ಮ. ಅದೇ ಇನ್ನೇನಿಲ್ಲ, ಎಲ್ಲಾರು ಮಕ್ಳು ಕೂಡ. ಯಾಕಂದ್ರೆ ಈಗ ನಾವ್ ನೋಡ್ದಂಗೆನೆ ಎಲ್ಲಾ ಕಡೆ ವೃದ್ಧಾಶ್ರಮಗಳು, ಎಲ್ ನೋಡಿದ್ರು ಒಂಟಿ ಫ್ಯಾಮಿಲಿಗಳು, ಅಪ್ಪ ಅಮ್ಮ ಬಂದ್ರೇನೋ ಕಷ್ಟ ಅಂತ ಹೇಳಿ ಎಲ್ಲಾರು ಡಿಟ್ಯಾಚ್ ಅಲ್ಲಿ ಆದಷ್ಟು ಬೇಗ ಇವನ್ನ ಕಳ್ಸ್ಕೊಳಕ್ಕೆ ನೋಡ್ತಾ ಇದ್ರು. ಇವಾಗ ಮದ್ವೆ ನೋಡಕ್ ಹೋದ್ರು ಫಸ್ಟ್ ಅದೇನೋ ಬೇರೆ ಬೇರೆ ಭಾಷೆ ಎಲ್ಲ ಮಾತಾಡ್ತಾರೆ. ನಿಜವಾಗ್ಲೂ ಆ ಭಾಷೆ ನಿಜವಾಗ್ಲೂ ಮಾತಾಡ್ತಾರ ಅನ್ಸುತ್ತೆ. ಹೌದು ಆಶ್ಚರ್ಯ ಆಗುತ್ತೆ ನಮ್ಗೆ. ನಿಜ. ಆ ಈ ಮಟ್ಟಕ್ಕೆ ತಂದೆ ತಾಯಿಗಳನ್ನ ನೋಡೋದ್ ಬಿಟ್ಟು, ಆ ತಂದೆ ತಾಯಿಲಾದ್ರೆ ಗಂಡನೂ ಬರಲ್ಲ ಹೆಂಡತಿನೂ ಬರಲ್ಲ. ಒಂದು ಹುಡುಗಿ ಬರ್ಬೇಕು ಅಂದ್ರೆ ತಂದೆ ತಾಯಿ ಇದ್ರೆ ತಾನೇ ಬರ್ತಾರೆ. ಮದ್ವೆ ಸಮಯಕ್ಕೆ ಅವ್ರಿಬ್ರು ಇಲ್ದೇನೆ ಇವ್ರು ಮದ್ವೆ ಮಾಡ್ಕೋಬೇಕು ಅಂತ ಬಯಸೋದು ಯಾವ ಮಟ್ಟಕ್ಕೆ ನ್ಯಾಯ ಅಲ್ವಾ? ಇದು ಈ ನಿಜ ಸಂಸ್ಕೃತಿನ ಆ ಮನೆಯಲ್ಲಿ ತಂದೆ ತಾಯಿಗಳು ಯಾವಾಗ ಇದಕ್ಕೆ ಅರ್ಥ ತಿಳಿಸ್ಕೊಟ್ರೆ, ಇವಾಗ ನೀವ್ ಆಡಿದ್ದ ಹಾಡಿಗೆ ನಿಜವಾಗ್ಲೂ. ಯಾಕಂದ್ರೆ ಈ ಭೂಮಿನ ಆಲ್ಮೋಸ್ಟ್ ಕಾಪಾಡ್ತಿರೋದು ಆ ನಾಗರಾಜನೇ. ಯಾಕಂದ್ರೆ ಈ ಭೂಮಿಯಲ್ಲಿರೋ ಅಂತ ಸಂಪತ್ತನ, ಇಲ್ಲಿರೋಂತ ಸಂಸ್ಕೃತಿನ, ನಮ್ಮನ್ನೆಲ್ಲಾರ್ನು ಕೂಡ ಕಾಪಾಡ್ತಿರೋದು ಆ ನಾಗರಾಜನೇ. ಅವ್ರ ಅದ್ಭುತವಾದ ಒಂದು ವರ್ಕ್ ಮಾಡ್ತಾ ಇರೋದು ಆ ನಾಗರಾಜನೇ. ಹೇಳ್ಬೇಕು ಅಂದ್ರೆ ಎಲ್ಲಾ ಕಡೆ ಕೂಡ ನಮ್ಮ ಒಂದು ಏನೇನು ನಮಗೆ ಇದೆಯೋ ಅದಕ್ಕೆಲ್ಲ ಕೂಡ ಕಾವಲುಗಾರರಾಗಿ ರಾತ್ರಿ ಹಗಲು ನಮಗೇನ ಜಾಸ್ತಿ ವರ್ಕ್ ಮಾಡ್ತಾ ಇರೋದು ಆ ಮಹಾನ್ ಭಾವನೆ. ಅವರ ಒಂದು ಆ ಸೃಷ್ಟಿನೇ ಎಲ್ಲಾರ್ನು ನಮ್ಮನ್ನ ಕಾಪಾಡ್ತಾ ಇರೋದು. ನಾಲ್ಕು ದಿಕ್ಕುಗಳಲ್ಲಿ ನೀವ್ ಹೇಳ್ದಂಗೆ ನಿಜವಾಗ್ಲೂ ನಾಲ್ಕು ದಿಕ್ಕುಗಳಲ್ಲಿ ಅವ್ರಿ ಸರ್ಪಗಾವಲು ಅಂತೀವಲ್ಲ, ಆ ತರ ಸರ್ಪಗಾವಲಲ್ಲಿ ನಿಂತು ನಮ್ಮನ್ನೆಲ್ಲಾರ್ನು ರಕ್ಷಣೆ ಮಾಡಿ, ನಮಗಿರೋಂತ ಸಂಪತ್ತು ಅಂದ್ರೆ ನಾವ್ ಅನ್ಕೊಂಡು ಬರೀ ದುಡ್ಡು ಕಾಸೆ ಅನ್ಕೊಳ್ತೀವಿ. ಇಲ್ಲ ಅದೆಲ್ಲ ಒಂದು ಎನರ್ಜಿನ ನಮ್ಗೆ ಈ ಭೂಮಿನ ಬ್ಯಾಲೆನ್ಸ್ ಮಾಡಕ್ ಕೊಟ್ಟಿದ್ದಾರೆ. ಆ ಬ್ಯಾಲೆನ್ಸ್ ಮಾಡೋ ಎನರ್ಜಿನ ಕಾಪಾಡ್ತಾ ಇರೋದು ಆ ತಂದೆನೆ. ಅದಕ್ಕೆ ಆ ತಂದೆ ಕಾಣಿಸಿದ್ರೆ ಎಲ್ಲಾರು ಕೂಡ ಮಕ್ಕಳಿಗೆ ಎಲ್ಲಾರು ಕೂಡ ಅದನ್ನ ಸಾಯಿಸ್ಬೇಡ್ರಿ, ಅವಕ್ ನೋವು ಕೊಡ್ಬೇಡ್ರಿ ಅಂತ ಯಾಕೆ ಹೇಳೋದು ಅಂತಂದ್ರೆ, ನಾವ್ ಮಾಡೋ ಆ ಕರ್ಮಗಳಿಗೆ ಎಷ್ಟೊಂದ್ ಜನ ಇವಾಗ ಒದ್ದಾಡ್ತಾ ಇರೋದು ಕೂಡ. ಅದನ್ನೆಲ್ಲ ನಾವು ಮಕ್ಳಿಗೆ ತಿಳಿಸಿ ಹೇಳಿದಾಗ ಇವೆಲ್ಲ ಕೂಡ ನಿಂತು ಆದಷ್ಟು ಬೇಗ ನಾವು ಕೂಡ ಎಲ್ಲಾ ಪ್ರಾಣಿಗಳು ನಮಗೋಸ್ಕರನೇ ಹೆಲ್ಪ್ ಮಾಡೋಕ್ ಬಂದಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ ನಮ್ಗೆ. ಅದ್ಭುತವಾದ ಹಾಡು ನಿಜವಾಗ್ಲೂ. ನಾಗರ ಪಂಚಮಿಗೆ ಹೇಳ್ಬೇಕಂತ ಹಾಡೇ ಹೇಳಿದ್ರ. ಆದ್ರೆ ಇವತ್ತಿನ ಒಂದಿನ ಸಂಸ್ಕಾರದಿಂದ ಅದನ್ನ ಕೃತಜ್ಞತೆ ಹೇಳ್ರಿ, ಅದನ್ನ ನೆನೆಸ್ಕೊಳ್ರಿ, ಅವ್ರ ಸೇವೆ ಮಾಡ್ರಿ ಅಂತ ಹೇಳಿದ್ರೆ, ಅವತ್ತೊಂದ್ ದಿನ ಹೋಗ್ಬಿಟ್ಟು ಇರೋ ಮೊಟ್ಟೆಗಳೆಲ್ಲ ತಗೊಂಡು ಆ ಹುತ್ತದಳ್ಳಿ ಹಾಕಿ ಹಾಲುಗಳು ಎರೆದು ಅವ್ರಿಗೆ ಉಸಿರಾಡದ್ರಂಗ್ ಮಾಡಿ, ನಿಜವಾಗ್ಲೂ ನಾವೆಲ್ಲಾನು ಕೂಡ ಜ್ಞಾನದಿಂದ ಮಾಡ್ರಿ ಅಂದ್ರೆ ಎಲ್ಲಾರು ಕೂಡ ನಮ್ಮವರು ಅದೊಂಥರ ಅಜ್ಞಾನದಿಂದ. ಅಜ್ಞಾನದಿಂದಲೇ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ನಿಜ ಯಾಕಂತಂದ್ರೆ ಸರಿಯಾದ ಸಂಸ್ಕಾರ ಆದ್ರೆ ಎಷ್ಟೋ ಜನ ಊಟ ತಿಂಡಿ ಇಲ್ದ್ರವ್ರು ಇದ್ದಾರೆ. ಅದೇ ಹಾಲ್ 4 ಜನ ಬಡ ಮಕ್ಳಿಗೆ ಕೊಟ್ಟು, ಇಲ್ಲ ಎಲ್ಲಾದ್ರೂ ಕೊಟ್ಟು ಅವ್ರಿಗೆ ನಾವು ಸಮರ್ಪಣೆ ಮಾಡ್ಬೇಕು. ಶ್ರೀಕೃಷ್ಣ ಪರಮಾತ್ಮ ಕೂಡ ಏನ್ ಹೇಳಿದ್ರು? ನೀನ್ ಏನು ಕೊಡ್ಬೇಡಪ್ಪ, ಒಂದು ಪತ್ರ ಸಮರ್ಪಣೆ ಮಾಡು, ಆ ಪತ್ರ ಜೊತೆಗೆ ನೀನು ಕೂಡ ನಿನ್ನನ್ನ ಸಮರ್ಪಣೆ ಮಾಡ್ಕೋ ಅಂದ್ರು. ಈ ತರ ಪ್ರತಿ ಒಬ್ರು ಕೂಡ ನಮ್ಗ್ ಕೊಡ್ತಾ ಇರೋ ಮೆಸೇಜ್ ಏನ್ ಗೊತ್ತಾಗಿತ್ತಮ್ಮ? ನಮ್ಮನ್ನ ಸಮರ್ಪಣೆ ಮಾಡ್ಕೊಳಕ್ಕೆ, ನಿಜ ನಮ್ಮಲ್ಲಿ ಇರೋ ಅಂತವನ್ನ ಸಮರ್ಪಣೆ ಮಾಡ್ಕೊಳಕ್ಕೆ. ಅದನ್ನ ಬಿಟ್ಟು ನಾವು ಇವತ್ತೊಂದಿನ ನೆನ್ಸ್ಕೊಂಡು ಎಲ್ಲಿ ನೋಡಿದ್ರು ಆ ಜನಸಂದಡಿ ಅಲ್ಲ ತಗೊಂಡೋಗಿ ಸುರಿಯೋದು, ಆ ಇಲ್ಲ ಹಾವು ಮೊಟ್ಟೆ ತಿನ್ನುತ್ತೆ ಅನ್ನೋದು, ಏನೋ ಮರಿ ಮತ್ತೆ ಎಷ್ಟು ನಾವು ಹೇಳ್ದ ಕೇಳಿಸ್ಕೊಳ್ಳೋ ಮಟ್ಟದಲ್ಲೂ ಯಾರು ಇಲ್ಲ, ಆ ಮಟ್ಟಕ್ಕೆ ತಯಾರಾಗಿದ್ದಾರೆ. ನಿಜ ಇವೆಲ್ಲ ಹೋಗಿ ಆದಷ್ಟು ಬೇಗ ನಮ್ಮ ಎನರ್ಜಿಯಿಂದಲಾದ್ರೂ ಪತ್ರಿ ಸರ್ ಅದಕ್ಕೆ ಇದನ್ನ ತಗೊಂಬಂದಿದ್ ನಿಜವಾಗ್ಲೂ
ಇವತ್ತು ಆ ಟಾಪಿಕ್ ಕೊಡಿ, ಟಾಪಿಕ್ಗೂ ನಿಮ್ಮ ಹಾಡ್ಗೂ ಎಷ್ಟು ಕೋಇನ್ಸಿಡೆನ್ಸ್ ಆಗಿದೆ ಅಂತಂದ್ರೆ ತುಂಬಾ ಅದ್ಭುತವಾಗಿ, ನಿಜವಾಗ್ಲೂ ಅದು ಇದನ್ನೇ ಹೇಳೋದು ಯೂನಿವರ್ಸ್. ಇವಾಗ ನೀವು ಮಾಡಿದ್ರೆ ಸಮಯ ಅಂದ್ರಲ್ಲ, ಸಮಯ ನೀವು ತಗೊಂಡಿಲ್ಲ, ನಂದು ಅಲ್ಲ ಅದು. ಇದು ಯೂನಿವರ್ಸ್ ನಿಮ್ಮ ಹತ್ರ ಏನ್ ಮಾಡಿಸ್ಬೇಕೋ ಮಾಡಿಸ್ತದೆ, ನನ್ನ ಹತ್ರ ಏನ್ ಬೇಕೋ ಮಾಡಿಸ್ತದೆ ಗೀತಮ್ಮ. ನಿಜ ನಿಜ. ನಿಜವಾಗ್ಲೂ. ಯಾಕೆಂತಂದ್ರೆ ಇವಾಗ ಇರೋದು ಸಬ್ಜೆಕ್ಟೇ ಇದ್ರ ಬಗ್ಗೆನೇ ಇರೋದು ಇವತ್ತು. ನಮ್ಮ ತಾಯಿ ಭೂದೇವಿ ಅಂತಂದ್ರೆ ಅದ್ರ ಮೂಲಕ್ ಹೋದ್ರೆ ನಿಜವಾಗ್ಲೂ ಇವತ್ತು ನಾವು ಪಿರಮಿಡ್ ಮಾಸ್ಟರ್ಸ್ ಎಲ್ಲಾ ಕೆಲಸ ಮಾಡ್ತಾರದು ಯಾರಿಗೋಸ್ಕರ? ಆ ಭೂಮಾತೆಗೋಸ್ಕರನೇ. ಭೂಮಾತೆಗೋಸ್ಕರ. ಪತ್ರಿಸ್ತಾರ್ ಇಳಿದು ಬಂದಿರೋದು ಯಾರಿಗೋಸ್ಕರ? ಆ ಭೂಮಾತೆಗೋಸ್ಕರನೇ. ಯಾಕೆಂತಂದ್ರೆ ನಂದ ಪ್ರಸಾದ್ ಅವ್ರದ್ದು ಒಂದು ಅದು ದೊಡ್ಡ ದೊಡ್ಡ ವಿಡಿಯೋ ಇದಕ್ ಮುಂಚೆ ಕೂಡ ಕೇಳಿದ್ದೆ, ಆದ್ರೆ ನಾನ್ ಮರ್ತಿದ್ದೆ ಮತ್ತೆ. ಅದಕ್ಕೆ ನಮ್ಗೆ ಅವಾಗ ನಮಗ್ ರಿಮೈಂಡರ್ ಮಾಡಕ್ಕೇನೋ ಚಿಕ್ಕ ನಮ್ಮ ಮುಂದಕ್ಕೆ ಮತ್ತೆ ತರ್ತಾ ಇರ್ತಾರೆ ಗುರುಗಳಾಗ್ಲಿ, ಯೂನಿವರ್ಸ್ ಆಗ್ಲಿ. ಅದು ಈಗ ರೀಸೆಂಟ್ ಆಗಿ ಒಂದ್ 3-4 ದಿನಕ್ಕೆ ಮುಂಚೆ ನೋಡಿದಾಗ ನಂದ ಪ್ರಸಾದ್ ವಿಡಿಯೋ ಸಿಕ್ತು. ಆ ವಿಡಿಯೋದಲ್ಲಿ ಕೇಳಿದಾಗ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಯಾಕಂದ್ರೆ ಈ ಭೂಮಿಗೆ ಇವಾಗ ಸಿಂಗಲ್ ಆಗಿ ಎಷ್ಟೋ ಗುರುಗಳು ಬಂದು ಹೋಗಿದ್ರೆ, ಇದನ್ನ ಬದಲಾವಣೆ ಮಾಡ್ಬೇಕು, ಎಲ್ಲಾರಲ್ಲಿ ಅವೇರ್ನೆಸ್ ತರಬೇಕು, ಒಂದು ಜ್ಞಾನನ ಮೂಡಿಸ್ಬೇಕು, ಎಲ್ಲಾರ್ಗು ಆತ್ಮಜ್ಞಾನನ ಕೊಟ್ಟು ಎಲ್ಲಾರನ್ನೂ ಕೂಡ ಮುಕ್ತಿ ಪಥಕ್ಕೆ ಕಳಿಸ್ಬೇಕು ಅಂತ ಪ್ರತಿ ಗುರುವು ಕೂಡ ಬಂದಿರೋದು ಈ ಭೂಮಿಗೆ ಆ ಉದ್ದೇಶದಿಂದಾನೆ. ಆದ್ರೆ ಅವರು ಹೇಳೋ ಮಾತುಗಳು ನಮ್ಗ್ ಅರ್ಥ ಆಗ್ಲಿಲ್ವಾ, ನಮ್ಗ್ ಆ ಶಕ್ತಿ ಬೆಳೆದಿಲ್ವಾ ಗೊತ್ತಿಲ್ಲ. ನಾವ್ ಯಾರು ಕೂಡ ಅರ್ಥ ಮಾಡ್ಕೊಳಾಗ್ಲಿ. ಇನ್ನು ಬರ್ತಾ ಕಲಿ ಪ್ರಭಾವದಿಂದ ಆಗಿರ್ಬೋದು, ನಮ್ಮಲ್ಲಿರೋ ಗುಣಗಳಿಂದ ಆಗಿರ್ಬೋದು, ಇಲ್ಲಿ ಏನೇನು ಸೃಷ್ಟಿಲಿ ಏನೇನು ಬದಲಾವಣೆ ಆಗಿದೆಯೋ, ನಮಗೆ ಆ ಜ್ಞಾನ ಸಿಗದ್ರೇನೆ ನಾವೆಲ್ಲರೂ ಕೂಡ ಇನ್ನೂ ಕ್ರೂರತ್ವದಿಂದ, ಇನ್ನೂ ಮಾಡೋ ಕೆಲಸಗಳೆಲ್ಲರೂ ಕೂಡ ಒಬ್ರಿಗೆ ನೋವು ಕೊಡುವಂತ ಕೆಲಸಗಳೇ ಯಾವತ್ತೂ ನಾವು ಮಾಡೋಕ್ ಶುರು ಮಾಡಿದ್ವು. ಆ ಒಬ್ಬೊಬ್ಬ ಗುರು ಬಂದು ಯಾವಾಗ್ಲೂ ವೀರಬ್ರಹ್ಮಗಾರಿಂದ, ಗಾಂಧೀಜಿಯಿಂದ ಎಲ್ಲಾರು ಕೂಡ ನಾನ್ ವೆಜ್ ಬಗ್ಗೆ ತಿಳಿಸ್ತಾನೆ. ಪ್ರಾಣಿನ ಕೊಲ್ಲಬೇಡಿ, ಪ್ರಾಣಿ ನಮಗೆ ಸಹಾಯ ಮಾಡೋಕ್ ಬಂದ್ರು ಅಂತ ಗಾಂಧೀಜಿ ಅದಕ್ಕೆ ದಿನ ಒಂದು ಹಿಡಿ ಕಡಲೆ ಬೀಜ ತಿಂದು 1 ಗ್ಲಾಸ್ ಮೇಕೆ ಹಾಲು ಕುಡಿತಾ ಇದ್ರಂತೆ. ಮೇಕೆನ ಸಂಹಾರಕ್ಕಲ್ಲ, ಅದು ಕೂಡ ನಮ್ಗೆ ಆಹಾರ ಕೊಡುತ್ತೆ ಅಂತ. ಯಾಕಂದ್ರೆ ಮೇಕೆ ಹಾಲು ಅದು ಬರೀ ಎಷ್ಟು ಪ್ಯೂರ್ ಆಗಿರ್ತದಂದ್ರೆ, ಅದು ಇರೋ ಎಷ್ಟು ಮೇಕೆ ಮುಟ್ಟದೇ ಇರೋ ಅಂತ, ಆಡು ಮುಟ್ಟದಿರೋ ಎಲೆನೇ ಇಲ್ಲ ಅಂತಾರೆ, ಸೊಪ್ಪಿಲ್ಲ ಅಂತಾರೆ. ಆತರ ಎಲ್ಲಾ ಸೊಪ್ಪುಗಳು ತಿಂದು ಅದನ್ನ ಆರೋಗ್ಯವಾಗಿ ಕಾಪಾಡ್ಕೊಂಡು ನಮಗೂ ಆರೋಗ್ಯ ಕೊಡುವಂತ ಪ್ರಾಣಿ ಅಂದ್ರೆ ಮೇಕೆ. ಅದಕ್ಕೆ ಗಾಂಧೀಜಿ ಆತರ ಅವಾಗ್ಲೇನೆ ಅವ್ರು ಅವೇರ್ನೆಸ್ ಕೊಟ್ಟಿದ್ರು. ವೀರಬ್ರಹ್ಮಂಗಾರಿ ಕಾಲಜ್ಞಾನಕ್ಕೆ ಹೋದ್ರೆ ಅವರೂ ಕೂಡ ಈ ಮೇಕೆ ವಿಷಯಕ್ಕೆ ಬಂದಾಗ ಬಲಿ ಕೊಡೋದಕ್ಕೆ ಯಾವ ಪ್ರಾಣಿ ಎಲ್ಲ ಬಲಿ ಕೊಡಬಾರ್ದು ಅಂತ ಅವರೂ ಅಲ್ಲಿ ನಮಗೆ ಮೆಸೇಜ್ ಕೊಟ್ಟಿದ್ದಾರೆ. ಸಾಯಿಬಾಬಾ ಹತ್ರಕ್ ಹೋದ್ರೆ ಅವರು ಅದೇ ಮೆಸೇಜ್ ಕೊಟ್ಟಿದ್ದಾರೆ. ಇನ್ನು ಬಸವಣ್ಣನವ್ರ ಹತ್ರ ಬಂದ್ರೆ ಅವರು ಅದನ್ನೇ ಹೇಳಿದ್ದಾರೆ. ನಮಗೆ ಜಾನಪದ ಹಾಡುಗಳಿಗೆ ಹೋದ್ರೇನೋ, ಭಾವಗೀತೆಗಳಿಗೆ ಹೋದ್ರೇನೋ, ಯಾವ್ದ್ರಲ್ಲೂ ಕೂಡ ಹಾಡುಗಳ ರೂಪದಲ್ಲಿ ನಮಗೆ ತರ್ತಾನೇ ಇದ್ದಾರೆ. ಜೀವ ಹಿಂಸೆ ಮಾಡಬೇಡಿ, ಅವು ನಮ್ಮಂಗೆ ಬಂದಿದಾವೆ ಅಂತ. ಆದ್ರೆ ನಮಗೆ ಅಷ್ಟು ಸಿಂಪಲ್ ಆಗಿ ಹೇಳಿದ್ರೆ ಯಾರಿಗೂ ಅರ್ಥ ಆಗ್ಲಿಲ್ಲ. ಆದ್ರೆ ಏನಕ್ಕೆ ನಾವ್ ಇಡ್ಸ್ಕೊಂಡಿಲ್ವೋ ಗೊತ್ತಿಲ್ಲ. ಆದ್ರೆ ಇದ್ರ ಬಗ್ಗೆ ಮೀಟಿಂಗ್ ನಡೆದಾಗ ಲಾಸ್ಟ್‌ಗೆ ಯಾಕಂದ್ರೆ ಭೂಮಾತೆ ಪ್ರತಿ ಸಾರಿ ಕೂಡ ಈ ಭಾರನ ಹೊರಲಾಗದೆ ಆದಾಗ ಈ ಯೂನಿವರ್ಸ್‌ಗೆ ಅವರು ಒಂದು ಅಪ್ಲಿಕೇಶನ್ ಯಾವಾಗ್ಲೂ ಕೊಡ್ತಾ ಇರ್ತಾರಂತೆ. ನನಗ್ ತಡೆಯಕ್ ಆಗ್ತಾ ಇಲ್ಲ, ದಯವಿಟ್ಟು ನನಗ್ ಸಹಾಯಕ್ಕೆ ಬನ್ನಿ ಅಂತ. ಆ ತರ ಕೊಟ್ಟಾಗ್ಲೇ ಒಬ್ಬೊಬ್ಬ ಗುರು ಬಂದು ನಮಗೆ ಇಷ್ಟೆಲ್ಲ ಜ್ಞಾನ ಕೊಡೋಕ್ ಬಂದ್ ಇದನ್ನ ಪರಿವರ್ತನೆ ಮಾಡೋಕ್ ಬಂದ್ರೆ ಯಾರೂ ಕೂಡ ಮಾಡೋಕೆ ಸಾಧ್ಯ ಆಗ್ಲಿಲ್ಲ. ಎಲ್ಲಾರು ಅವ್ರವ್ರ ಕೆಲಸ ಮಾಡಿದ್ರು, ಅವೇರ್ನೆಸ್ ತರೋಕೆ ನೋಡಿದ್ರು. ಆದ್ರೆ ಕೇಳಿದಾಗ ಮಾತ್ರ ನೋಡ್ತೀವಿ, ಮತ್ತೆ ಹೋಗಿದ ತಕ್ಷಣ ಅಯ್ಯೋ ಅದಾಯ್ತು, ಅದು ಸಿನಿಮಾನ ತರ ತಗೊಳ್ತು, ಹಾಡನ್ನ ಹಾಡು ತರ ತಗೊಳ್ತು. ಅದ್ರಲ್ಲಿರೋ ಮರ್ಮನ ನಾವು ಅರ್ಥ ಮಾಡ್ಕೊಳ್ತಾ ಇರ್ಲಿಲ್ಲ. ಈ ಸಮಯದಲ್ಲಿ ಈ ಪತ್ರಿ ಸಾರ್ ಬರೋಕ್ ಮುಂಚೆ ಒಂದು ಇಂಟರ್ ಗ್ಯಾಲಕ್ಸಿ ಫೆಡರೇಷನ್ ಅಲ್ಲಿ ಕೂಡ ಒಂದು ಮೀಟಿಂಗ್ ನಡೆದಾಗ ಭೂಮಾತೆ ಒಂದು ಫೈಲ್‌ನ ಅಷ್ಟೊತ್ತಿಗೆ ಅಮ್ಮ ಕೂಡ ಅಲ್ಲಿಗೆ ಅವ್ರಿಗೆ ಅರ್ಜಿ ಕೊಟ್ಟಿದ್ರೆ, ಆ ಫೈಲ್‌ನ ಪಕ್ಕಕ್ಕೆ ಇಟ್ಬಿಟ್ಟಿದ್ರಂತೆ. ಯಾಕಂದ್ರೆ ನಮ್ ಕೈಲಿ ಯಾರ್ ಕೈಲಿ ಸಾಧ್ಯ ಇಲ್ಲ. ಈ ಮಾನವಾಳಿಗೆ ಜ್ಞಾನ ಕೊಡೋಕೆ ನಮ್ ಕೈಲಾಗಲ್ಲ. ಅವ್ರು ಪರಿವರ್ತನೆ ಆಗೋದಿಲ್ಲ. ನಮ್ ಕೈಲಿ ಆಗಲ್ಲ ಅಂತ ಎಲ್ಲಾರು ಕೈ ಕೊಟ್ಟು ಪಕ್ಕಕ್ಕೆ ಇಟ್ಬಿಟ್ಟಿದಾರಂತೆ ಭೂಮಾತೆ ಫೈಲ್‌ನ. ಆ ಫೈಲ್‌ನ ಪತ್ರಿ ಸಾರ್‌ಗೆ ಕೈಗೆ ಬಂದು, ಇಲ್ಲ ನಾನ್ ನಿಂತ್ಕೊಳ್ತೀನಿ, ನಾನ್ ಹೋಗ್ತೀನಿ ಅಂತಂದಾಗ ಇಂಟರ್ ಗ್ಯಾಲಕ್ಸಿ ಫೆಡರೇಷನ್ ಅಲ್ಲಿ ಅವ್ರೊಂಥರ ಕಠಿಣವಾಗೇ ಮಾತಾಡಿದ್ರಂತೆ. ಇಷ್ಟು ದಿನ ಒಬ್ಬೊಬ್ಬ ಗುರು ನಾನ್ ಮಾಡ್ತೀನಿ ಅಂತ ಏನ್ ಕಿತ್ತಾಕ್ ಬಂದಿದೀರ ನೀವು? ಏನ್ ಪರಿವರ್ತನೆ ಮಾಡಿದಿರ ನೀವು? ಏನ್ ಬದಲಾವಣೆ ತರಕ್ ಆಯ್ತು ನಿಮ್ ಕೈಯಲ್ಲಿ ಸಾಧ್ಯ ಆಯ್ತಾ? ಅಂತ ಹೇಳಿ ಎಲ್ಲಾರು ತಲೆ ಬಗ್ಗಿಸಿ ಕೂತ್ಕೊಳ್ಳೋ ಪರಿಸ್ಥಿತಿ ಬಂತಂತಂದ್ರ ಅದ್ರಲ್ಲಿ ಪರಮ ಗುರು ಮಂಡಲಿ ಎಲ್ಲಾರು ಕೂಡ ಇದ್ರಂತೆ. ಒಬ್ರಲ್ಲ ಇಬ್ರಲ್ಲ. ಈ ಸೃಷ್ಟಿ ಬಂದಾಗ್ಲಿಂದ ಕೂಡ ಯಾರ್ಯಾರು ಗುರುಗಳಾಗಿ ಬಂದು ನಮಗೆ ಜ್ಞಾನ ತಲುಪಿಸ್ಬೇಕು ಅಂತ ಜನ್ಮಗಳಿಂದ ನಮ್ಮನ್ನ ಕಾಯ್ಕೊಂಡು ಬಂದು ನಮಗೆ ಅವೇರ್ನೆಸ್ ತಂದು ನಮ್ಮನ್ನ ಈ ಮುಕ್ತಿ ಪದಕ್ಕೆ ಕಳಿಸ್ಬೇಕು ಅಂತ ನೋಡ್ತಾ ಇದ್ದಾರೋ
ಇಷ್ಟು ಗುರುಗಳು ಕೂಡ ಅಷ್ಟು ರೂಪಗಳಲ್ಲಿ ಅಲ್ಲಿದ್ರಂತೆ. ಅದ್ರಲ್ಲಿ ಒಂದ್ ಸ್ವಲ್ಪ ಹೆಸರುಗಳು ಮಾತ್ರ ಅವ್ರು ತಿಳಿಸಿದ್ರು. ಯಾಕಂದ್ರೆ ಎಲ್ಲಾ ಹೆಸರುಗಳು ಹೇಳ್ಬೇಕು ಅಂದ್ರೆ ಪರಮ ಗುರು ಮಂಡಲಿದು ಎಷ್ಟೋ ಹೆಸರುಗಳಿದಾವೆ. ಅಂತ ಪರಮ ಗುರು ಮಂಡಲಿ ಎಲ್ಲಾರು ಕೂಡ ಲಾಸ್ಟ್‌ಗೆ ಎಲ್ಲಾರು ಒಂದು ಸೆಲೆಕ್ಷನ್ ಮಾಡಿದ್ದು ಪತ್ರಿ ಸರ್‌ನೇ ಎಲ್ಲಾರು ಸಪೋರ್ಟ್ ಮಾಡಿದ್ರಂತೆ. ಇಲ್ಲ ನೀವ್ ನಿಂತ್ಕೊಬೇಕು. ನೀವ್ ಹೋದ್ರೆ ನಿಮ್ಮಿಂದ ನಾವು ಕೂಡ ಇರ್ತೀವಿ. ಎಲ್ಲಾರು ಸೇರಿ ಮಾಡೋಣ ಈ ಸತಿ. ಯಾಕಂದ್ರೆ ಒಬ್ಬೊಬ್ರು ಹೋದ್ರೆ ಈ ಭೂಮಿನ ನಾವು ಕಾಪಾಡಕ್ ಆಗೋದಿಲ್ಲ, ಬದಲಾವಣೆ ತರಕ್ ಆಗೋದಿಲ್ಲ ಅಂತ ಹೇಳಿ ಪರಮ ಗುರು ಮಂಡಲಿ ಎಲ್ಲಾರು ಕೂಡ ಸಪೋರ್ಟ್‌ಗೆ ನಿಂತು ಫಸ್ಟ್ ನೀವು ನಡೀರಿ ನಿಮ್ಮಿಂದ ನಾವಿದೀವಿ ಅಂತ ಹೇಳಿದಾಗ, ಪತ್ರಿ ಸಾರಿ ಹೋದ್ರೆ ಯಾವ್ ತರ ಇದನ್ನ ಭೂಮಾತನ ರಕ್ಷಣೆ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು? ರಕ್ಷಣೆ ಅಂದ್ರೆ ಯಾವ ತರ ನಾವ್ ಹೇಳಿದ ತಕ್ಷಣ ಯಾರಾದ್ರೂ ಕ ನಮ್ ಮಾತು ಕೇಳೋ ಪರಿಸ್ಥಿತಿಲಿದಾರ. ಆದ್ರೆ ಇವ್ರಿಗೆ ಎಷ್ಟು ಈಸಿಯಾಗಿ ಹೇಳಿದ್ರೆ ಇವ್ರನ್ನ ನಾವು ಕನೆಕ್ಟ್ ಮಾಡ್ಬೋದು ಅಂತ ಹೇಳಿ, ಈ ಮೀಟಿಂಗ್‌ಗಳೆಲ್ಲ ಆದ್ಮೇಲೆ ಕೂಡ ಅವರು ಒಂದು ಯುಗದ ಕಾಲ ಈ ಒಂದು ಫೈಲ್‌ನ ಹಿಡ್ಕೊಂಡು ಈ ಭೂಮಿ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿ ಇವರೆಲ್ಲರೂ ಯಾವ ಮಟ್ಟದಲ್ಲಿ ಬೆಳೆದಿದ್ದಾರೆ, ಯಾವ ಮಟ್ಟಕ್ಕೆ ಬೆಳೆದಿಲ್ಲ, ಎಷ್ಟು ಆತ್ಮಗಳು ಈ ದಾರಿಗೆ ಬರೋಕ್ ಒದ್ದಾಡ್ತಾ ಇದಾರೆ, ಎಷ್ಟು ಆತ್ಮಗಳು ಇನ್ನೂ ಕೆಳಗಡೆ ಇದ್ದಾರೆ. ಇದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಯುಗದ ಕಾಲ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಲಾಸ್ಟ್‌ಗೆ ಈ ಆನಾಪಾನಸತಿ ಧ್ಯಾನನ ಭದ್ರಸರ ಸೆಲೆಕ್ಟ್ ಮಾಡಿ ಅದನ್ನ ಎಲ್ಲಾರ ಹತ್ರ ಒಪ್ಪಿಸಿ ಯಾವ ನಿಯಮಗಳು ಇಲ್ದರೇನೆ ಮತ್ತೆ ನಿಯಮಗಳಿಟ್ರೆ ಮತ್ತೆ ಇವರೆಲ್ಲ ಮಾಡೋಕ್ ಆಗೋದಿಲ್ಲ. ಇವಾಗ ಹಿಮಾಲಯಗಳಲ್ಲೂ ಅಂದ್ರೆ ನಿಯಮಗಳಿಟ್ರೆ ಅವ್ರು ಅದೇ ಕೆಲಸ ಮಾಡೋದ್ರಿಂದ ಅವ್ರು ಆ ಸಮಯದ ಪ್ರಕಾರ ನಿಯಮಗಳಿಂದ ಮಾಡ್ತಾರೆ. ಆದ್ರೆ ಸಂಸಾರದಲ್ಲೇ ನಿರ್ವಾಣ ಅಂತ ಕೊಡ್ತಾ ಇದ್ವಿ. ಸಂಸಾರದಲ್ಲಿ ನಿರ್ವಾಣ ಕೊಟ್ಟು ಇವ್ರನ್ನ ಕಂಡೀಷನ್ಸ್ ಕೊಟ್ರೆ ಇವ್ರು ಮಾಡೋಕ್ ಆಗೋದಿಲ್ಲ ಅಂತ ಹೇಳಿ ನಮಗೆ ಯಾವ ನಿಯಮಗಳನ್ನ ಕೂಡ ಹಿಡಿದ್ರೇನೆ ಯಾವ ಟೈಮ್‌ಗಾದ್ರೂ ಸರಿ ಬಾಯ್ ತೊಳಿರಿ, ಬಿಟ್ರಿ, ನಿದ್ದೆ ಮಾಡ್ರಿ, ಎದ್ದೋಳ್ರಿ, ಎದ್ದಿದ ತಕ್ಷಣ ಧ್ಯಾನ ಕೂತ್ಕೊಳ್ರಿ. ಎದ್ದಿದ ತಕ್ಷಣ ಕಣ್ಣು ಮುಚ್ಚ್ರಿ. 2 ನಿಮಿಷ ಸಿಕ್ಕರೆ 2 ನಿಮಿಷ ಕಣ್ಣು ಮುಚ್ಚ್ರಿ. 5 ನಿಮಿಷ ಸಿಕ್ಕರೆ 5 ನಿಮಿಷ ಕಣ್ಣು ಮುಚ್ಚ್ರಿ. ನಿಮ್ಮೊಳಗಡೆ ನೀವು ಪ್ರಯಾಣ ಮಾಡಿ ಅಂತ ಹೇಳಿ ನಮ್ಮನ್ನ ಈ ಮಟ್ಟಕ್ಕೆ ತರಬೇಕು ಅಂತಂದ್ರೆ ಒಂದು ಯುಗದ ಕಾಲ ಪತ್ರಿ ಸಾರು ಈ ಭೂಮಾತೆಗೋಸ್ಕರ ಆ ಫೈಲ್‌ನ ಹಿಡ್ಕೊಂಡು ಇದನ್ನೆಲ್ಲ ರಿಸರ್ಚ್ ಮಾಡಿ ಯಾವ ಆತ್ಮಗಳು ಯಾವ ಸ್ಥಿತಿಲಿದಾರಂತ ಸ್ಟಡಿ ಮಾಡಿದಾರೆ ಫಸ್ಟ್. ಆ ತರ ಸ್ಟಡಿ ಮಾಡಿ ಈ ಭೂಮಾತನ್ನ ಕಾಪಾಡೋದಕ್ಕೆ ಎಲ್ಲಾರ ಒಂದು ಸಜೆಷನ್ ಮೇಲೆ, ಎಲ್ಲಾರ ಒಂದು ಒಪ್ಪಿಗೆ ಮೇಲೆ, ಮತ್ತೆ ಈ ಪರಮ ಗುರು ಮಂಡಲಿ ಮಾತ್ರ ಸಾಕಾ ಈ ಭೂಮಿ ಮೇಲೆ ಕೆಲಸ ಮಾಡೋದಕ್ಕೆ ಅಂದ್ರೆ ಸಾಕಾಗೋದಿಲ್ಲ ಮಾಸ್ಟರ್. ಈ ಭೂಮಿನ ನಾವು ಎಲ್ಲಾರ್ನೂ ಪರಿವರ್ತನೆ ತರಬೇಕು ಅಂತಂದ್ರೆ ಯಾಕಂದ್ರೆ ಪಾಪ್ಯುಲೇಷನ್ ದಿನೇ ಜಾಸ್ತಿ ಆಗ್ತಾ ಇದೆ. ಇಷ್ಟು ಭೂಮಂಡಲದಲ್ಲಿರುವಂತ ಪಾಪ್ಯುಲೇಷನ್‌ಗೆ ಈ ಜ್ಞಾನನ ಹಂಚಬೇಕು ಅಂದ್ರೆ ಒಬ್ರು ಇಬ್ರು ಬಂದಾಗ ಹಾಡುಗಳ ಮೂಲಕ, ಕವನಗಳ ಮೂಲಕ ಎಲ್ಲ ಎಷ್ಟೊಂದ್ ಜನ ನಮ್ಗೆ ಎಷ್ಟು ಜನ ಗುರುಗಳಿದ್ದಾರೆ. ಪ್ರಯತ್ನ ಪಟ್ಟು ಅವರೆಲ್ಲ ಸಿನಿಮಾಗಳ ರೂಪದಲ್ಲಿ ಎಲ್ಲಾ ರೂಪದಲ್ಲಿ ತೋರ್ಸೋದು. ಆದ್ರೆ ನಾವು ನೋಡಿ ಸಿನಿಮಾ ತರ ನೋಡಿ ಬಿಟ್ಬಿಡ್ತಾ ಇದ್ವಿ. ಹಾಡನ್ನ ಹಾಡು ತರ ಕೇಳಿ ಬಿಟ್ಬಿಡ್ತಾ ಇದ್ವಿ. ಅದ್ರಲ್ಲಿ ನಮಗಿದೆ ನಮಗ್ ಕೊಡ್ತಾ ಇದಾರೆ ಮೆಸೇಜ್ ಅಂತ ತಗೊಳ್ಳೋ ಸ್ಥಿತಿಗೆ ನಾವೆಲ್ಲರೂ ಬೆಳೆದಿಲ್ಲ ಅಂತಲೇ ಹೇಳ್ಬೋದು ಮಾಸ್ಟರ್. ಆ ಶಕ್ತಿ ಫ್ರೀಕ್ವೆನ್ಸಿಗಳು ನಾವು ಬೆಳೆದಿಲ್ಲ, ಪ್ರಕಂಪನೆಗಳು ನಮ್ಗೆ ಇರ್ಲಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ಪತ್ರಿ ಸರ್ ಇನ್ನು 1,44,000 ಗ್ಯಾಲಕ್ಸಿಗಳಿಗೆ ರಿಕ್ವೆಸ್ಟ್ ಹಾಕಿ ಪ್ರತಿ ಒಬ್ಬರನ್ನು ಕೂಡ ನಾವೆಲ್ಲರೂ ಇಳಿದ್ರೇನೆ ಕೆಲಸ ಮಾಡೋದು ಸಾಧ್ಯ. ಗುರು ಮಂಡಲಿ ಸಪೋರ್ಟ್ ಗಿದೆ, ಯೂನಿವರ್ಸ್ ಸಪೋರ್ಟ್ ಗಿದೆ. ಆದ್ರೆ ಕೂಡ ಇಲ್ಲಿ ಕೆಲಸ ಮಾಡೋರು ಬೇಕು ಅಂತ ಹೇಳಿ 1,44,000 ಜನನ ಈ ಭೂಮಿಗೆ ಇಳಿಸಿದ್ದಾರೆ ಮಾಸ್ಟರ್ಸ್. ಆ ಭೂಮಿಗೆ ಇಳಿಸೋವಾಗ್ಲೂ ಕೂಡ ಯಾರು ಇದಕ್ಕೆ ಒಪ್ಪಲಿಲ್ಲ ಮಾಸ್ಟರ್. ಯಾಕೆ ಅಂತಂದ್ರೆ ಈ ಭೂಮಿ ಅನ್ನೋದು ನಮಗ್ ಗೊತ್ತು ಎಲ್ಲಾರ್ಗು ಒಂದು ಮಾಯೆ ತೆರೆ ಅನ್ನೋದು ನಮ್ಮ ಮುಂದೆ ಇದೆ. ಇಲ್ಲಿಗ್ ಬಂದಿದ ತಕ್ಷಣ ಅದಕ್ಕೆ ಪತ್ರಿ ಸರ್ 5 ವರ್ಷದವರೆಗೂ ಮಾತ್ರ ನಮ್ಗೆ ಅಪೂರ್ವ ಜನ್ಮ ಆ ಸ್ಮೃತಿಗಳು ನಮ್ಮಲ್ಲಿ ಇರುತ್ತೆ. 5 ವರ್ಷ ಬರ್ತಾ ಮನಸ್ಸು ಅನ್ನೋದು ಯಾವಾಗ ಸ್ಟಾರ್ಟ್ ಆಗುತ್ತೋ ಅವಾಗ ನಾವು ನಿಧಾನವಾಗಿ ಅದ್ರಿಂದ ಹೊರಗಡೆ ಬಂದ್ಬಿಡ್ತೀವಿ. ಅದು ಜ್ಞಾಪಕ ಇದ್ರೆ ನಾವ್ ಇಲ್ಲಿ ಪೂರ್ತಿ ಜೀವನ ಮಾಡೋಕ್ ಆಗೋದಿಲ್ಲ ಮಾಸ್ಟರ್ಸ್ ನಮಗೆ. ಅದಕ್ಕೆ ಪೂರ್ತಿ ಕೂಡ ನಮ್ಗೆ ಜ್ಞಾಪಕ ಇರ್ಸೋದಿಲ್ಲ. ಈ ಜೀವನನ ಸಂಪೂರ್ಣವಾಗಿ ನಾವು ಜೀವಿಸ್ಬೇಕು ಅಂತಂದ್ರೆ ನಮಗ್ ಅದು ಜ್ಞಾಪಕ ಇರಬಾರದು. ಅದು ಸೃಷ್ಟಿ ನಿಯಮ. ಆ ತರ ಮತ್ತೆ ನಾವು ಈ ತರ ಮಾಯಾ ಲೋಕಕ್ಕೆ ಸಿಗಾಕೊಳ್ತೀವಿ. ಮಾಯೆ ತೆರೆಯಲ್ಲಿ ಬಿದ್ದು ಮತ್ತೆ ಚಿಕ್ಕದಾಗಿ ತಪ್ಪುಗಳು ಮಾಡಿ ನಾವು ಮತ್ತೆ ಜನ್ಮಗಳು ತಗೊಳ್ಳೋ ಮತ್ತೆ ಜನನ ಮರಣ ಚಕ್ರಕ್ಕೆ ನಾವು ಬೀಳ್ತೀವಿ. ನಾವು ಬರಲ್ಲ ಭೂಮಿಗೆ ಅಂತ ಹೇಳಿ ಯಾರು ಕೂಡ ಬರೋದಕ್ಕೆ ಒಪ್ಲಿಲ್ಲ ಮಾಸ್ಟರ್ಸ್. ಆ ಸಮಯದಲ್ಲಿ ಪತ್ರಿ ಸರ್ ಪ್ರತಿ ಒಬ್ರಿಗೂ ಕೂಡ ನಾನಿದ್ದೀನಿ. ನಿಮ್ ಕೆಲಸ ಮುಗಿದ ತಕ್ಷಣ ನಿಮ್ಗೆಲ್ಲಾರ್ನು ಎಚ್ಚರಿಸಿ ನಿಮ್ಮ ಸ್ಥಾನಕ್ಕೆ ತಲುಪೋ ಜವಾಬ್ದಾರಿ ನಾನ್ ತಗೊಳ್ತೇನೆ ಅಂತ ಹೇಳಿ ನಮ್ಮ ಭಾಷೆಯಲ್ಲಿ ಮಾತಾಡ್ಕೊಂಬೋದು ಒಂದು ಅಗ್ರಿಮೆಂಟ್ ತರ ಎಲ್ಲಾರ್ಗೂ ಕೂಡ ಹೇಳಿ ಅವ್ರು ಎಲ್ಲಾರ್ಗೂ ಕೂಡ ಮಾತು ಕೊಟ್ಟು ಅವ್ರನ್ನೆಲ್ಲಾರ್ನು ಭೂಮಿಗೆ ಇಳಿಸಿದಾರೆ ಮಾಸ್ಟರ್. ಈ ಭೂಮಾತೆಗೋಸ್ಕರ ಇಷ್ಟು ಜನ ಹಾಸ್ಟೆಲ್ ಆಗಿ ಇವತ್ತಿಗೂ ಕೂಡ ಎಷ್ಟೋ ಮೀಟಿಂಗ್‌ಗಳು ನಡೀತದೆ. ಭೂಮಾತನ ಯಾವ ತರ ರಕ್ಷಣೆ ಮಾಡ್ಬೇಕು, ಯಾವ ತರ ಮನುಷ್ಯರಿಗೆ ಅವೇರ್‌ನೆಸ್ ಎಲ್ಲಾ
84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಲು ದೊಡ್ಡದು. ಅದನ್ನ ಹಾಳು ಮಾಡ್ಕೊಂಬೇಡ್ರಪ್ಪ ಹುಚ್ಚುಗಾರರ ಅಂತ ಹೇಳಿ ನಮಗೆ ಹಾಡುಗಳಲ್ಲಿ ಹೇಳಿದ್ದಾರೆ. ಅಂದ್ರೆ ಇಷ್ಟು 84 ಲಕ್ಷ ಜೀವರಾಶಿಗಳಿಗಿಲ್ದಿರೋ ಅಂತ ವಿಚಕ್ಷಣ ಜ್ಞಾನ, ಬುದ್ಧಿ ಎಲ್ಲಾ ಕೊಟ್ಟು, ಒಂದು ದೇಹನ ಕೊಟ್ಟು, ಮಾತು ಕೊಟ್ಟು, ಆಲೋಚನೆ ಮಾಡೋ ಶಕ್ತಿನ ಕೊಟ್ಟು, ನಮ್ಮನ್ನ ಭೂಮಿಗೆ ಕಳ್ಸಿದ್ರೆ, ಆ ಎಲ್ಲಾ ಪ್ರಾಣಿಗಳಿಗೆ ಹಾನಿ ಮಾಡೋ ಅಂತ ರಾಕ್ಷಸರಾಗಿ ಮಾನವರು ತಯಾರಾಗಿದ್ವಿ ಅಂತಂದ್ರೆ, ಈ ಮಾನವರನ್ನ ಸರಿ ಮಾಡ್ಕೊಳ್ಳೋದಕ್ಕೆ ಇಷ್ಟು ಸೃಷ್ಟಿ ನಮಗೋಸ್ಕರ ಕೆಲಸ ಮಾಡ್ತಾ ಇದೆ ಮಾಸ್ಟರ್ಸ್. ಭೂಮಾತೆ ಅಂತಂದ್ರೆ ನಾವು ಸಾಮಾನ್ಯವಾಗಿ ಭೂಮಾತೆನ ಏನೊಂದು ಮಣ್ಣು ಅದ್ರ ಮೇಲೆ ನಾವೇ ನೋಡ್ತಾ ಇದ್ವಿ, ನಮ್ಮ ಕಣ್ಣು ಮುಂದೆ ನಡೀತಾ ಇದೆ ಮಾಸ್ಟರ್ಸ್. ಎಷ್ಟು ಕೆಮಿಕಲ್, ಎಷ್ಟು ಹಿಂಸೆ, ಎಷ್ಟು ರಕ್ತಪಾತ, ಎಷ್ಟು ಮಾಡಬಾರದ ಕೆಲಸಗಳು, ಎಷ್ಟು ಸಂಬಂಧಗಳಿಗೆ ಬೆಲೆ ಇಲ್ಲ. ಒಂದು ರಿಲೇಶನ್ಶಿಪ್ ಅಂದ್ರೆ ಯಾವ ತರ, ಆ ರಿಲೇಶನ್ ಯಾವ ತರ ಮರ್ಯಾದೆ ಕೊಡ್ಬೇಕು ನಾವು, ಇದನ್ನೆಲ್ಲ ಕೂಡ ಮರೆತು ಜೀವನ ಮಾಡ್ತಾ ಇದ್ವಿ. ಏನು ಅಂದ್ರೆ ಇಲ್ಲಿ ನಾವು ಪ್ರತಿಯೊಬ್ಬರಿಗೂ ಸತ್ಯ ಗೊತ್ತಿದೆ ಮಾಸ್ಟರ್ಸ್, ಆದ್ರೆ ಸತ್ಯನ ಒಪ್ಕೊಳಕ್ಕೆ ಧೈರ್ಯ ಇಲ್ಲ. ಯಾಕಂದ್ರೆ ಹುಟ್ಟಿದ ಪ್ರತಿ ಪ್ರಾಣಿ ಹೋಗ್ಲೇಬೇಕು ಅನ್ನೋದು ಎಲ್ಲಾರ್ಗೂ ಸತ್ಯ ಗೊತ್ತಿದೆ. ನಮ್ಮ ಕಣ್ಣು ಮುಂದೆ ನಮ್ಮ ಮನೆಗಳಲ್ಲೇ ಎಷ್ಟೋ ಸಾವುಗಳು ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಜೀವನ ಪರ್ಯಂತ ಒಂದ್ 50 ವರ್ಷನೋ 40 ವರ್ಷನೋ 60 ವರ್ಷನೋ ಅವ್ರಿಗೆ ಜೀವನ ಕೊಟ್ರೆ, ಆಯುಷ್ ಅನ್ನೋದಿದ್ರೆ ಆಯುಷ್ ಪೂರ್ತಿ ನನ್ ಮಕ್ಳಿಗೆ ಇದು ಬೇಕು, ನನಗೆ ಈ ಮನೆ ಬೇಕು, ನನಗೆ ಈ ವಸ್ತು ಬೇಕು, ನನಗೆ ಅದು ಬೇಕು ಅಂತ ಹೇಳಿ 60 ವರ್ಷಗಳು ಕಷ್ಟಪಟ್ಟು ದುಡ್ದು ಅವನು ಒಂದೊತ್ತು ಊಟ ಮಾಡಲ್ಲ, ಒಂದೊತ್ತು ನಿದ್ದೆ ಮಾಡಲ್ಲ, ಒಂದೊತ್ತು ಕೂತ್ಕೊಂಡು ಹೆಂಡತಿ ಮಕ್ಕಳ ಜೊತೆ ಮಾತಾಡಲ್ಲ, ಏನೋ ಹಂಚ್ಕೊಳ್ದ್ರೇನೆ ಬರೀ ಸಂಪಾದನೆ ಅಂತ ಮಾಡಿ ಲಾಸ್ಟ್ಗೆ ಆ ಸಂಬಂಧ ನನಗಿನ್ನು ಸಾಕು ಅಂತ ಅವ್ರಿಗೆ ಅನ್ಸೋದಿಲ್ಲ. ಇನ್ನೂ ಏನೋ ಮಾಡ್ಬೇಕು, ಇನ್ನೂ ನನ್ ಮೊಮ್ಮಕ್ಳಿಗೆ ಈ ಸೈಡ್ ಬೇಕು, ಆ ಸೈಡ್ ಬೇಕು ಅಂತ ಇವತ್ತಿಗೂ ನಮ್ ಕಣ್ಣು ಮುಂದೆ ಈ ತರದವ್ರೆ ಕಾಣಿಸ್ತಾ ಇದಾರೆ ಮಾಸ್ಟರ್. ಸಂಬಳ ಜಾಸ್ತಿ ಆದಷ್ಟು ಭೂಮಿನ ಜಾಸ್ತಿ ಅವರೇ ಕೊಂಡ್ಕೊಳ್ತಾ ಇದ್ದಾರೆ. ಸಂಬಳ ಜಾಸ್ತಿ ಆಗೋದೇನಕ್ಕೆ? ವರ್ಷ ಒಬ್ಬರಿಗೆ ಒಂದು ಕೆಲಸ ಕೊಟ್ಟು 10 ಜನಕ್ಕೆ ಕಡಿಮೆ ಕೆಲಸ ಅಂತಂದ್ರೆ 10 ಜನ ನೀನ್ ಆದ್ಕೊಳಪ್ಪ, ನಿನ್ನ ಕೈ ಚಾಚು, ಎಲ್ಲಾರ್ಗೂ ನಿನ್ನ ಸಹಾಯ ಹಸ್ತನ ನೀಡು ಅಂತ ಒಂದು ಹಸ್ತಕ್ಕೆ ಒಂದು 10 ರೂಪಾಯಿ ಜಾಸ್ತಿ ಕೊಡ್ತಾರೆ. ಆದ್ರೆ ನನಗೆ 10 ರೂಪಾಯಿ ಸಾಲದು ಇನ್ನೂ 100 ರೂಪಾಯಿ ನನಗೇ ಬೇಕು ಅಂತ ಹೇಳಿ ಇರೋ ಭೂಮಿನೆಲ್ಲ ನಾವೇ ಕೊಂಡ್ಕೊಳ್ತಾ ಇದ್ರೆ ನಾವಂದ್ರೆ ಇನ್ನು ಬೇರೆಯವ್ರ ಬಗ್ಗೆ ಏನ್ ಆಲೋಚನೆ ಮಾಡ್ತಾ ಸರ್? ಅಷ್ಟು ಭೂಮಿ ಕೊಂಡ್ಕೊಂಡಿದ್ಯಲ್ಲ, ಅಷ್ಟು ಭೂಮಿ ನಿನ್ನ ಹತ್ರ ಇದೆ, ಅಷ್ಟು ದುಡ್ಡು ಇದೆ, ಅಷ್ಟು ಒಡವೆ ಇದೆ, ಅಷ್ಟು ವಸ್ತ್ರಗಳಿದೆ, ನೀನು ಹೊತ್ತು ಪೂರ್ತಿ ಊಟ ಮಾಡೋಕ್ ಸಾಧ್ಯ ಆಗ್ತಾ ಇದೆಯಾ ಅಂತ ಪ್ರತಿ ಒಬ್ರು ಒಂದ್ಸತಿ ಆಲೋಚನೆ ಮಾಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಮಾಸ್ಟರ್ಸ್. ಯಾಕಂದ್ರೆ ಮಿಡಲ್ ಫ್ಯಾಮಿಲಿ, ಒಂದು ಕೂಲಿ ಮಾಡ್ಕೊಂಡ್ ಬರೋರು, ಅವ್ರಿಗೆ ಬರೋ 200 ರೂಪಾಯಿ ಇವಾಗೆಲ್ಲ ಒಂದು 300-500 ರೂಪಾಯಿವರೆಗೂ ಅವ್ರಿಗೆ ಸಂಬಳಗಳು ಕೊಡ್ತಾ ಇದ್ದಾರೆ ದಿನ. ಅವ್ರು ಅದನ್ನ ತಗೊಂಡ್ಬಂದು ವಾರಕ್ಕೊಂದ್ಸಲ ಸಂತೆಗೆ ಹೋಗಿ ಸಾಮಾನುಗಳು ತಂದು ಇಬ್ರು ಸೇರಿ ಅಚ್ಚುಕಟ್ಟಾಗಿ ಅಡಿಗೆ ಮಾಡ್ಕೊಂಡು ಲಕ್ಷಣವಾಗಿ ನಗನಗ್ತಾ ಕೂತ್ಕೊಂಡು 3 ಹೊತ್ತು ಊಟ ಮಾಡಿ ಹಾಯಾಗಿ ನಿದ್ದೆ ಮಾಡ್ತಿದಾರೆ. ಅವರಿಗೆ ಎಲ್ಲೋ ಊರುಗಳು ಬಿಟ್ಟು ಬಂದಿರ್ತಾರೆ ಕೆಲ್ಸಕ್ಕೋಸ್ಕರ, ಯಾವ್ದೋ ಒಂದು ಶೆಡ್ ಕೊಡ್ತಾರೆ, ಆ ಶೆಡ್ ಅಲ್ಲಿ ಮನೆ ಮುಂದೆ ಮರಳಲ್ಲಿ ಮಕ್ಳು ಆಟ ಆಡ್ತಾ ಇರ್ತಾರೆ. ಅವರೆಲ್ಲ ಹಾಯಾಗಿ ನಿದ್ದೆ ಮಾಡಿ, ಅವ್ರು ಯಾವ ಡಾಕ್ಟರ್ ಹತ್ರ ಹೋಗಲ್ಲ, ಅವ್ರ ಮಕ್ಳು ಆರೋಗ್ಯವಾಗಿರ್ತಾರೆ, ಎಷ್ಟು ಗುಂಡ್ಗುಂಡಾಗಿರ್ತಾರೆ ನೋಡೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಅವ್ರಿಗೆ ನಮ್ಮಂಗೆ ಈ ಸೋಪು, ಆ ಸೋಪು, ಈ ಕ್ರೀಮು, ಆ ಕ್ರೀಮು ಇವೆಲ್ಲ ಏನೂ ಬೇಕಾಗಿಲ್ಲ. ಅವ್ರಿಗೆ ಯಾವ ನೀರ್ ಸಿಕ್ಕಿರೋ ನೀರ್ ಕುಡಿತಾರೆ, ಏನ ಸಿಕ್ಕಿರೋ ತಿಂತಾರೆ, ಅಚ್ಚುಕಟ್ಟಾಗಿ ಅವ್ರು ಮಲ್ಕೊಂಡು ನಿದ್ದೆ ಮಾಡ್ತಾರೆ. ನಾವ್ ಇಷ್ಟೆಲ್ಲ ಸಂಪಾದನೆ ಮಾಡಿದವರು ಇನ್ನೂ ಕಂಫರ್ಟಬಲ್ ಪೊಸಿಷನ್ ಬೇಕು ಬೇಕು ಬೇಕಂತೇಳಿ ಇವಾಗ ನೋಡಿದ್ರೆ ಬೆಡ್ಗಳು ಒಂದೊಂದು ಬೆಡ್ಗೆ 1-2 ಲಕ್ಷ ರೂಪಾಯಿ ಬೆಡ್, ಅದ್ರ ಮೇಲೆ ಮಲ್ಕೊಂಡು ನಿದ್ದೆ ಬರುತ್ತೆ ಅಂತ ಕನಸು ಕಾಣ್ತಾ ಇದೆ. ನಿದ್ದೆ ಅನ್ನೋದು ಅದ್ರ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರಂಗಿದ್ರೆ ನೆಲದ ಮೇಲೆ ಮಲ್ಗೋರು ಅಷ್ಟು ಹಾಯಾಗಿ ನಿದ್ದೆ ಮಾಡ್ತಾರಲ್ಲ. ಫುಟ್ಪಾತ್ ಅಲ್ಲಿ ಇಲ್ಲೋ ರೈಲ್ವೆ ಸ್ಟೇಷನ್ ಬಿದ್ದಿರೋರು ಭಿಕ್ಷೆ ಬೇಡವರೆಲ್ಲ ಹಾಯಾಗಿ ನಿದ್ದೆ ಮಾಡ್ತಾರಲ್ಲ, ಅವ್ರು ಯಾವ ಬೆಡ್ ಇದೆ ಅವ್ರಿಗೆ? ಸತ್ಯ ಗೊತ್ತಿಲ್ದ್ರೆ ನಾವು ಹುಡುಕಾಟದಲ್ಲಿ ಜನ್ಮಗಳೇ ಹುಡುಕ್ತಾ ಇದ್ವಿ ಮಾಸ್ಟರ್ಸ್. ಎಷ್ಟು ಜನ್ಮಗಳು ಹುಡುಕ್ತಾವೆ, ಎಷ್ಟು ಜನ್ಮಗಳು ಹುಡುಕೋಣ, ಅದನ್ನೆಲ್ಲ ಸೇರ್ಸಿಟ್ಟು ಅಷ್ಟ್ರಲ್ಲಿ ನಿನಗೆ ನಿನ್ನ ಆಯುಷ್ಯ ಮುಗ್ದೋಗಿರುತ್ತೆ. ಅದನ್ನ ಬಿಟ್ಟು ಹೋಗ್ತೀವಿ. ಹೋಗುವಾಗ ಏನ್ ಮಾಡ್ತೇವೆ, ಅಯ್ಯೋ ನಾನು ಇಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದೆ, ಇದನ್ನೆಲ್ಲ ನಾನು ಅನುಭವಿಸೋಕೆ ಇವ್ರೆಲ್ಲ ಅನುಭವಿಸ್ತಾರಲ್ಲ, ಇವ್ರು ತಗೊಂಡ್ಬಿಡ್ತಾರೆ, ಮತ್ತೆ ಅವ್ರಿಗೋಸ್ಕರ ಸಂಪಾದನೆ ಮಾಡಿದಂತ ಹೆಸರು ಇಡ್ತೀಯ, ಆ ಊರ್ನೇ ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳೋದಕ್ಕೆ ನೀನು ಒಪ್ಕೊಳ್ಳೋಕಿಲ್ಲ, ನೀನ್ ರೆಡಿ ಇಲ್ಲ. ಈ ಒಂದು ಕಷ್ಟದಿಂದ ಏನಾಗುತ್ತೆ, ಏನ್ ಭಾವನೆಯಿಂದ ನೀನು ಈ ಜೀವ, ಈ ಜನ್ಮನ, ಈ ದೇಹನ ಬಿಡ್ತೀಯೋ, ನೆಕ್ಸ್ಟ್ ಜನ್ಮಗ್ ಅದೇ ಪುನಾದಿ. ಮತ್ತೆ ಅದೇ ದ್ವೇಷ, ಅದೇ ಇದು, ಅಯ್ಯೋ ನನ್ನ ವಸ್ತು ಯಾರೋ ತಿಂದ್ಬಿಟ್ರು. ಈ ಸತಿ ಏನ್ ಮಾಡ್ತಾರೆ, ಫಸ್ಟ್ ಒಂದು ಕೂಡ ಭಯ, ಇದನ್ ಮಾಡ್ರೆ ಯಾರು ತಗೊಂಡ್ಬಿಡ್ತಾರೋ, ಇದನ್ ಮಾಡಿದ್ರೆ ಮಕ್ಕಳು ತಗೊಂಡ್ಬಿಡ್ತಾರೆ, ಇದನ್ ಮಾಡಿದ್ರೆ ಸೊಸೆದರ್ ತಗೊಂಡ್ಬಿಡ್ತಾರೆ, ಇದನ್ ಮಾಡಿದ್ರೆ ಹೆಂಡತಿ ಏನ್ ಮಾಡ್ಬಿಡ್ತಾಳು. ಈ ಭಯದಿಂದ ಜೀವನ ಮಾಡ್ತೀವಿ ಮಾಸ್ಟರ್. ಮಾಡೋದೆಲ್ಲ ಮನುಷ್ಯನ ಜೀವನಕ್ಕೆ ಎಷ್ಟು ಜ್ಞಾನ ಕೊಟ್ರೆ ಇರೋದ್ರಲ್ಲಿ ಸಂತೋಷ ಹೋಗುತ್ತೆ, ತೃಪ್ತಿಯಿಂದ ಇರಿ ಅಂತ ತೃಪ್ತಿನ ಬಿಟ್ಟು ನಾವು ಜೀವನ ಮಾಡ್ತಾ ಇದೀವಿ. ಹೋಗ್ಲಿ ನಮ್ಮವರೆಗೆ ಇಟ್ಕೊಂಡಿದೀವ ಅಂದ್ರೆ ಇಲ್ಲ. ಭೂಮಾತೆಗೆ ಎಲ್ಲಿವರೆಗೂ ನಾವು ನೋವು ಕೊಡ್ತಾ ಇದ್ವಿ,
ಎಷ್ಟು ಜೀವ ಹಿಂಸೆ ಮಾಡ್ತಾ ಇದ್ವಿ, ಎಷ್ಟು ನೋವು ಕೊಡ್ತಾ ಇದ್ವಿ. ಆದ್ರೆ ಮತ್ತೆ ನಾವು ನಮ್ಮ ಶರೀರ ಯಾವ್ದ್ರಿಂದ ಬಂದಿದೆ ಆ ಭೂಮಾತೆ ಅನ್ನೋದು ನಮ್ಗೆ ಎಷ್ಟು ದೊಡ್ಡ ಸಂಸ್ಕಾರ. ನಿಜವಾಗ್ಲೂ ಇವತ್ತು ಗೀತಮ್ಮ ಮಾಡೇನೆ ಇದಕ್ಕೊಂದು ಮೂಲ ಕಾರಣ ಅಂತ ಕೂಡ ಹೇಳ್ಬೋದು. ಆ ಭೂಮಾತನ ನೆನೆಸ್ಕೊಂಡು, ಯಾಕಂದ್ರೆ ಆ ಭೂಮಾತೆ ಎಲ್ಲಾರ್ಗು ನೆರಳು ಕೊಟ್ಟಿದೆ. ಆ ನಾಗರಾಜನ್ಗೆ ಯಾರು ನೆರಳು ಕೊಟ್ಟಿರೋದು? ಸೇವಗಳ ಇರುವೆಗಳು ಉತ್ಥಾನ ಮಾಡಿದ್ರೆ ನೆರಳಿಟ್ಕೊಂಡಿರೋದು ಯಾರು? ಹಾವುಗಳು. ಅಷ್ಟು ದೊಡ್ಡ ಹುತ್ತ ಮಾಡೋ ಇರುವೆ ಎಷ್ಟಿದೆ? ನಮಗೆ ಸುಮ್ನೆ ಅಂದ್ರೆ ಸಾಯುವಂತ ಇರುವೆ ಅಷ್ಟು ದೊಡ್ಡ ದೊಡ್ಡ ಹುತ್ತಗಳು ರೆಡಿ ಮಾಡ್ತಾ ಇದೆ. ಅದ್ರಲ್ಲಿ ಇಷ್ಟು ದೊಡ್ಡ ಹಾವುಗಳು ನೆರಳಾಗಿ ಮಾಡ್ಕೊಂಡಿದಾವೆ. ಅದಕ್ಕೆ ಯಾರು ನೆರಳು ಕೊಡ್ತಾ ಇದ್ರು? ಭೂಮಾತೆನೆ. ನಮ್ಗೆ ಯಾರು ಕೊಡ್ತಾ ಇದಾರೆ? ನಮ್ಮ ತಾಯಿ, ತಂದೆ ಜನ್ಮಕ್ಕೆ ಕಾರಣ ಅಂದ್ರೆ ತಾಯಿ 9 ತಿಂಗಳು ಹೊತ್ತು ಈ ಭೂಮಿಗೆ ಬಿಟ್ರೆ ಬೇಕಿದ್ದೆಲ್ಲ ಈ ದೇಹಕ್ಕೆ ಯಾರು ಮಾಡಿದ್ರು ಈ ದೇಹ ಬೆಳೀತದೆ. ಎಷ್ಟೋ ಜನ ನಾವ್ ಇವತ್ತು ನೋಡ್ತೀವಲ್ಲ, ಕುಪ್ಪತೊಟ್ಟಿಲ್ ಬಿಸಾಕ್ ಹೋಗಿರೋ ಮಕ್ಕಳನ್ನ, ಅವ್ರು ಎಷ್ಟೋ ಕಷ್ಟನೂ ಸುಖಾನು ಬಿದ್ದು ಈ ಭೂಮಿ ಮೇಲೆ ಬದುಕ್ತಾ ಇದಾರೆ ಅಷ್ಟೇ. ಅದು ಅವ್ರವ್ರ ಕರ್ಮಾನುಸಾರ ಅಂತ ಹೇಳ್ಬೋದು ನಾವು. ಆದ್ರೆ ನಮ್ಮನ್ನ ಹೊತ್ಕೊಂಡ್ ತಿರುಗ್ತಾ ಇರೋದು ಯಾರು? ನಾವ್ ಎಷ್ಟು ವರ್ಷಗಳು ಬದುಕಿದ್ವು, ಎಷ್ಟು ಆಯುಷ್ಯನ್ ತಗೊಂಡ್ ಬಂದಿದ್ವು, ಇಷ್ಟು ಆಯುಷ್ಗಳು ನಮ್ಮನ್ನ ಭದ್ರವಾಗಿ ಕಾಪಾಡ್ತಾ ಇರೋದು ಯಾರು? ಭೂಮಾತೆ ಅಲ್ವಾ? ಆ ಭೂಮಾತೆ ಮೇಲೆ ನಿಂತ್ಕೊಂಡು ಅವ್ರ ಮೇಲೆನೆ ಉಗಿತೀವಿ, ಅವ್ರ ಮೇಲೆನೆ ಮಾಡ್ಬಾರದ್ದೆಲ್ಲ ಮಾಡ್ತೀವಿ. ಒಂದು ಸಂಸ್ಕಾರದಿಂದ ನಾವ್ ಆ ಭೂಮಾತೆ ಜೊತೆಗೆ ಅನುಸಂಧಾನವಾಗೋದೇ ಗೊತ್ತಾಗ್ತಾ ಇಲ್ಲ ನಮಗೆ. ತಾಯಿ ಜೊತೆ ಹೆಂಗಿರ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಮತ್ತೆ ನಮ್ಮ ದೇಹ ಎಲ್ಲಿಂದ ಬಂದಿದೆ? ಈ ಪಂಚಭೂತಗಳಿಂದ ಏನ್ ಹೇಳ್ತಾರೆ? ಈ ದೇಹ ಬಿಟ್ಟ ತಕ್ಷಣ ಪಂಚಭೂತಗಳಲ್ಲಿ ಲೀನ ಆದ್ರು. ಒಳ್ಳೆ ಪದ. ಇದಕ್ ಅರ್ಥ ಎಷ್ಟು ಜನಕ್ ಗೊತ್ತಿದೆ ನಮ್ಗೆ? ಯಾರು ಪಂಚಭೂತಗಳಲ್ಲಿ ಲೀನ ಆಗಿರೋದು ಯಾರು? ಈ ದೇಹ ಇಲ್ಲಿ ಬಿದ್ದೋಗಿದೆ. ಪಂಚಭೂತಗಳಲ್ಲಿ ಯಾರಿದ್ರು, ಯಾರು ಲೀನ ಆದ್ರು? ಮತ್ತೆ ಈ ದೇಹದಲ್ಲಿ ನಾವ್ ಇಷ್ಟೊತ್ತು ಮಾತಾಡ್ಕೊಂಡಂಗ 60 ವರ್ಷಗಳು ನಾನು, ನನ್ ಮಕ್ಳು ಇದ್ ಬೇಕು, ಅದ್ ಬೇಕು ಅಂತ ಕಷ್ಟ ಪಡ್ತಾನೆ. ಅವನಿಗೊಂದ್ ಹೆಸರಿರುತ್ತೆ. ಅಪ್ಪ ಅವನ್ ಮನೆನ ನೋಡ್, ಅವ್ನು ಎಷ್ಟು ಸಂಪಾದನೆ, ಅವ್ನಿಗೇನ್ ಬೇಕು? 4 ಜನ ಅವನ ಹೆಸರನ್ನ ಮಾತಾಡೋದ್ ಬೇಕು. ಆ ಹೆಸರಿಂದೇ ಎಷ್ಟು ಹುರ್ಕೊಳ್ತಾರೆ, ಎಷ್ಟು ಅದಲ್ಲ. ಇವನು ಇಂಥವನು ಹಿಂಗಿದಾನೆ ಅಂತ ಹೇಳ್ಕೊಳ್ಳೋದು ಎಲ್ಲಾರ ಮುಂದೆ. ನನ್ಗೊಂದು ಪ್ರೆಸ್ಟೇಜ್ ಬೇಕು, ನನಗೊಂದು ಹೆಸರು ಬೇಕು, ನನ್ಗೊಂದು ಕೀರ್ತಿ ಬೇಕು. ಇಷ್ಟು ಕೀರ್ತಿಗೋಸ್ಕರ 60 ವರ್ಷನ ಮಿನಿಮಮ್ ಇಟ್ಕೊಳ್ಳೋಣ ಮಾಸ್ಟರ್ಸ್. 100 ವರ್ಷ ಮೊದಲಿತ್ತಂತೆ. ಈಗ 100 ವರ್ಷ ನಾವು ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ವಿ. ನಮ್ಗೆ 60 ವರ್ಷ ಸಾಕಪ್ಪ ಅಂತ ಅನ್ಕೊಳ್ಳೋಣ. 60 ವರ್ಷದವರೆಗೂ ನೀನ್ ಜೀವನ ಮಾಡಿದ್ದ ಭೂಮಿ ಮೇಲೆ, ಸಮಾಜದಲ್ಲಿ, ಮನೆಯಲ್ಲಿ ಎಲ್ಲಾರ್ಗೋಸ್ಕರ ನೀನ್ ಏನ್ ಕಷ್ಟ ಪಟ್ಟಿದ್ಯೋ, ಆ ಸೆಕೆಂಡ್ ಅಲ್ಲಿ ನಿನ್ನ ಕರೆ ಬಂತು, ನಿನ್ನ ಆ ಜೀವಾತ್ಮ ಹೊರಡ್ತು. ಈ ಪಂಚಭೂತಗಳಲ್ಲಿ ಲೀನ ಆಗ್ಬಿಟ್ರು. ನಿನ್ನ ದೇಹ ಕೆಳಗಡೆ ಬಿದ್ದಿದೆ. ಆ ಸೆಕೆಂಡ್ ಅಲ್ಲಿ ನಿನಗೆ ಯಾರಾದ್ರೂ ಏನಾಯ್ತು ಅಂದ್ರೆ ಏನ್ ಹೇಳ್ತಾರೆ? ದೇಹ ಎಣ ಸಡನ್ ಆಗಿ ಹೆಸರು ಇಷ್ಟು ವರ್ಷಗಳಿದ್ದ ಹೆಸರು ಸೆಕೆಂಡ್ ಅಲ್ಲಿ ಎಲ್ಗೋಗ್ಬಿಡ್ತದದು. ಅಂದ್ರೆ ಹೆಸರು ಹೇಳಕ್ಕೂ ಭಯನ ಆ ಸಮಯದಲ್ಲಿ. ಎಷ್ಟೊತ್ತಿಗಪ್ಪ ಏನ್ ಕಾರ್ಯಗಳು ಎಷ್ಟೊತ್ತಿಗೆ ಅಂದ್ರೆ ಹೆಣ ಬರ್ಬೇಕು, ಹೆಣ ಬಂದ್ಮೇಲೆ ಗೊತ್ತಾಗುತ್ತೆ. ಡಾಕ್ಟರ್ ಇನ್ನೂ ಕೊಟ್ಟಿಲ್ಲ, ಹೆಣ ಬಂದ್ಮೇಲೆ ಹೇಳ್ತೀವಿ. ಅಂದ್ರೆ ನಿನ್ ಹೆಸರು ಯಾರಿಗಿಟ್ಟಿದ್ರು ಇಷ್ಟು ದಿನ? ಯಾರು ಹೆಸರಿಂದ ಓಡಾಡಿದವ್ರು ಯಾರು? ಪಂಚಭೂತಗಳಲ್ಲಿ ಲೀನ ಆಗಿರೋರು ಯಾರು? ನಿನ್ನ ಇಷ್ಟ ನಡ್ಸದವ್ರು ಯಾರು? ಯಾರ್ ನಡೆಸ್ತಾ ಇದ್ರಿ? ಈ ಗೊಂಬೆ ಆಡ್ತಾ ಐತಿ, ಈ ಗೊಂಬೆ ಇವತ್ತು ಬಿದ್ದೋದ್ರೆ ಆ ಗೊಂಬೆಗೆ ಒಂದ್ ಹೆಸರು ಇಟ್ಕೊಂಡು, ಆ ಹೆಸರುಗೋಸ್ಕರ ಅಲ್ವ ನೀನ್ 60 ವರ್ಷಗಳು ನಿನ್ನನ್ನೇ ನೀನು ಮರೆತು, ಸೃಷ್ಟಿನ ಮರೆತು, ಭೂಮಿನ ಮರೆತು, ಪ್ರಕೃತಿನ ಮರೆತು ಜೀವನ ಮಾಡಿದ್ಯಲ್ಲ, ಎಲ್ಲೋ ಹೋಯ್ತದು? ನಿನ್ ಹೆಸರು ಎಲ್ಗೋಯ್ತು? ಯಾರಿಗಿಟ್ಟಿದ್ರ ಹೆಸರನ್ನ? ಹೆಣಕ್ಕ? ಹೆಣ ಆ ಹೆಣಕ್ಕಾದ್ರೆ ಹೆಸರು ಇರ್ಬೇಕಲ್ಲ. ಹೆಣ ಹೋಗೋವರ್ಗ ಆ ದೇಹನ ಸುಡೋವರ್ಗಾದ್ರೆ ಹೆಸರು ಇರ್ಬೇಕಲ್ಲ. ಹೆಣ ಬಿದ್ದಿದ ತಕ್ಷಣ ನಿನಗೆ ಹೆಸರೇ ಇಲ್ವಲ್ಲ? ಯಾ ಹೆಸರಿಗೋಸ್ಕರ ಇವಾಗ ಒದ್ದಾಡ್ತಾ ಇರೋದು? ಇವೆಲ್ಲ ತಿಳ್ಕೊಂಡು ನಾವು ನಿಜವಾಗ್ಲೂ ಭೂಮಾತೆಗೆ ಹೋದ್ರೆ, ಭೂಮಾತೆಗೆ ನಿಜವಾಗ್ಲೂ ನಮ್ಮ ಸಂಸ್ಕಾರದಲ್ಲಿ, ಸಂಸ್ಕೃತಿಯಲ್ಲಿ ಒಂದು ಅದ್ಭುತವಾದ ಸ್ಥಾನ ಇತ್ತು ಮಾಸ್ಟರ್ಸ್. ನಾವೆಲ್ಲರೂ ಬಂದಾಗ ಭೂಮಾತೆ ಜೊತೆಗೆ, ಪ್ರಕೃತಿ ಮಾತೆ ಜೊತೆಗೆ, ಸೃಷ್ಟಿ ಜೊತೆಗೆ ಅನುಸಂಧಾನವಾಗಿ ಪ್ರತಿ ಒಬ್ರು ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇದ್ವಿ ನಾವು. ಈ ವಿಭಜನೆ ಇರ್ಲಿಲ್ಲ, ಏಕತ್ವದಲ್ಲಿದ್ವಿ. ಎಲ್ಲಾರು ಕೂಡ ಏಕತ್ವದಲ್ಲಿದ್ವಿ ನಾವು. ಪ್ರತಿ ಒಬ್ರಿಗೂ ಒಬ್ರ ಭಾಷೆ ಒಬ್ರಿಗೆ ಅರ್ಥ ಆಗ್ತಾ ಇತ್ತು. ಪ್ರತಿ ಒಬ್ರು ಮಾತಾಡ್ಕೊಳ್ತಾ ಇದ್ವಿ. ಆದ್ರೆ ಯಾವತ್ತು ನಮಗೆ ಆ ಚಿಕ್ಕ ಕೋರಿಕೆಗಳು ಯಾವತ್ತು ಸ್ಟಾರ್ಟ್ ಆದವು? ನನಗೇ ಬೇಕು, ನನಗೆ ಇದಿರ್ಬೇಕು, ಪಕ್ಕದವ್ರಿಗೆ ನನ್ನ ಕರ ಅವನಿಗಿದ್ರೆ ಅದಂಗೆ ನನ್ನ ಸಮ ಅವನಿರಬಾರ್ದು. ಈ ಭಾವನೆಗಳು ಯಾವತ್ತು ಹುಟ್ಟಿದ್ವೋ ನಮಗೆ, ಈ ಒಂದೊಂದು ಆಲೋಚನೆ ಯಾವತ್ತು ಬಂತೋ ನಮಗೆ, ನಾವು ಚಿಕ್ಕದಾಗಿ ನಿಧಾನವಾಗಿ ಬಿಡಿಸ್ಕೊಂಡ್ಬಿಟ್ಟಿದ್ದೇವೆ ಮಾಸ್ಟರ್. ಎಲ್ಲ ಒಟ್ಟಿಗಿದ್ದವರು,
ಪ್ರತಿ ಮರ ಗಿಡದ ಜೊತೆ ಮಾತಾಡ್ತಿದ್ದವ್ರು, ಕಲ್ಲು ಬಂಡೆ ಜೊತೆ ಮಾತಾಡ್ತಿದ್ದವ್ರು. ಹಳೆ ಕಾಲದಲ್ಲಿ ಹೇಳ್ಬೇಕಂದ್ರೆ ಬೆಟ್ಟಕ್ಕೆಲ್ಲ ಮೇಕೆಗಳನ್ನ ಕರ್ಕೊಂಡೋರು, ಹಸುಗಳನ್ನ ಕರ್ಕೊಂಡೋರು, ಕುರಿಗಳನ್ನ ಕರ್ಕೊಂಡೋರು. ಆ ಬಂಡೆಗಳ ಮೇಲೆ ಬಿದ್ದು ಅಲ್ಲೇ ಹಾಡುಗಳು ಹೇಳ್ಕೊಂಡು, ಅಲ್ಲೇ ಮಾತಾಡ್ಕೊಂಡು, ಅಲ್ಲೇ ಮಲ್ಕೊಂಡು ನಿದ್ದೆ ಮಾಡಿ ಹಾಯಾಗಿ ಜೀವನ ಮಾಡ್ತಾ ಇದ್ರು ಅವರೆಲ್ಲ. ಆದ್ರೆ ಇವತ್ತು ಆ ಸಂಸ್ಕೃತಿ ಎಲ್ಲಿದೆ? ಆ ಬೆಟ್ಟ ಗುಡ್ಡಗಳಂದ್ರೆ ಅದಕ್ ಬೆಲೆನೇ ಗೊತ್ತಿಲ್ಲ. ಮೊದಲೆಲ್ಲ ಕಾರ್ತಿಕ ದೀಪ ಬಂದ್ರೆ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ಯಾವ ಬೆಟ್ಟ ಅವರು ಊರುಗಳ ಹತ್ರ ಇದೆಯೋ ಆ ಬೆಟ್ಟದ ಮೇಲೆ ಹೋಗಿ ಇವತ್ತು ಕೂಡ ದೀಪ ಅಂಟಿಸಿ ಅವ್ರಿಗೊಂದು ಕೃತಜ್ಞತೆ ಹೇಳ್ಬಿಟ್ಟು ಬರ್ತಾರೆ. ಯಾರಿದ್ದಾರೆ ಬೆಟ್ಟದ ಮೇಲೆ? ಯಾಕೆ ಬೆಟ್ಟಕ್ಕೆ ಹೋಗಿ ದೀಪ ಯಾಕೆ ಹಚ್ಬೇಕು? ಅಂದ್ರೆ ಸೃಷ್ಟಿಯಲ್ಲಿ ಒಂದು ಶಕ್ತಿ ಇದೆ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಅದ್ರ ಜೊತೆಗೆ ನಾವು ಅನುಸಂಧಾನವಾಗೋದು ಗೊತ್ತಾಗ್ತಾ ಇಲ್ಲ. ಅದೇ ತರ ಈ ಭೂಮಾತೆ ಜೊತೆಗೂ ಕೂಡ ನಾವು ಅನುಸಂಧಾನವಾಗೋದು ಗೊತ್ತಾಗ್ತಾ ಇಲ್ಲ. ಭೂಮಾತೆಗೆ ನಾವು ನಮ್ಮಲ್ಲಿ ಮೊದ್ಲೆಲ್ಲ ಏನೇ ಮಾಡಿದ್ರು ಕೂಡ ಫಸ್ಟು ಗಂಗೆ ಪೂಜೆ ಮಾಡು ಅನ್ನೋರು, ಭೂಮಾತೆಗೆ ಪೂಜೆ ಮಾಡಿ ಆಮೇಲೆ ಬೇರೆ ಕೆಲ್ಸಗಳು. ಯಾಕೆಂತಂದ್ರೆ ಅವಾಗೆಲ್ಲ ಬರೀ ಮಣ್ಣಿನ ಮನೆಗಳು ಮಾಸ್ಟರ್ಸ್. ಬರೀ ಮಣ್ಣಿನ ಮನೆಗಳು, ಒಲೆಗಳು ಅವೆಲ್ಲ ಇದ್ವು. ಪ್ರತಿ ಗುರುವಾರ ಕೂಡ ನಾವೆಲ್ಲರೂ ಕೂಡ ಹಳ್ಳಿಗಳಲ್ಲಿ ಬೆಳೆದಿರೋದ್ರಿಂದ ಈ ಸಂಸ್ಕೃತಿ ಸ್ವಲ್ಪ ಸ್ವಲ್ಪ ಗೊತ್ತು ಮಾಸ್ಟರ್ಸ್ ನಮ್ಗೆ. ಆ ಪ್ರತಿ ಗುರುವಾರ ಕೂಡ ನಾವು ಸಗಣಿ ಹಾಕಿ ಆ ಹೊಲದ ಮೇಲೆ ಮನೆ ಎಲ್ಲ ಸಾರಿಸಿ ಅದ್ರ ಮೇಲೆ ರಂಗೋಲಿಗಳು ಹಾಕಿ ಕೆಮ್ಮಣ್ಣಿಟ್ಟು ಆ ಒಲೆ ಹಚ್ಚುವಾಗ ಒಂದು ಕೃತಜ್ಞತೆಯಿಂದ ಒಲೆ ಹಚ್ತಾ ಇದ್ವಿ. ಆ ಒಂದು ಕೃತಜ್ಞತೆನ ಭೂಮಾತೆಗೆ ನಾವು ಆ ಮಣ್ಣಿನ ಜೊತೆಗೆ ಸೇರಿ ಮಾಡ್ತಾ ಇದ್ವಿ ನಾವು ಯಾವಾಗ್ಲೂ ಕೂಡ. ಆದ್ರೆ ಈಗ ಬರ್ತಾ 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 ಆ ಒಲೆಗಳು ಹೋದವು, ಮಣ್ಣಿಂದು ಹೋಯ್ತು, ಎಲ್ಲಾ ಕಡೆ ಟೈಲ್ಸು, ಎಲ್ಲಾ ಕಡೆ ಸಿಮೆಂಟು, ಎಲ್ಲಾ ಕಡೆ ತಾರು. ನಮಗೂ ಭೂಮಾತೆ ಕನೆಕ್ಷನ್ ಬಿಟ್ಕೊಂಡ್ಬಿಟ್ಟಿದ್ದೇವೆ ಮಾಸ್ಟರ್ಸ್ ಇವಾಗ ನಾವು. ಅದು ಇರೋ ಮನೆಗಳಲ್ಲಿ ಟೈಲ್ಸ್ ಹಾಕಿ ಆಲ್ರೆಡಿ ಅವ್ರ ಕನೆಕ್ಷನ್ ಬಿಟ್ಟಿದ್ವಿ. ಆ ಟೈಲ್ಸ್ ಮೇಲೆ ಕೂಡ ಮತ್ತೆ ಸಾಕ್ಸು, ಅದಕ್ಕೆ ಇನ್ನೊಂದು ಚಪ್ಪಲು, ಅಲ್ಲಿಗೊಂದ್ ಚಪ್ಪಲ್, ಇಲ್ಲಿಗೊಂದ್ ಚಪ್ಪಲ್, ಮನೆಯಲ್ಲೇ 3 ಜೊತೆ ಚಪ್ಪಲು, ಹೊರಗಡೆ ಹೋದ್ರೆ ಇನ್ನೊಂದ್ ತರ ಚಪ್ಪಲು. ಅಂದ್ರೆ ನಮ್ ಬಾಡಿಗೆ ಯಾರ್ ಜೊತೆ ಕನೆಕ್ಷನ್ ಇಟ್ಕೊಂಡಿದೀವಿ ನಾವು? ಅದು ಬಿಟ್ಟು ಕಾರ್ಗಳಲ್ಲಿ ಹೋದ್ರೆ ಎಸಿಯಲ್ಲಿ, ಹೊರಗಡೆ ಗಾಳಿ ನಾವು ತಗೊಳ್ತಾ ಇಲ್ಲ. ಬೆಳಗ್ಗೆ ಎದ್ದು ಬಿಸಿಲಿಗೆ ಬನ್ನಿ ಅಂತಂದ್ರೆ ಬಿಸಿಲು ನಮಗೆ ಇಷ್ಟ ಆಗಲ್ಲ, ಬಿಸಿಲಿಗೆ ಬರಲ್ಲ. ಇಲ್ಲ, ಅವ್ರ ಜೊತೆನೂ ಅನುಸಂಧಾನವಿಲ್ಲ. ಇವಾಗ ಪ್ರಕೃತಿ ಜೊತೆ ನಾವು ಎಲ್ಲಿ ಅನುಸಂಧಾನವಾಗಿದ್ದೀವಿ? ಭೂಮಾತೆ ಜೊತೆಗೆ ನಾವ್ ಎಲ್ಲಿ ಅನುಸಂಧಾನವಾಗಿದ್ದೀವಿ? ಭೂಮಾತೆ ನಮ್ಮನ್ನ ರಕ್ಷಣೆ ಮಾಡ್ಬೇಕು. ಹೇಗ್ ಮಾಡ್ತಾರೆ ರಕ್ಷಣೆ ನಮ್ಮನ್ನ? ಭೂಮಾತೆ ಬಗ್ಗೆ ತಿಳ್ಕೊಬೇಕಂದ್ರೆ ನಿಜವಾಗ್ಲೂ ಇದು ದೊಡ್ಡ ಸಬ್ಜೆಕ್ಟ್ ಮಾಸ್ಟರ್ಸ್. ನಮ್ಗೆ ಒಂದ್ ಅರ್ಧ ಗಂಟೆಲಿ, ಮುಕ್ಕಾಲು ಗಂಟೆಯಲ್ಲಿ ನಾವ್ ಈ ಸಬ್ಜೆಕ್ಟ್ ನ ಮುಗಿಸ್ಕೊಳಕ್ ಆಗೋದಿಲ್ಲ, ಮಾತಾಡಕೊಳಕ್ ಆಗೋದಿಲ್ಲ ಮಾಸ್ಟರ್. ಅಷ್ಟು ದೊಡ್ಡ ಸಬ್ಜೆಕ್ಟ್. ನಾವು ಅದನ್ನ ನಿಜವಾಗ್ಲೂ ಪ್ರತಿದಿನ ಕೂಡ ಹಂಚ್ಕೊಬೇಕು. ನಾವಿಲ್ಲಿ ಏನೋ ನನಗ್ ಗೊತ್ತಿದೆ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ಮಾಸ್ಟರ್ಸ್. ಎಲ್ಲಾರು ಗೊತ್ತಿರೋದನ್ನ ಮರ್ತೋಗ್ತಾ ಇದ್ವಿ. ಮರ್ತಿರೋದು ಯಾರು ಜ್ಞಾಪಕ ಬರುತ್ತೋ ಅವರು ಹಂಚ್ಕೊಂಡಾಗ ಇನ್ನು ಮಿಕ್ಕಿದವರಿಗೆ ಅದ್ರ ಜೊತೆ ಅನುಸಂಧಾನವಾಗೋಷ್ಟು ಆ ಜ್ಞಾನನ ತಗೊಂಡು ಮುಂದಕ್ಕೆ ಹೋಗ್ತೀವಿ ನಾವು ಅಷ್ಟೇ ಮಾಸ್ಟರ್. ಈಗ ಇಷ್ಟು ಕಾಯಿಲೆಗಳು ತಗೊಂಡು ಇಷ್ಟು ನಾವು ಒದ್ದಾಡ್ತಾ ಇದ್ವಿ. ಯಾಕಂದ್ರೆ ಇವತ್ತು ಆಕ್ಯುಪ್ರೆಷರ್ ಅಂತ ಮಾಡ್ತಿದಾರಲ್ಲ ಮಾಸ್ಟರ್ಸ್, ಯಂತ್ರದಿಂದ ಮಾಡ್ತಿದಾರೆ ಅವರು. ಅದೇ ಕಲ್ಲು ಮಣ್ಣುಗಳು ಜಲ್ಲಿಕಲ್ಲುಗಳು ಹಾಕ್ಬಿಟ್ಟು ಅದ್ರ ಮೇಲೆ ನಡ್ಸಿ ಇದನ್ನ ಮಾಡಿದ್ರೆ ಆಕ್ಯುಪ್ರೆಷರ್ ಆಗುತ್ತೆ ನಿಮ್ಗೆ, ಇದು ಒಳ್ಳೇದಾಗುತ್ತೆ ಅಂದ್ರೆ ₹1000 ಚಾರ್ಜ್ ಮಾಡ್ತಾ ಇದ್ದಾರೆ. ಭೂಮಾತೆ ಫ್ರೀ ಆಗಿ ತಾನೇ ಕೊಟ್ಟಿರೋದನ್ನ ನಮಗೆ. ಭೂಮಿ ಮೇಲೆ ಚಪ್ಪಲ್ ಇಲ್ದ್ರಂಗೆ ನನ್ನ ಮೇಲೆ ನಡೀರಿ ನೀವು ಸಾಕು. ಯಾಕಂದ್ರೆ ಭೂಮಾತೆಗೆ ನಮ್ಗೆ ಎಷ್ಟು ಅವಿನಾಭಾವ ಸಂಬಂಧ ಇದೆ ಅಂತಂದ್ರೆ ನಾವಿಬ್ರು ಕೂಡ ಒಬ್ರ ಎನರ್ಜಿ ಒಬ್ರಿಗೆ ಪಾಸ್ ಆಗ್ತಾ ಇರ್ಬೇಕು ಮಾಸ್ಟರ್ಸ್. ಇಲ್ಲ ಅಂತಂದ್ರೆ ಅವ್ರ ಎನರ್ಜಿನೂ ನಮಗ್ ಸಿಗೋದಿಲ್ಲ, ನಮ್ಮ ಎನರ್ಜಿನ ಅವ್ರಿಗ್ ಸಿಗೋದಿಲ್ಲ. ಯಾವಾಗ ನಾವು ಒಬ್ರಿಂದ ಒಬ್ರು ಬಿಟ್ಕೊಂಡ್ಬಿಡ್ತೀವೋ ಅವಾಗ ಇಬ್ರು ಕೂಡ ಜೀವಶಕ್ತಿ ಇಲ್ದಿರೋರ್ ಆಗ್ಬಿಡ್ತೀವಿ ಮಾಸ್ಟರ್ಸ್ ನಾವು. ಇಬ್ರಿಗೂ ಕೂಡ ಜೀವಶಕ್ತಿ ಇಲ್ಲ, ಭೂಮಾತೆ ಕೂಡ ಜೀವಶಕ್ತಿ ಇಲ್ಲ. ಭೂಮಾತೆ ಇದನ್ನೇ ಕೊರೋನಾ ಟೈಮಲ್ಲಿ ನಮಗ್ ಮೆಸೇಜ್ ಮೇಲೆ ಮೆಸೇಜ್ ಕೊಟ್ರು ಮಾಸ್ಟರ್. ಕಾಡುಗಳನ್ನ ಎಕ್ಸಾಂಪಲ್ ತೋರ್ಸಿದ್ರು. ಯಾಕೆ ಕಾಡುಗಳು ಸುಟ್ರಲ್ಲ, ಅದ್ರಲ್ಲಿ ಎಷ್ಟು ಪ್ರಾಣಿ ಪಕ್ಷಿಗಳು ಹೋದ್ವಲ್ಲ, ಎಷ್ಟು ಪ್ರಾಣಿ ಸಂಕುಲನೇ ನಾಶ ಮಾಡಿದ್ರಲ್ಲ ನೀವು. ಯಾಕಂದ್ರೆ ಸಡನ್ ಆಗಿ ನಾವು ಬೆಂಕಿ ಹಚ್ಬಿಟ್ರೆ ಎಷ್ಟು ಪ್ರಾಣಿಗಳ ಆ ಗಿಡಗಳ ಸಂದಿಯಲ್ಲಿ ಬಿದ್ದಿರ್ತವೆ, ಎಷ್ಟು ಎಲ್ಲಿಗೆ ಓಡೋಗ್ತಾರ ಅವ್ರು? ಆ ಬೆಂಕಿ ನಾವು ಒಂದ್ಸತಿ ಹಚ್ಚಿದ್ರೆ ಅದು ಒಂದು ಪವರ್ ಹೆಂಗಿರ್ತದೆ, ನಾವು ಸೆಕೆಂಡ್ಗಳಲ್ಲಿ ಕಾಡು ಪೂರ್ತಿ ಹಬ್ಕೊಂಡ್ಬಿಡುತ್ತೆ ಮಸ್ತ್. ಆ ಸೆಕೆಂಡ್ಗಳಲ್ಲಿ ಆ ಪ್ರಾಣಿಗಳು ಎಲ್ಲಿಗೆ ತಪ್ಪಿಸ್ಕೊಳ್ತಾರೆ, ಎಲ್ಲಿಗೆ ಹೋಗ್ತಾರೆ ಅವರು? ಎಷ್ಟು ನೋವಿಂದ ಅವರು ಪ್ರಾಣ ಬಿಟ್ಟಿರ್ತಾರೆ. ಇದನ್ನೆಲ್ಲ ಎಕ್ಸಾಂಪಲ್ ನಾನ್ ಹೇಳಿಲ್ಲ ಮಾಸ್ಟರ್ಸ್, ಪ್ರಕೃತಿ ಮತ್ತೆ ಮೆಸೇಜ್ ಕೊಟ್ರು ಕೊರೋನಾ ಟೈಮಲ್ಲಿ ಇದನ್ನ. ಯಾಕೆ ನೀವು ಇವಾಗ ಮನುಷ್ಯನನ್ನು ಟಿವಿಗಳಲ್ಲಿ ಮನುಷ್ಯ ದೇಹಗಳು ನೋಡಿ ಇಷ್ಟೊಂದು ಕಷ್ಟ ಪಡ್ತಾ ಇದ್ರಲ್ಲ, ಅಯ್ಯೋ ಅಯ್ಯೋ ಅಂತ ಭಯ ಪಟ್ಕೊಂಡು ಒದ್ದಾಡ್ತಾ ಇದ್ರಲ್ಲ, ಯಾಕೆ ಅವಾಗ ನಿಮಗ್ ಭಯ ಆಗ್ಲಿಲ್ವಾ? ಕೋಳಿಗಳಿಗೆ ಸ್ವಲ್ಪ ಜ್ವರ ಬಂತು ಅಂದ್ರೆ ಕೋಳಿಗಳನ್ನ ಇದ್ದಾಗ ಒಂಥರ ಕಟ್ ಮಾಡಿ ಸಾಯಿಸೋದು, ಜೀವಹಿಂಸೆ ಕೊಡೋದು ಒಂಥರ. ಅಂದ್ರೆ ಅದಕ್ಕೊಂದು ರೋಗ ಇತ್ತಂದ್ರೆ ಈ ತರ ಮನುಷ್ಯರಿಗೆ ಅಪಾಯ ಅಂದಿದ ತಕ್ಷಣ
ಎಷ್ಟು ಫಾರಂಗಳಿದ್ವು, ಕೋಳಿ ಫಾರಂಗಳಿದ್ವು, ಅಷ್ಟು ಕೋಳಿಗಳನ್ನ ತಗೊಂಡು ಗುಂಡಿಗಳು ತೋಡಿ ಜೀವದ ಸಮೇತ ಹಾಕಿ ಮಣ್ಣು ಮುಚ್ಚಿದ್ರು ಮಾತ್ರ ವೈರಸ್ ಆಗ್ಬಾರ್ದು ಅಂತ ಹೇಳಿ. ಇದನ್ನೇ ಭೂಮಾತೆ ಕೇಳಿದ್ರೆ, ಯಾಕೆ ನಿಮ್ಗೆ ಅವಾಗ ನೋವಾಗ್ಲಿಲ್ವಾ? ನಿಮಗ್ ಮಾತ್ರ ಬೆಲೆನ ಇರೋದು, ಅವು ನನ್ನ ಮಕ್ಳಲ್ವಾ? ನನ್ ಮಕ್ಕಳು ನೀವು ಆತರ ಮಾಡಿದಾಗ, ಈ ಮಗು ತಪ್ಪು ಮಾಡಿದ್ರೆ ಆ ಮಗುಗೆ ಅಷ್ಟು ನೋವು ಕೊಟ್ಟು ನಾನ್ ಹೆಂಗೆ ಕ್ಷಮಿಸೋಕ್ಕಾಗುತ್ತೆ? ಯಾವತ್ತೂ ಕೂಡ ಇಲ್ಲ. ಪ್ರಕೃತಿ ವಿಕೋಪ ಆಯ್ತು ಅಂತಂದ್ರೆ ಮನುಷ್ಯ ಆದವನು ಮಾತ್ರ ತಪ್ಪು ಮಾಡ್ತಾ ಇದ್ದಾನೆ ಅಷ್ಟೇ. ಯಾವ ಪ್ರಾಣಿನೂ ಯಾರಿಗೋ ಹಾನಿ ಮಾಡ್ತಾ ಇಲ್ಲ. ನಾವೇ ಇಲ್ಲ ಅರ್ತ್ಕೊಬೇಕಾಗಿರೋದು. ಈ ಅವೇರ್ನೆಸ್ ಕೊಡಕ್ಕೆ ಪರಮ ಗುರು ಮಂಡಳಿ ಕೆಳಗಡೆ ಬಂದಿರೋದು. ಆದ್ರೆ ಕೂಡ ಇವತ್ತಿಗೂ ಕೂಡ ನಾವು ಅನುಸಂಧಾನ ಹೋಗೋದು ನಮಗ್ ಗೊತ್ತಾಗ್ತಾ ಇಲ್ಲ. ಧ್ಯಾನ ಮಾಡ್ತಾ ಇದ್ವಿ, ಸತ್ಸಂಗ ಕೇಳ್ತಾ ಇದ್ವಿ, ಸ್ವಾಧ್ಯಾಯ ಮಾಡ್ತಾ ಇದ್ವಿ, ಎಲ್ಲಾ ಮಾಡ್ತಾ ಇದ್ವಿ. ಆದ್ರೂ ಕೂಡ ಪ್ರಕೃತಿ ಜೊತೆಗೆ ಹೆಂಗ್ ಅನುಸಂಧಾನ ಹೋಗ್ಬೇಕು? ಇವಾಗ್ಲೂ ಕೂಡ ಭಯ ನಮ್ಗೆ. ಪಿರಮಿಡ್ ಮಾಸ್ಟರ್ ಆಗಿದ ತಕ್ಷಣ ನಾವೆಲ್ಲರೂ ಭಯ ಬಿಟ್ಟು ಧ್ಯಾನ ಮಾಡ್ತಾ ಇದ್ವಿ ಅಂದ್ರೆ ಇಲ್ಲ. ಇನ್ನೂ ಕೂಡ ಭಯ ನಮಗೆ. ಬರೀ ಕಾಲಲ್ಲಿ ಇಲ್ಲ, ನಮ್ಗೆ ಶುಗರ್ ಇದೆ, ಏನಾರು ಆಗ್ತದೆ, ಭಯ ಆಗುತ್ತೆ, ಏನಾರು ಕಲ್ ತಗೊಳಿದ್ರೆ ಕಷ್ಟ ಆಗುತ್ತೆ. ಇನ್ನು ನಾವು ಅಲ್ಲೇ ಇದೀವಿ. ಅವಾಗ ನಮ್ಗೆ ಏನು ವ್ಯತ್ಯಾಸ ಏನಾಗಿದೆ? ಇವಾಗ ಭೌತಿಕವಾಗಿರೋರು ಅದೇ ಪದ ಯೂಸ್ ಮಾಡ್ತಾ ಇದಾರೆ, ನಾವು ಅದೇ ಪದ ಯೂಸ್ ಮಾಡ್ತಾ ಇದ್ವಿ. ಮತ್ತೆ ನಮಗೆ ನಾವು ಅನುಸಂಧಾನ ಎಲ್ಲಿಂದ ಆಗ್ತೀವಿ ನಾವು? ಯಾಕಂತಂದ್ರೆ ಭೂಮಾತೆ ರಿಕ್ವೆಸ್ಟ್ ಮಾಡೋದು ಒಂದೇ ಮಾಸ್ಟರ್ಸ್. ನಾವ್ ಅನ್ಕೊಳ್ತೀವಿ ನಮ್ಮ ದೇಶದಲ್ಲಿ ಮಾತ್ರ ಭೂಮಾತೆನ ಆ ರೆಸ್ಪೆಕ್ಟ್ ಕೊಡ್ತಾ ಇದೀವಿ, ನಾವ್ ಮಾಡ್ತಾ ಇದೀವಿ ಅಂತ. ಎಲ್ಲಾ ಮಾಸ್ಟರ್ಸ್ ಎಲ್ಲಾ ದೇಶಗಳಲ್ಲೂ ಕೂಡ ಅವ್ರದೇ ಆದ ಸಂಸ್ಕೃತಿಯಲ್ಲಿ, ಅವ್ರದೇ ಆದ ಸಂಸ್ಕಾರಗಳಲ್ಲಿ ನಮಗಿನ್ನ ಒಂದು ಹೈಯೆಸ್ಟ್ ಲೆವೆಲ್ ಅಲ್ಲಿ ಭೂಮಾತೆನ ಕಾಪಾಡೋರು ಇದ್ದಾರೆ ಮಾಸ್ಟರ್. ಅವ್ರು ಯಾಕಂದ್ರೆ ಒರಿಸ್ಸಾ ಆ ಕಡೆ ಎಲ್ಲ ವರ್ಷಕ್ಕೊಂದ್ಸತಿ ಭೂಮಾತೆ ಆ ರಜತೋತ್ಸವ ಅಂತ ಮಾಡ್ತಾರೆ ಮಾಸ್ಟರ್ಸ್. ಅವ್ರು ಅವಾಗ ಪೀರಿಯಡ್ ಸಮಯ ಅಂತೆ. ವರ್ಷಕ್ಕೊಂದ್ಸತಿ 3 ದಿನ ಮಾಡ್ತಾರೆ. ಅವ್ರು ಎಷ್ಟು ಪದ್ಧತಿಯಿಂದ ಮಾಡ್ತಾರೆ ಅಂತ ಅಂದ್ರೆ, 3 ದಿನಗಳ ಕಾಲ ಒಂದು ಬೀಜ ನೆಟ್ಟಲ್ಲ, ಒಂದು ಭೂಮಿನ ಅಪ್ಪಿ ತಪ್ಪಿ ಕೂಡ ಒಂದು ಇಷ್ಟು ಮಣ್ಣು ಕೂಡ ಅವರ ಭೂಮಿಯಿಂದ ಅಗಿಯೋದಿಲ್ಲ. ಭೂಮಾತೆಗೆ ನಡೆಯೋವಾಗ್ಲೂ ಕೂಡ ಭೂಮಾತೆ ಮೇಲೆ ನೋವಿಲ್ದ್ರಂಗೆ ಆ 3 ದಿನ ಕೂಡ ಅಷ್ಟು ಸ್ಮೂತ್ ಆಗಿ ನಡೀತಾರಂತೆ. ಅಷ್ಟು ಆ ಇದು ಕಷ್ಟದಲ್ಲಿರ್ತಾರೆ. ಆ 3 ದಿನ ಕೂಡ ಅಮ್ಮ, ನಾವಿವಾಗ ಬಾಣಂತಿ ಡೆಲಿವರಿ ಆದಾಗ ನಮ್ಮ ಮೈ ಹೆಂಗಿರುತ್ತೋ ಆ ತರ ಹಸಿ ಮೈಯಲ್ಲಿರ್ತಾರೆ. ಅವ್ರಿಗೆ ನೋವಾಗುತ್ತೆ ಅಂತ ಹೇಳಿ ಆ 3 ದಿನ ಅಷ್ಟು ಸ್ಮೂತ್ ಆಗಿ ಅವ್ರಿಗೆ ಏನ್ ಎನರ್ಜಿ ಕೊಡ್ಬೇಕು ಆ ಕೆಲ್ಸಗಳು ಮಾಡ್ತಾರಂತೆ. ಇವತ್ತು ಕೂಡ ಒರಿಸ್ಸಾ ಕಡೆ ನಮಗೂ ಇದು ಧ್ಯಾನಕ್ಕೆ ಬಂದ್ಮೇಲೆನೆ ಗೊತ್ತಾಯ್ತು ಮಾಸ್ಟರ್ಸ್. ಯಾಕಂದ್ರೆ ಅಲ್ಲಿ ಒರಿಸ್ಸಾ ಮಾಸ್ಟರ್ಸ್ ಇದ್ದಾರೆ. ಅವ್ರದ್ದು ಝೂಮ್ ಅಲ್ಲಿ ಕ್ಲಾಸ್‌ಗಳು ನಡೆಯುತ್ತೆ. ಆ ಕ್ಲಾಸ್‌ಗಳು ನಡೆಯುವಾಗ ಅವರು ಪ್ರತಿ ಸಾರಿ ಕೂಡ ಲಿಂಕ್ ಸಿಗುತ್ತೆ ನಮಗೆ. ಆ 3 ದಿನಗಳು ಎಷ್ಟು ಒಂದು ಶ್ರದ್ಧೆಯಿಂದ ಅವ್ರು ಎನರ್ಜಿ ಕೊಡೋದಕ್ಕೆ 24 ಅವರ್ಸ್ ಅಖಂಡ ಧ್ಯಾನ ಮಾಡಿಸ್ತಾರೆ. ಭೂಮಾತೆಗೆ ಎನರ್ಜಿ ಕೊಡೋದಕ್ಕೋಸ್ಕರ. ಆ ತರ ಪ್ರತಿಯೊಬ್ರು ಕೂಡ ಮತ್ತೆ ರೀಸೆಂಟ್ ಆಗಿ ಕೂಡ ಒಬ್ರು ಮೇಡಮ್ ಹತ್ರ ನಾನು ಈ ಜ್ಞಾನ ಎಲ್ಲ ಕೂಡ ಹೇಳ್ಬೇಕು ಅಂದ್ರೆ ಇದ್ರಲ್ಲಿ ಸ್ವಲ್ಪ ನನಗೂ ಗೊತ್ತು. ಆದ್ರೆ ಮಿಕ್ಕಿದ್ದು ಒಂದು ರೀತಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಇದು ಆಸ್ಟ್ರೇಲಿಯಾದಿಂದ ನಾನು ಯಾವಾಗ್ಲೂ ಕೂಡ ಹೇಳ್ತೇನೆ ಮಾಸ್ಟರ್ ಸರೋಜಾ ಗೊಲ್ಪಳ್ಳಿ ಮೇಡಮ್ ಅಂತ ಹೇಳಿ. ಅವ್ರ ಅಮ್ಮ ಇದನ್ನ ಕೊರೋನಾ ಟೈಮಲ್ಲೇ ಮಾಡಿದ್ರು. ನಮ್ಮ ತಾಯಿ ಭೂದೇವಿ ಅಂತ ಹೇಳಿ ತೆಲುಗು ಅಲ್ಲಿ ಒಂದು 3 ಎಪಿಸೋಡು ಅದ್ಭುತವಾಗಿ ಮಾಡಿದ್ರು. ಇಂಗ್ಲಿಷಲ್ಲಿ ಫಸ್ಟ್ ಮಾಡಿದ್ರು. ಇಂಗ್ಲಿಷಲ್ಲಿ ನಮ್ಗೆ ಅರ್ಥ ಆಗ್ಲಿಲ್ಲ, ತೆಲುಗುಲ್ ಕೂಡ ಬೇಕು ಅಂದಿದ್ದಕ್ಕೆ ತೆಲುಗುಲ್ ಮಾಡಿದ್ರು ಲೈಟ್ ವರ್ಕರ್ಸ್ ಟಿವಿಯಲ್ಲಿ. ಇವತ್ತಿಗೂ ಕೂಡ ಯೂಟ್ಯೂಬ್‌ಗೆ ಹೋದ್ರೆ ಆ ವಿಡಿಯೋಗಳು ತೆಲುಗು ಯಾರಿಗ್ ಬರುತ್ತೋ ಅವ್ರು ಕೇಳ್ಬೋದು ಮಾಸ್ಟರ್ಸ್. ಅವರು ಒಂದು ಕಡೆಯಿಂದ ಅದನ್ನ ವರ್ಕ್‌ಶಾಪ್ ತರ ಮಾಡಿದ್ರು. ಒಂದು 3 ದಿನ ವರ್ಕ್‌ಶಾಪ್‌ಗಳ ತರ ಮಾಡಿದ್ರು. ನಾವು ಆ ತರ ಮಾಡೋದ್ರಿಂದ ನಾವು ಗೊತ್ತಿದ್ದಷ್ಟು ದಿನ ಹಂಚ್ಕೊಳ್ಳೋಣ ಮಾಸ್ಟರ್. ವರ್ಕ್‌ಶಾಪ್ ತರನೇ ಮಾಡೋದಕ್ಕಿನ್ನ ಗೊತ್ತಿರೋ ಜ್ಞಾನ ನಾವು ಹಂಚ್ಕೊಳ್ಳೋಣ. ವರ್ಕ್‌ಶಾಪ್ ತರ ನಾವು ಕೂಡ ಮಾಡ್ಬೋದು. ಆದ್ರೆ ಅವರು ಹೇಳಿರೋ ಪ್ರಕಾರ ಅವರು ರಿಸರ್ಚ್ ಮಾಡಿ ಸ್ವಲ್ಪ ಅವ್ರು ಕೂಡ ಯೂಟ್ಯೂಬ್‌ಗಳಲ್ಲಿ ಬೇರೆ ಗೂಗಲಲ್ಲಿ ಚೆಕ್ ಮಾಡಿ ಅವರು ಹೇಳಿದ್ದೇನಂತಂದ್ರೆ, ನಾವು ನಮಗಿನ್ನ ಒಂದು ಪುರಾತನದಿಂದ ಕೂಡ ಗ್ರೀಕ್ಸು ತುಂಬಾ ಅದ್ಭುತವಾಗಿ ಭೂಮಾತೆಗೆ ಯಾವ ತರ ರೆಸ್ಪೆಕ್ಟ್ ಕೊಡ್ತಾರೆ ಅಂದ್ರೆ ಅವರು ಆ ಭೂಮಾತೆನವರು ಗಯಾ ಅಂತ ಕರೀತಾರಂತೆ. ಗಯಾ ಅಂದ್ರೆ ಭೂಮಿ ಜೊತೆ ನನ್ನ ಜೀವನ ಅಂತ ಅರ್ಥ ಅಂತೆ. ಗಯಾ ಅಂದ್ರೆ ಅವ್ರ ಜೊತೆನೆ ನನ್ನ ಜೀವನ ಇದೆ ಅಂತ ಅರ್ಥ ಅಂತೆ ಮಾಸ್ಟರ್ಸ್ ಅದಕ್ಕೆ. ಅದನ್ನ ರಿಸರ್ಚ್ ಮಾಡಿ ಅವರು ಪ್ರತಿ ಒಂದು ಏನೇ ಮನೇಲಿ ಚಿಕ್ಕ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಕೂಡ, ಒಂದು ಏನೇ ಮನೇಲಿ ಒಳ್ಳೆ ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ಕೂಡ ಅವರು ಪ್ರತಿ ಒಂದು ಕೂಡ ಭೂಮಾತೆಗೆ ಏನೋ ಅವ್ರೇನ್ ನಮ್ಮಂಗೆ ಇವಾಗ ನಾವೇನೋ ಒಂದು ಪೂಜೆ ಪುನಸ್ಕಾರ ಮಾಡ್ಬೇಕು, ವರಲಕ್ಷ್ಮಿ ಹಬ್ಬ ಬರ್ತಾ ಇದೆ, ಭಯ ಪಡ್ತಿದ್ರು ಆಲ್ರೆಡಿ. ಹೂಗಳು ರೇಟ್ ಜಾಸ್ತಿ, ಹಣ್ಣುಗಳ ರೇಟ್ ಜಾಸ್ತಿ, ₹1000 ಆಗ್ತಾ ಇದೆ ಅಂತ. ಆ ತರ ಅವರು ಇಷ್ಟು ಆಡಂಬರದಿಂದ ಮಾಡ್ತಾ ಇರ್ಲಿಲ್ಲ. ಅವ್ರು ಏನು ಬೆಳಿತಾ ಇದ್ರು, ಅವ್ರ ಧಾನ್ಯಗಳು, ಅವ್ರ ಫಲ ಪುಷ್ಪಗಳು ಏನ್ ಅವ್ರ ಹತ್ರ ಸಿಗ್ತಾ ಇತ್ತು ಅದನ್ನೇ ಅಮ್ಮ ಏನ್ ಕೊಟ್ಟಿದ್ರು ಅದನ್ನೇ ಅಮ್ಮನಿಗೆ ಸಮರ್ಪಣೆ ಮಾಡಿ ಕೃತಜ್ಞತೆಗಳು, ಅಮ್ಮ ನೀವು ಕೊಟ್ಟದ್ ನಿಮ್ಗೆ ಸಮರ್ಪಣೆ ಮಾಡ್ತಾ ಇದ್ವಿ. ನಾವು ಮಾಡೋ ಈ ಕೆಲ್ಸದ ಜೊತೆಗೆ ನೀವು ನಮ್ ಜೊತೆಗೆ ಇದನ್ನ ನಮ್ಮನ್ನ ಕಾಪಾಡ್ಬೇಕು ಅಂತ ಹೇಳಿ ಅವ್ರ ಜೊತೆ ಅನುಸಂಧಾನವಾಗಿ ಅವ್ರು ಸಮರ್ಪಣೆ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋರಂತೆ ಮಾತು. ಆ ಸಮಯದಲ್ಲಿ ಅವರು
ಪ್ರತಿ ಒಂದನ್ನು ಕೂಡ ಅವರು ಪ್ರಕೃತಿ ಮಾತೆನ ಟೋಟಲ್ ಪ್ರಕೃತಿ, ಭೂಮಾತೆ ಎಲ್ಲರೂ ಸಪರೇಟ್ ಆಗಿದೆ. ಪಂಚಭೂತಗಳು ಯಾವತ್ತೂ ಕೂಡ ಬಿಡಿಸ್ಕೊಂಡಿಲ್ಲ ಮಾಸ್ಟರ್ಸ್. ಎಲ್ಲೂ ವಿಭಜನೆ ಆಗ್ಲಿಲ್ಲ ಅವರು. ಇದು ಒಂದಕ್ಕೊಂದು ರೀಸೈಕಲ್ ಇದೆ. ಪಂಚಭೂತಗಳಂತಂದ್ರೆ ಎಲ್ಲಾರು ಒಂದಾದ್ರೇನೆ ಪಂಚಭೂತಗಳಾಗಿದ್ದಾರೆ. ಆದರಾಗಿ ಅವರು ನದಿ ಮೂಲಗಳಿಂದ ನದಿ ಮಾತೆಗಳನ್ನ ಕರೆದು ಪ್ರತಿ ಒಂದು ಕೂಡ ಕೃತಜ್ಞತೆ ಹೇಳಿ ಆ ಭೂಮಾತೆಗ್ ಮಾಡಿದ್ರೆ ಎಲ್ಲಾರು ಅನುಸಂಧಾನವಾಗ್ತಾರಲ್ಲ ಅಂತ ಹೇಳಿ ಪ್ರತಿ ಒಂದಕ್ಕೂ ಹೇಳಿ ಆತರ ಇವತ್ತಿಗೂ ಕೂಡ ಅವರು ಅದೇ ತರ ರೆಸ್ಪೆಕ್ಟ್ ಕೊಟ್ಟು ಮಾಡ್ತಾರಂತೆ ಮಾಸ್ಟರ್. ಹೇಳ್ಬೇಕಂದ್ರೆ ನಿಜವಾಗ್ಲೂ ಕೂಡ ಹಿಮಾಲಯಗಳಿಗೆ ಹೋದಾಗ ಮಾಸ್ಟರ್ಸ್ ನಾನು ನನ್ನ ಕಣ್ಣಿಂದ ನೋಡಿದ್ದು ನಾವು ಋಷಿಕೇಶ್‌ಗೆ ಹೋದಾಗ ಅಲ್ಲಿ ನಮಗ್ ಗೊತ್ತಿರ್ಲಿಲ್ಲ. ನಾವು ಬೆಳಗ್ಗೆನೆ ಅಲ್ಲಿ ನದಿ ಪಕ್ಕದಲ್ಲಿ ನಮಗ್ ರೂಮ್ ಕೊಟ್ಟಿದ್ರು ಸ್ವಲ್ಪ ಜನಕ್ಕೆ. ನಾವ್ ಅದ್ರಲ್ಲಿ ಒಂದ್ ಇಬ್ರು ಮಾತ್ರ ಮಾತಾಡ್ಕೊಂಡು ನಾವೇನಂದ್ವಿ, ಇಷ್ಟು ಅದ್ಭುತವಾದ ಅವಕಾಶ ನಮಗ್ ಸಿಕ್ಕಿದೆ. ನಾವು ಬೆಳಗ್ಗೆನೆ ಅಲ್ಲಿಗ್ ಹೋಗ್ಬಿಟ್ಟು ಆ ನದಿಲಿ ಸ್ನಾನ ಮಾಡ್ಬಿಟ್ಟು ಅಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ಕೊಂಡ್ ಬರೋಣ ಅಂತ ಹೊರಟಿವಿ ಮಾಸ್ಟರ್ಸ್. ಆದ್ರೆ ನಮಗ್ ಗೊತ್ತಿಲ್ಲ, ಮನೆ ಇಲ್ಲೇ ರೂಮಲ್ಲಿ ಬ್ರಷ್ ಎಲ್ಲ ಮಾಡ್ಕೊಂಡು ಬಾತ್ರೂಮ್‌ಗೆಲ್ಲ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೀ ಸ್ನಾನಕ್ಕಂತ ಹೋದ್ರೆ ಸ್ವಲ್ಪ ಶಾಂಪೂ ಡಬ್ಬ ಮಾತ್ರ ತಗೊಂಡ್ ಹೋಗಿದ್ದು. ಅದು ಬಾಡಿ ವಾಶ್ ಅಷ್ಟೇ. ಅದನ್ನ ತಗೊಂಡೋಗಿ ಸುಮ್ನೆ ಹಾಕೊಂಡು ಎತ್ತು ಹಾಕೊಂಡ್ ಬರೋಣ ಅನ್ಕೊಂಡು ಎತ್ಕೊಂಡು ಹೋಗಿದ್ವು ಅಷ್ಟೇ ಮಾಸ್ಟರ್ಸ್. ನಾವ್ ಅದನ್ನ ಯೂಸ್ ಕೂಡ ಮಾಡಿಲ್ಲ. ಅಲ್ಲಿಗ್ ಹೋಗಿ ನೀರ್ ಹತ್ರ ಆ ಡಬ್ಬ ನಮ್ ಕೈಲಿದ್ದದ್ ನೋಡ್ಬಿಟ್ರು ಒಬ್ರು ಮಾಸ್ಟರ್ ಅಲ್ಲಿ ನಾರ್ತ್ ಇಂಡಿಯಾ ಮಾಸ್ಟರ್. ಅದ್ ನೋಡ್ಬಿಟ್ಟು ಅವರು ಆ ಹಿಂದಿಯಲ್ಲಿ ಜೋರಾಗಿ ಎಲ್ಲಾರ್ನು ಕೂಗ್ಕೊಂಡ್ಬಿಟ್ರು. ಯಾಕಂದ್ರೆ ಅವರು ಗಂಗಮ್ಮ ಅಂತಾರೆ. ನಮ್ಮಂಗೆ ಆ ಒಂದು ನದಿ ಅಂತಂದ್ರೆ ನೀರ್ ಅಂತಂದ್ರೆ ನಾವು ನಿಜವಾಗ್ಲೂ ನಮ್ಮ ಧರ್ಮಸ್ಥಳಕ್ಕೆ ಹೋದಾಗ ನಮ್ಮ ಕಲ್ಯಾಣಿಗಳು ನೋಡಿದಾಗ ನಮಗ್ ನಾಚಿಕೆ ಆಗುತ್ತೆ ಮಾಸ್ಟರ್ಸ್. ನಾವು ನಿಜವಾಗ್ಲೂ ಏನೂ ಪಾಲನೆ ಮಾಡ್ತಾ ಇಲ್ಲ. ಒಂದನ್ನು ಸರಿಯಾದ ರೀತಿಯಲ್ಲಿ ನಾವು ಬಳಸ್ಕೊಳ್ತಾ ಇಲ್ಲ. ನಿಜವಾಗ್ಲೂ ಧರ್ಮಸ್ಥಳದ ಯಜ್ಞ ನಡೆದಾಗ ನೇತ್ರಾವತಿ ನದಿಗೆ ಹೋದ್ರೆ ಬ್ರಷ್ ಮಾಡೋ ಬ್ರಷ್‌ಗಳಿಂದ, ಪೇಸ್ಟ್‌ಗಳಿಂದ, ಆ ಕವರ್‌ಗಳಿಂದ, ಪ್ಲಾಸ್ಟಿಕ್ ಕವರ್‌ಗಳಿಂದ ಎಲ್ಲ ನದಿ ಮುಂದೆ ಅಲ್ಲೇ ಉಗಿದು, ಅಲ್ಲೇ ಉಜ್ಜಿ, ಅಲ್ಲೇ ಸ್ನಾನ ಮಾಡ್ತಾ ಇದಾರೆ ಮಾಸ್ಟರ್. ನಿಜವಾಗ್ಲೂ ಎಷ್ಟು ದುಃಖ ಬಂತು ಅಂತಂದ್ರೆ ಆ ಮಂಜುನಾಥನಿಗೆ ಇದೇನ ಸ್ವಾಮಿ ನೀವ್ ಇದೇನಾ ಇಲ್ಲಿ ಸಂಸ್ಕಾರ ಹೇಳ್ಕೊಡ್ತಿರೋದು ಇವ್ರಿಗೆ? ಇಂಥ ಪವಿತ್ರವಾದ ನದಿಯಲ್ಲಿ ಪಕ್ಕದಲ್ಲಿ ಒಂದು ಸರಿಯಾಗಿ ಅಷ್ಟು ಜನ ದೇವಸ್ಥಾನದಲ್ಲಿ ಆರ್ಗನೈಸರ್ ಇದ್ಕೊಂಡು ಸೆಕ್ಯೂರಿಟಿಗಳನ್ನಿಟ್ಟು ದೇವಸ್ಥಾನನ ಕಾಪಾಡೋದು ಮುಖ್ಯನಾ? ಒಂದು ನದಿ ಮೂಲನ ಕಾಪಾಡ್ಕೊಳ್ಳೋದು ಮುಖ್ಯನಾ? ಯಾಕೆ ಒಂದ್ 10 ಜನ ಸೆಕ್ಯೂರಿಟಿಗಳನ್ನೆಲ್ಲ ಹಾಕಿ ಒಂದು ಡಸ್ಟ್‌ಬಿನ್‌ಗೆ ಎಲ್ಲ ಡಸ್ಟ್‌ಬಿನ್‌ಗಳಲ್ಲಿ ಹಾಕ್ಲಿಲ್ಲ ಅಂದ್ರೆ ಇಷ್ಟು ಫೈನ್ ಹಾಕ್ತೀವಿ ಅಂತಂದ್ರೆ ಯಾಕೆ ಕಂಟ್ರೋಲ್ ಮಾಡಕ್ಕಾಗಲ್ಲ? ಯಾರಿಗೂ ಕೇರ್ ಇಲ್ಲ. ನದಿ ಅಂದ್ರೆ ಎಲ್ಲರಿಗೇನೋ ನೀರ್ ಬರ್ತಾ ಇದೆ ಹೋಗ್ತದಷ್ಟೇ. ಆ ನದಿಯಿಂದಾನೇ ಇವತ್ತಿಗೂ ಮಂಜುನಾಥನಿಗೆ ಅಭಿಷೇಕ ನಡೀತಾ ಇದೆ. ಆದ್ರೆ ಅದನ್ನ ಪವಿತ್ರವಾಗಿ ನೋಡ್ಕೊಳಕ್ಕೆ ನಮ್ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಆದ್ರೆ ಅಲ್ಲಿ ಆ ಒಬ್ಬ ಮಾಸ್ಟ್ರು ನಮ್ ಕೈಲಿ ಡಬ್ಬ ನೋಡಿದಷ್ಟೇ ಮಾಸ್ಟರ್ಸ್. ನಮ್ಗೆ ಹಿಂದಿ ಬರಲ್ಲ. ಅವ್ರು ಅಂದಿದ್ ಮಾತ್ರ ಅರ್ಥ ಆಗುತ್ತೆ. ಈಗ ರಿಪ್ಲೈ ಮಾಡೋಕೆ ನಂಗೆ ನಿಜವಾಗ್ಲೂ ಬರೋದಿಲ್ಲ. ನನ್ ಜೊತೆಗಿದ್ದವ್ರಿಗೂ ಬರಲ್ಲ. ಅವ್ರು ಜೋರಾಗಿ ಕೂಗ್ಕೊಂಡ್ ನದಿನ ಕ ಕ ಇದು ಕೆಮಿಕಲ್ ಮಾಡ್ಬಿಡ್ತಾರೆ ಅಂತ ಹೇಳಿ ಅವ್ರು ಕೂಗಿ ಎಲ್ಲಾರು ಬಂದ್ಬಿಟ್ಟು ನಿಜವಾಗ್ಲೂ ನಡುಗ್ಬಿಟ್ಟೆ 1 ಸೆಕೆಂಡಲ್ಲಿ ನಿಜವಾಗ್ಲೂ ನಡುಗ್ಬಿಟ್ಟು ನಾನೇನ್ ಮಾಡಿದೆ ಇಮಿಡಿಯೇಟ್ ಆಗಿ ಜಗ್ಗು ತಗೊಂಡ್ ಹೋಗಿದ್ವಿ ಜೊತೆಗೆ. ಆ ಶಾಂಪೂ ಬಾಟಲ್ ತೆಗೆದು ಆ ಜಗ್ಗಲ್ಲಿ ಹಾಕ್ಬಿಟ್ಟು ಅಲ್ಲೊಂದು ಕಂಬಿಗಳು ಕಟ್ಟಿದ್ದಾರೆ ಚೈನ್‌ಗಳ ತರ. ಆ ಚೈನ್‌ಗೆ ತಗಲಾಕ್ಬಿಟ್ಟು ಸುಮ್ನೆ ಒಂದ್ 2 ಚಮಚ ನೀರ್ ಎತ್ತಿ ಹಾಕೊಂಡ್ಬಿಟ್ಟು ಜಗ್ಗಲ್ಲಿ ಧ್ಯಾನಕ್ಕೆ ಕೂತ್ಕೊಂಡ್ಬಿಟ್ವಿ ನಾವಿಬ್ರು ಕೂಡ. ಆ ಡಬ್ಬ ಅಲ್ಲಿ ಸುಮ್ನೆ ತಗಲಾಕ್ಬಿಟ್ಟು ಮುಟ್ಟಿಲ್ಲ ಮತ್ತೆ ನಾವು. ಓಹ್! ಇಷ್ಟು ಪವಿತ್ರವಾಗಿ ಕಾಪಾಡ್ತಾ ಇದ್ದಾರಾ? ನಮಗ್ ಗೊತ್ತಿಲ್ಲ. ನಿಜವಾಗ್ಲೂ ನಂಗೆ ಗೊತ್ತಿರ್ಲಿಲ್ಲ ಅದು. ಆ ಗೊತ್ತಿಲ್ದೇನೆ ಅಲ್ಲಿ ತಗೊಂಡೋಗಿದ್ದಷ್ಟು ಯೂಸು ಕೂಡ ಮಾಡಿಲ್ಲ. ಡಬ್ಬ ನೋಡಿದ ತಕ್ಷಣ ಅವ್ರು ಕೂಗಿದ್ದು ಒಳ್ಳೇದಾಯ್ತು. ಅದು ಅವ್ರು ಇಮಿಡಿಯೇಟ್ ಆಗಿ ಆತರ ಕೂಗಿದ್ದಕ್ಕೆ ನಾವ್ ಅಲ್ಲಿಟ್ಬಿಟ್ಟು, ಆಮೇಲೆ ಆ ನೀರನ್ನ ಜಗ್ಗಲ್ಲಿ ಎತ್ತಿ ಹಾಕೊಂಡು ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಕೂತ್ಕೊಂಡ್ಬಿಟ್ವಿ. ಅಷ್ಟೇ ಆ ಮಾಸ್ಟರ್ ನೋಡ್ಬಿಟ್ಟು ಸುಮ್ನೆ ಹೋಗ್ಬಿಟ್ರು. ಮತ್ತೆ ನಮ್ ತಂಟೆಗೆ ಅವ್ರು ಬಂದಿಲ್ಲ. ಆದ್ರೆ ನನಗೆ ಅವಾಗ ನಿಜವಾಗ್ಲೂ ಒಂದು ಅರ್ಥ ಆಯ್ತು, ಜ್ಞಾನೋದಯ ಆಯ್ತು. ಅಂದ್ರೆ ಒಂದು ಗಂಗಾ ಮಾತೆನ ಇಷ್ಟು ಪವಿತ್ರವಾಗಿ ನೋಡ್ಕೊಳ್ತಾ ಇದಾರೆ ಇವ್ರು. ಓಹ್! ಅದು ನಾವು ಇಲ್ಲಿ ಹಾಳ್ ಮಾಡೋದಕ್ ಬಂದ್ವಾ? ಈ ಜ್ಞಾನ ಗೊತ್ತಿಲ್ದೋರ್ನ ಬಂದಿದ್ವಾ ಇಲ್ಲಿಗ್ ನಾವು ಅಂತ ನಿಜವಾಗ್ಲೂ ನನಗ್ ನಾನೇ ಅವತ್ತು ಬೈಕೊಂಡು ಕ್ಷಮಾಪಣೆ ಕೇಳ್ಕೊಂಡೆ. ಅಮ್ಮ ನಿಜವಾಗ್ಲೂ ನಂಗೆ ಈ ಜ್ಞಾನ ಗೊತ್ತಿರ್ಲಿಲ್ಲ ತಾಯಿ. ನನ್ನ ಕ್ಷಮಿಸು ಅಂತ ಹೇಳಿ ನಾನು ಅವ್ರಿಗೆ ಕೃತಜ್ಞತೆ ಹೇಳಿ ಬಂದೆ. ಈ ತರ ಬೇರೆ ಬೇರೆ ಹೊರ ರಾಜ್ಯಗಳು ನಾವ್ ಯಾರು ಪಾಶ್ಚಾತ್ಯರ ಅಂತ ಇದೀವೋ, ಪಾಶ್ಚಾತ್ಯರು ಮರ್ತಿದ್ದಾರೆ ಅಂತ ನಾವೇನ್ ಮಾತಾಡ್ಕೊಂಡ್ವೋ, ಅವ್ರು ಯಾವ್ದು ಮರ್ತಿಲ್ಲ ಮಾಸ್ಟರ್ಸ್. ಅವ್ರು ಕೊಟ್ಟಿರೋ ಸಂಸ್ಕಾರನ ಅವ್ರು ಸರಿಯಾದ ರೀತಿಲಿ ಪಾಲನೆ ಮಾಡ್ತಾ ಇದಾರೆ. ನಮಗೆ ಒಂದು ವಿಷಯ ಸಿಕ್ತು ಅಂದ್ರೆ ಇವತ್ತು ನಾವು ನಮ್ಮ ಎಲ್ಲಿ ಶಕ್ತಿ ಕ್ಷೇತ್ರಗಳು ಪವಿತ್ರವಾದ ಕ್ಷೇತ್ರಗಳು ಅಂತ ನಾವು ಹೋಗಿ ದರ್ಶನ ಅಂತ ಮಾಡ್ಕೊಂಡು ಎಲ್ದ್ರೋ ಪೊಲ್ಯೂಷನ್ ಮಾಡ್ಬಿಟ್ಟು ಮನೆಗ್ ಬರ್ತಾ ಇದೀವೋ, ಅದೇ ಕ್ಷೇತ್ರಗಳಲ್ಲೇ ಅದೇ ಪಾಶ್ಚಾತ್ಯರು ಬಂದು ಎಷ್ಟು ಶುದ್ಧೀಕರಣದಿಂದ ಎಷ್ಟು ಶುದ್ಧಿ ಮಾಡ್ತಾ ಇದಾರೆ. ಮತ್ತೆ ರಿಸರ್ಚ್ ಮಾಡ್ತಾ ಇದಾರೆ. ಅವ್ರು ಏನು ಇದ್ರ ಮೂಲ ಏನು? ಇವ್ರಿರೋದು ಯಾರಿಲ್ಲಿ? ಏನ್ ನಡೀತಾ ಇದೆ? ಇವ್ರಿಂದ ಆಗೋ ಕೆಲ್ಸಗಳೇನು? ಈ ಭೂಮಿ ಏನೇನು ಮಾಡ್ತಾ ಇದೆ ಅಂತೇಳಿ ಭೂಮಾತೆ ಬಗ್ಗೆ ಸರಿಯಾದ ರಿಸರ್ಚ್ ಮಾಡಿ ಸರಿಯಾದ ಗೌರವ ಕೊಡ್ತಿರೋ ಅವರೇ ಮಾಸ್ಟರ್. ಅವ್ರು ಪಾಲನೆ ಮಾಡ್ತಾ ಇದಾರೆ. ಐಡಾ ಖಾನ್ ಬಾಬಾಜಿ ಹತ್ರ ಹೋದ್ರೆ ಹಿಮಾಲಯಗಳಲ್ಲಿ 6 ತಿಂಗಳು ಅದೇ ಕೆಲ್ಸವಾಗಿ ಕ್ಯಾಂಪ್ ತರ ಬರ್ತಾರಂತ ಅವ್ರು ಫಾರಿನರ್ಸ್. ಬಂದ್ಬಿಟ್ಟು ನಮ್ಮ ಸೀರೆಗಳು ವೈಟ್ ಸೀರೆಗಳು, ಪಂಚೆಗಳು ಹಾಕೊಂಡು
ಅಲ್ಲಿ ಎಲ್ಲೂ ಅವ್ರು ಯಾರನ್ನೂ ಕಮೆಂಟ್ ಮಾಡೋದಿಲ್ಲ, ಯಾರನ್ನೂ ಬೈಯೋದಿಲ್ಲ. ಅಲ್ಲಿರುವಂತ ಪ್ಲಾಸ್ಟಿಕ್ ಗ್ಲಿಸ್ಟಿಕ್ ಯಾರಾದ್ರೂ ವೇಸ್ಟ್ ಹಾಕಿದ್ರೆ ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಅವ್ರಿರುವಂತ ಪ್ರಾಂತದಲ್ಲೆಲ್ಲ ಪೂರ್ತಿ ಕ್ಲೀನ್ ಆಗಿ ಮಾಡ್ಬಿಟ್ಟು ಅವರು ಬೆಳಗ್ಗೆ ಸಾಯಂಕಾಲ ಗಂಗಾ ಮಾತೆಯಲ್ಲಿ ಸ್ನಾನ ಮಾಡಿ ಅಲ್ಲೇ ಎಡೆಖಾನ್ ಬಾಬಾಜಿ ಹತ್ರ ಕೂತ್ಕೊಂಡು ಆ ಸ್ತೋತ್ರಗಳನ್ನ ಅವ್ರಿಗೆ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತಾರಂತಂದ್ರೆ ಅಷ್ಟು ಡೆಡಿಕೇಟೆಡ್ ಆಗಿ ಅವ್ರು ಕೆಲಸ ಮಾಡ್ತಾರೆ. ಎಲ್ಲರೂ ಫಾರಿನರ್ಸ್, ನಮ್ಮ ಇಂಡಿಯಾದವ್ರು ಒಬ್ರಿಲ್ಲ ಅಲ್ಲಿ. ತಿರುವಣ್ಣಾಮಲೆಗೆ ಹೋಗಿ ನೋಡಿ, ನೀವು ರಮಣ ಮಹರ್ಷಿ ಆಶ್ರಮಗಳು ನೋಡ್ತೀರಾ, ವಿರೂಪಾಕ್ಷ ಗುಹೆ ನೋಡ್ತೀರಾ, ಸ್ಕಂದಾಶ್ರಮ ನೋಡ್ತೀರಾ, ಆ ಸುತ್ತ ನೋಡಿದ್ರೆ ಎಲ್ಲಿ ನೋಡಿದ್ರೆ ಕೂಡ ಎಲ್ಲಿ ಕೂತ್ಕೊಂಡ್ರೆ ಅವರು ಎಷ್ಟು ಡಿಸಿಪ್ಲೈನ್ ಆಗಿ ಕಣ್ಣು ಮುಚ್ಚಿ ಅವ್ರ ಪಕ್ಕದಲ್ಲಿ ಗಮನ ಕೂಡ ಕೊಡಲ್ಲ. ಅವ್ರು ಅಷ್ಟು ಶ್ರದ್ಧೆಯಿಂದ ಅವರು ನೋಡ್ಕೊಳ್ತಾ ಇದಾರೆ. ನಮ್ಮ ಭೂಮಿನ ರಿಸರ್ಚ್ ಮಾಡಿದವರು ಫಸ್ಟ್ ಪಾಕ್ಷೇತ್ರ ಮಾಸ್ಟರ್ಸ್. ಯಾಕಂದ್ರೆ ಹಿಮಾಲಯಗಳು ದೊಡ್ಡದಾ, ತಿರುವಣ್ಣಾಮಲೆ ದೊಡ್ಡದಾ ಅಂತ ಬಂದಾಗ ಅವರೇ ಬಂದು ರಿಸರ್ಚ್ ಮಾಡಿದ್ದಂತೆ. ಅವ್ರು ಬಂದು ರಿಸರ್ಚ್ ಮಾಡಿದಾಗ ಹಿಮಾಲಯಗಳಿಗನ ಎಷ್ಟೋ ಪುರಾತನವಾದದ್ದು ಅರುಣಾಚಲಂದು ಬೆಟ್ಟ ಅಂತ ಅವರ ರಿಸರ್ಚ್ ಅಲ್ಲಿ ಅವರು ಕಂಡಿಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಮಾಡ್ತಿರೋರು ಪಾಶ್ಚಾತ್ಯರು. ನಾವ್ ಅನ್ಕೊಳ್ತೀವಿ ಭಾರತ ದೇಶ ನಿಜವಾಗ್ಲೂ ಒಂದು ನಾವೆಲ್ಲ ಹೆಮ್ಮೆ ಪಡುವಂತ ಜಾಗದಲ್ಲಿ ನಾವು ಹುಟ್ಟಿದೀವಿ ಮಾಸ್ಟರ್. ಆದ್ರೆ ಆ ಭೂಮಾತೆನ ನಾವು ಕಾಪಾಡ್ಕೊಳಕ್ ಆಗ್ತಾ ಇಲ್ಲ ಇವತ್ತು. ಆ ಭೂಮಾತೆಗೆ ನೋವು ಕೊಡ್ತಾ ಇದೀವಿ, ಆ ಭೂಮಾತೆಗೆ ಹಿಂಸೆ ಕೊಡ್ತಾ ಇದೀವಿ, ಆ ಭೂಮಾತೆನ ಏನ್ ಮಾಡ್ಬಾರ್ದು ಅದೆಲ್ಲ ಅವ್ರ ಮೇಲೆ ಮಾಡ್ತಾ ಇದ್ವಿ. ಪಾನ್ ಪರಾಗ್ಗಳು ಯಾಕೆ ಬ್ಯಾನ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನಮ್ಮಲ್ಲಿ? ಯಾವ ರಾಜಕೀಯಗಳಿಗೆ ಇದು ಅಡ್ಡ ಆಗ್ತಾ ಇರೋದು? ಚಿಕ್ಕದಲ್ಲಿ ತಯಾರಿ ಮಾಡುವಾಗ ಏನ್ ಮಾಡ್ತಾ ಇದ್ರಿ ಇವ್ರು? ಇಷ್ಟು ದೊಡ್ಡದಾಗಿ ತಯಾರಿ ಬಂದು ಪಬ್ಲಿಕ್ ಬರೋವರೆಗೂ ಏನ್ ಮಾಡ್ತಾ ಇದ್ರಿ ಇವ್ರು? ಬ್ಯಾನ್ ಮಾಡ್ಕೊಳಕ್ ಆಗ್ತಾ ಇಲ್ವಾ ಇವ್ರಿಗೆಲ್ಲ? ಆ ಒಂದು ಪಾನ್ ಪರಾಗನ ಯಾರು ನಮ್ಮಿಂದ 1 ಕಿಲೋಮೀಟರ್ ಆ ಕಡೆ ಇದ್ದು ಅವ್ 100 ಮೀಟರ್ ಆ ಕಡೆ ದಗಿತಾ ಇದ್ರೆ ಇಲ್ಲಿ ನಮ್ಗೆ ಹೊಟ್ಟೆ ಎಲ್ಲ ತೊಳಸ್ದಂಗ ಆಗುತ್ತೆ, ಪ್ರಾಣ ಹೋದಂಗ ಆಗುತ್ತೆ ಒಂದ್ ಸೆಕೆಂಡ್. ಇಷ್ಟು ಕೋಟ್ಯಾಂತರ ಜನ ಉಗಿತಾ ಇದ್ರಲ್ಲ ಭೂಮಾತೆ ಮೇಲೆ. ನಮ್ಮ ತಾಯಿ ಅಲ್ವಾ ಅವರು? ಎಷ್ಟು ಜನಕ್ಕೆ ಈ ಭಾವನೆ ಗೊತ್ತಿದೆ? ಯಾಕೆ ಕಾಮನ್ ಸೆನ್ಸ್ ಅಲ್ಲಿ ಇಲ್ಲಿ ನಿಂತ್ರಲ್ಲಿ ಉಗಿತಾ ನಿಂತಿರ್ತಾರಲ್ಲ, ಯಾಕೆ ಭೂಮಾತೆ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಮತ್ತೆ? ಎಲ್ಲರಿಗೂ ಭೂಮಾತೆ ಬಗ್ಗೆ ಗೊತ್ತಲ್ವಾ? ಯಾಕೆ ರೆಸ್ಪೆಕ್ಟ್ ಕೊಡೋಕ್ ಆಗ್ತಾ ಇಲ್ಲ? ಅಂದ್ರೆ ಎಲ್ಲಿ ಮಿಸ್ ಆಗ್ತಾ ಇದೆ? ಸಂಸ್ಕಾರ ಎಲ್ಲಿ ಮಿಸ್ ಆಗ್ತಾ ಇದೆ? ಹುಟ್ಟಿದ ತಕ್ಷಣ ಮಕ್ಕಳಿಗೆ ನಾವ್ ಏನ್ ಹೇಳ್ಕೊಡ್ಬೇಕು ಹೇಳ್ಕೊಡ್ತಾ ಇಲ್ಲ ಮಾಸ್ಟರ್ಸ್. ಮನೆಯಲ್ಲಿ ದೊಡ್ಡವರನ್ನವರು ಫಸ್ಟ್ ಈ ಸಂಸ್ಕಾರ ನಮಗ್ ಗೊತ್ತಿರಬೇಕು. ಮಣ್ಣಿನ ಜೊತೆ ಆಟ ಆದ್ರೆ ಮಕ್ಕಳನ್ನ ಯಾಕೆ ಬಿಡ್ತಾ ಇಲ್ಲ ನಾವು? ಗಲೀಜ್ ಎಲ್ಲಿ ನೋಡಿದ್ರು ಗಲೀಜ್, ಅಯ್ಯ ಗಲೀಜು ಇನ್ಫೆಕ್ಷನ್ ಆಗುತ್ತೆ ಮುಟ್ಬೇಡ. ಯಾಕಂದ್ರೆ ಆಲ್ರೆಡಿ ಕೆಮಿಕಲ್ ಮಾಡ್ಬಿಟ್ಟಿದೀವಿ ಭೂಮಾತೆನ ನಾವು. ಮುಟ್ಟಿದ್ರೆ ಮಕ್ಳಿಗೆ ಇನ್ಫೆಕ್ಷನ್ ಆಗುತ್ತೆ. ಆದ್ರೆ ಏನೇ ಆಗ್ಲಿ, ಎಷ್ಟು ಕೆಮಿಕಲ್ ಇದ್ರು ಕೂಡ ಭೂಮಾತೆ ನಿಜವಾಗ್ಲೂ ಆ ಮಾತೆಗೆ ನಾವು ಎಷ್ಟು ಅವ್ರ ಋಣನ ನಾವ್ ಈ ಜನ್ಮ ಎಷ್ಟು ಜನ್ಮಗಳು ಇದನ್ನ ತೀರ್ಸ್ಕೊಳಕ್ ಆಗೋದಿಲ್ಲ. ಯಾರ್ ಋಣ ಬೇಕಾದ್ರೂ ತೀರ್ಸ್ಬೋದು ಮಾಸ್ಟರ್ಸ್. ನಾವ್ ಅನ್ಕೊಳ್ತೀವಿ ತಂದೆ ತಾಯಿ ಜನ್ಮ ಕೊಟ್ರೆ ಅವ್ರ ಋಣ ಅವ್ರ ಋಣ ನಾವ್ ಆರಾಮಾಗಿ ತೀರ್ಸ್ಬೋದು ಮಾಸ್ಟರ್ಸ್. ಆರಾಮಾಗಿ ಅವ್ರ ಋಣ ತೀರ್ಸೋದ್ರೆ ಭೂಮಾತೆ ಋಣನ ನಾವು ಇನ್ನು ಎಷ್ಟು ಜನ್ಮಗಳೆದ್ದು ಬಂದ್ರು ಕೂಡ ತೀರ್ಸೋಕಾಗಲ್ಲ. ಆದ್ರೆ ಅವರಿಗೆ ನೋವಾಗ್ದ್ರಷ್ಟು ಅವ್ರು ಸಂತೋಷ ಆಗುವಂತದ್ದು ಒಂದು ಕೆಲಸ ಆದ್ರೂ ಈ ಭೂಮಿ ಮೇಲೆ ಮಾಡ್ಬಿಟ್ಟು ಹೋದ್ರೆ ಸಾಕು. ನಾವು ಕೆಮಿಕಲ್ ಇಲ್ದ್ರೇನೆ ಅವ್ರಿಗೆ ನೋವಾಗ್ದ್ರಂಗೆ ನಡ್ಕೊಂಡ್ರೆ ಸಾಕು. ನಾವು ಭೂಮಾತೆ ಬಗ್ಗೆ ಗೌರವ ಕೊಟ್ರೆ ಸಾಕು. ನಾವು ನಿಜವಾಗ್ಲೂ ನಮ್ಗೆ ಸಿನಿಮಾಗಳಲ್ಲಿ ಯಾಕೆ ನಾವು ಅವೆಲ್ಲ ಕೂಡ ಸಿನಿಮಾಗಳ ರೂಪದಲ್ಲಿ ಅಂದ್ರೆ ಇದಕ್ಕೂ ಕೋಇನ್ಸಿಡೆಂಟ್ ಏನೋ ಗೊತ್ತಿಲ್ಲ ಮಾಸ್ಟರ್ಸ್. ಇವಾಗ ಅಖಂಡ ಕರ್ನಾಟಕದಲ್ಲಿ 3 ದಿನ ಇದೇ ವರ್ಕ್‌ಶಾಪ್ ನಿಜವಾಗ್ಲೂ ನಡೆಯಿತು. ಭೂಮಾತೆ ವರ್ಕ್‌ಶಾಪ್ ನಾನು ಸರೋಜಾ ಗೋಳ್ಪಲ್ ಮೇಡಮ್‌ದು ಏನಿತ್ತು ಅದನ್ನೇ ತಗೊಂಡು ಅಲ್ಲಿ ನಾನ್ ಮಾಡಿದೆ. ನನ್ನ ಜ್ಞಾನ ಅಲ್ಲ ಅಂತ ನಾನು ಅಲ್ಲೂ ಹೇಳ್ದೆ, ಇಲ್ಲೂ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಇದು ನನ್ನ ಜ್ಞಾನ ಖಂಡಿತ ಅಲ್ಲ. ನನಗೆ ಅಷ್ಟೊಂದು ಜ್ಞಾನ ಕೊಡುವಷ್ಟು ಜ್ಞಾನ ನನ್ನಲ್ಲಿದೆ ಅಂತ ನಾನು ಯಾವತ್ತೂ ಭ್ರಮೆಯಲ್ಲಿಲ್ಲ. ಗುರುಗಳು ಈ ದೇಹನ ಯಾಕೆ ಆಯ್ಕೆ ಮಾಡ್ಕೊಂಡ್ರು, ಈ ಜ್ಞಾನನ ಯಾಕೆ ಕೊಡಿಸ್ತಾ ಇದ್ದಾರೋ ಅದು ಆ ಗುರುಗಳು ಯಾರ್ಯಾರಿದಾರೋ, ಸರೋಜಮ್ಮ ಆಗಿರ್ಬೋದು, ಪತ್ರಿ ಸರ್ ಆಗಿರ್ಬೋದು, ಈಶ್ವರ ಆಗಿರ್ಬೋದು, ರಮಣ ಮಹರ್ಷಿ ಆಗಿರ್ಬೋದು, ಯಾರು ಈ ದೇಹನ ಯಾವ್ದಕ್ ಬೇಕೋ ಉಪಯೋಗಿಸ್ಕೊಳ್ತಾರೆ ಅನ್ನೋದು ನನ್ಗೊಂದು ಚಿಕ್ಕದು ಒಂದು ಜ್ಞಾನ. ಆ ಜ್ಞಾನ ಮಾತ್ರ ನಂಗೆ ಕೊಟ್ಟಿದ್ದಾರೆ ಮಾಸ್ಟರ್. ಅದ್ರಲ್ಲಿ 3 ದಿನ ವರ್ಕ್‌ಶಾಪ್‌ಗಳು ಅಲ್ಲಿ ನಡೆಯಿತು. ಅದ್ರಲ್ಲಿ ಭಾಗವಾಗಿ ಆ ಮಾರನೇ ದಿನ ಸುಮ್ನೆ ರೀಲ್ಸ್ ಅಲ್ಲಿ ನೋಡ್ತಾ ಇದ್ರೆ ನಮ್ಗೆ ತೆಲುಗು ಸಿನಿಮಾ ಎಲ್ಲಾರು ನೋಡಿರ್ತೀರ ಮಾಸ್ಟರ್, ತೆಲುಗು ಗೊತ್ತಿರೋರು. ಸೀತಮ್ಮ ವಾಕಿಟ್ಲು ಸಿರಿಮಲ್ಲಿ ಚೆಟ್ಟು ಅಂತ ಪ್ರಕಾಶ್ ರಾಜ್‌ದು, ಜಯಸುಧಾದು ಅದ್ಭುತವಾದ ಸಿನಿಮಾ ಅದು. ಒಂದು ಒಂದು ಸಂಸಾರ, ಒಂದು ಫ್ಯಾಮಿಲಿ ಅಂತಂದ್ರೆ ಎಷ್ಟು ಅಹ್, ಬೆಲೆ ಇದೆ, ಅದಕ್ಕೆ ಏನ್ ವ್ಯಾಲ್ಯೂಸ್ ಇದೆ, ಯಾವ ತರ ಇರ್ಬೇಕು, ಅವರು ಸಮಾಜ ಹೆಂಗಿರ್ಬೇಕು, ಫ್ಯಾಮಿಲಿ ಹೆಂಗಿರ್ಬೇಕು, ಒಂದು ಸಂಬಂಧಗಳು ಹೆಂಗಿರ್ಬೇಕು ಅಂತ ತಿಳಿಸ್ಕೊಟ್ಟಿರುವಂತ ಸಿನಿಮಾ ಅದು. ಅದು ಪೂರ್ತಿ ಸಿನಿಮಾ ಹೋದ್ರೆ ಅವತ್ತು ಬಂದಿದ್ದ ರೀಲ್ಸ್ ಅಲ್ಲಿ ಸೀತೆ ಅಂತ ಒಂದು ಹುಡುಗಿ, ಅದು ತುಂಬಾ ದೊಡ್ಡ ಪಾರ್ಟ್ ಅವಳ್ದು ಆ ಸಿನಿಮಾದಲ್ಲಿ. ಅವಳು ನಿಜವಾಗ್ಲೂ ಮಂಚದಿಂದ ಇಳಿಯುವಾಗ ಭೂಮಾತೆಗೆ ಸಡನ್ ಆಗಿ ಕಾಲಿಟ್ಬಿಟ್ಟು ಹೋಗ್ತಾಳೆ. ಆಮೇಲೆ ಸಡನ್ ಆಗಿ ಕಾಲ್ ತಗೊಂಡು ಅಮ್ಮ ಕ್ಷಮಿಸು ಕ್ಷಮಿಸು ಭೂಮಾತೆ, ನನ್ನ ಕ್ಷಮಿಸ್ಬಿಡು, ನಾನು ನಿನ್ನ ಮರ್ತ್ಬಿಟ್ಟು ಕಾಲಿಟ್ಬಿಡ್ತಾ ಇದ್ದೆ. ಆದ್ರೆ ನಾನು
ನೀನು ಬೆಳಗ್ಗೆ ಎದ್ದು ನಿನ್ ಮೇಲೆ ಕಾಲಿಟ್ಟು ಸಂಜೆವರೆಗೂ ನಡೀತಾನಲ್ಲ ತಾಯಿ, ಇದನ್ನೆಲ್ಲ ನನ್ನ ಕಾಲು ಹೆಜ್ಜೆಗಳು ಅನ್ಕೊಂಬೇಡ, ನನ್ನ ಮುತ್ತುಗಳಂತ ಸ್ವೀಕರಿಸು ಮಾತೆ ನಿನಗೆ ಅಂತ ಹೇಳ್ಬಿಟ್ಟು ಅವಳಿಗೆ ನಗ್ನಕ್ಕೊಂಡು ಅದನ್ನ ಹೇಳ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾಳೆ ಮಾಸ್ಟರ್ಸ್. ನಿಜವಾಗ್ಲೂ ಅದು ಚಿಕ್ಕದು ಎಷ್ಟು ದೊಡ್ಡ ಮೆಸೇಜ್ ಅನ್ನಿಸ್ತು ನಂಗೆ. ಅಲ್ವಾ? ಇದಲ್ವಾ ಅನುಸಂಧಾನ ಅಂದ್ರೆ? ಅಂದ್ರೆ ಆ ಸಿನಿಮಾ ತೆಗ್ದಿರೋರು ಎಷ್ಟು ಯೋಚನೆ ಮಾಡಿದ್ರು, ಪಬ್ಲಿಕ್ ಅಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ವಿ ಅಂತಂದ್ರೆ ಎಷ್ಟು ಯೋಚನೆ ಮಾಡಿದ್ರೆ ಆ ಡೈರೆಕ್ಟ್ರು ಈ ಈ ಒಂದು ನಮಗೆ ಈ ಮೆಸೇಜ್ ತಲುಪಿಸ್ತಾರೆ ಮಾಸ್ಟರ್ಸ್. ಆ ಸಿನಿಮಾ ನಾನ್ ಕೂಡ ನೋಡಿದೀನಿ. ಆದ್ರೆ ಈ ಮೆಸೇಜ್ ಆವತ್ತು ನನ್ ತಲೆಗೆ ಹೋಗ್ಲಿಲ್ಲ. ಅದು ಎಲ್ಲಿತ್ತೋ ಕೂಡ ನನ್ಗೆ ಗೊತ್ತಿಲ್ಲ ಮಾಸ್ಟರ್. ನಿಜವಾಗ್ಲೂ ಆ ಸಿನಿಮಾ ಸರಿಯಾಗಿ ನೋಡಿಲ್ವೋ, ಈ ಪದ ನನ್ಗೆ ಅರ್ಥ ಆಗ್ಲಿಲ್ವೋ ಗೊತ್ತಿಲ್ಲ. ಈಗ ಈ ಸಬ್ಜೆಕ್ಟ್ ತಗೊಂಡ ಮೇಲೆ ಕರೆಕ್ಟ್ ಆ ರೀಲ್ಸೇ ಬಂತು. ಅದು ಆ ಪದನೇ ಬಂತು. ಅವ್ಳಿಗೆ ಎಷ್ಟು ನೀಟಾಗಿ ನನ್ನ ಕಾಲು ಇಟ್ರೆ ನನ್ನ ಹೆಜ್ಜೆಗಳು ಮುತ್ತುಗಳ ತರ ಸ್ವೀಕರಿಸಿ ಮಾತೆ ನನ್ನನ್ನ ಕ್ಷಮಿಸು ಅಂತ ಹೇಳ್ಕೊಂಡು ಎದ್ದು ನಡೀತಾ ಇದ್ದಾಳೆ. ಇದಲ್ವಾ ಮತ್ತೆ ಅನುಸಂಧಾನ ಅಂದ್ರೆ? ಈ ತರ ನಾವು ಭೂಮಾತೆ ಬಗ್ಗೆ ಮಾತಾಡೋದು ದೊಡ್ಡ ದೊಡ್ಡ ಸಬ್ಜೆಕ್ಟ್ ಇದೆ ಮಾಸ್ಟರ್ಸ್. ಆದ್ರೆ ನಮ್ಗೆ ಸಮಯಾಭಾವದಿಂದ ನಾವ್ ಎಷ್ಟು ಬೇಕಷ್ಟು ಮೇನ್ ಆಗಿ ಮಾತಾಡ್ಕೊಳ್ತಾ ಇದ್ವಿ ಇವತ್ತು. ಆತರ ನಾವು ಭೂಮಾತೆ ಜೊತೆಗೆ ಅನುಸಂಧಾನವಾಗ್ಬೇಕಂದ್ರೆ ಇವಾಗ್ಲಾದ್ರೂ ಅಟ್ಲೀಸ್ಟ್ ಆಧ್ಯಾತ್ಮಿಕದಲ್ಲಿ ಬಂದಿರೋರು ನಾವುಗಳಾದ್ರೂ ಅವೇರ್ನೆಸ್ ಕೊಟ್ರೆ, ನಮ್ಮ ಅಕ್ಕಪಕ್ಕದವರು, ನಮ್ಮ ಮಕ್ಳು, ಇನ್ನೊಂದ್ ಮಕ್ಳಿಗೆ ಹೇಳಿದಾಗ ಪ್ರತಿ ಒಬ್ಬರಿಗೂ ಅವೇರ್ನೆಸ್ ಮೂಡ್ಸೋದೇ ಅಲ್ವಾ ನಮ್ಮೆಲ್ಲರ ಕೆಲ್ಸ. ಸರ್ ಭೂಮಿಗೆ ಇಳಿದು ಬಂದು ಧ್ಯಾನ ಏನ್ ಹೇಳ್ಕೊಟ್ಟು ಧ್ಯಾನದ ಮಾಡ್ತಾ ಇದಾರೆ. ಈಗ ಇಷ್ಟು ಪಿರಮಿಡ್ಗಳು ಯಾಕೆ ತರಿಸ್ತಾ ಇದಾರೆ? ಆ ಭೂಮಾತೆಗೆ ಎನರ್ಜಿ ಟೋಟಲಿ ಲಾಸ್ ಮಾಡ್ಬಿಟ್ಟಿದೆ ಮಾಸ್ಟರ್ಸ್. ನಾವು ಭೂಮಾತೆ ತುಂಬಾ ನೋವಿಂದ ನರಳ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲಿ ನೋಡಿದ್ರು ಕೊರಿಯೋದು, ಎಲ್ಲಿ ನೋಡಿದ್ರು ಬೋರ್ವೆಲ್, ಎಲ್ಲಿ ನೋಡಿದ್ರು ಕೊರಿಯೋದು. ಚೆನ್ನ ಸಿಗುತ್ತೆ, ನಿಧಿಗಳು ಸಿಗುತ್ತೆ, ಕೊರಿ ಅಂತ ಇವತ್ತು ಭೂಮಾತೆನ ಕೊರಿಯೋದ್ರಲ್ಲೇ ಇದೀವಿ ಬಿಟ್ಟು ಭೂಮಾತೆಗೆ ಏನ್ ಬೇಕು ಅಂತ ಯಾರು ಕೇಳೋರಿಲ್ಲ. ಆ ತರದ್ದಾಗಿ ಚಿಕ್ಕದಾಗಾದ್ರೂ ನಾವು ಚಿಕ್ಕ ಕೆಲ್ಸಗಳು ಮಾಡ್ಕೊಂಡು ಹೋದಾಗ ಅಮ್ಮನಿಗೆ ಸಂತೋಷ ಆಗುವಂತ ಚಿಕ್ಕ ಕೆಲ್ಸಗಳು ಮಾಸ್ಟರ್ಸ್. ಅದ್ ಯಾವ ತರ ಅಂತಂದ್ರೆ ನಮ್ಗೆ, ಯಾಕಂದ್ರೆ ನಮ್ಮ ಸಿಟಿಗಳಲ್ಲಿರೋರಿಗೆ ಅವಕಾಶಗಳಿಲ್ಲ ಇವಾಗ. ಎಲ್ಲಾ ಕಡೆ ತಾರು, ಸಿಮೆಂಟ್ಗಳು, ಟೈಲ್ಸ್ಗಳು, ಮಾರ್ಬಲ್ಗಳು ಹಾಕೊಂಡು ನಾವು ಒದ್ದಾಡ್ತಾ ಇದ್ವಿ. ಆದ್ರೆ ಅಟ್ಲೀಸ್ಟ್ ಪಾರ್ಕ್ಗಳಲ್ಲಿ ಹೋದಾಗ್ಲಾದ್ರೂ ಆ ಪ್ರಕೃತಿ ಮಾತೆ ಜೊತೆಗೆ ದಿನಕ್ಕೆ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಒಬ್ರು ಮಾಸ್ಟರ್ ಏನ್ ಹೇಳ್ತಾರ ಅಂತಂದ್ರೆ, ಇದನ್ನೆಲ್ಲ ರಿಸರ್ಚ್ ಮಾಡಿ ಪ್ರಕೃತಿ ಮಾತೆ ಜೊತೆಗೆ ಅನುಸಂಧಾನ ಹಿಂಗಾದ್ರೆ ನಮ್ಗೆ ಏನೇನ್ ಬೆನಿಫಿಟ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ ಮಾಸ್ಟರ್ಸ್ ಅವರು. ಅವರು ಪಾಶ್ಚಾತ್ರೆ. ಅವರು ಏನ್ ಹೇಳಿದ್ರಂದ್ರೆ ಒಂದ್ 2 ಅವರ್ಗ ನಾವೇನಾದ್ರೂ ಪ್ರಕೃತಿಗೆ ಹೋಗ್ಬಿಟ್ಟು ಒಂದು 4 ರೌಂಡ್ 5 ರೌಂಡ್ ಪ್ರಕೃತಿಯಲ್ಲಿ ಹುಲ್ ಮೇಲೋ ಮಣ್ಣಿನ ಮೇಲೋ ಬರೀ ಕಾಲಲ್ಲಿ ನಡೆದ್ಬಿಟ್ಟು ನಿಂಗ್ ನಿಜವಾಗ್ಲೂ ಸಮಯ ಇದ್ರೆ, ನಿನಗೇನು ಪ್ರಪಂಚ ಎಲ್ಲ ಓಡೋಗ್ತಿದೆ, ನಾನೆಲ್ಲೋ ಓಡೋಗ್ಬೇಕಂತ ಓಡೋಗ್ತಿರೋ ಮನಸ್ಥಿತಿಲಿ ನೀನಿದ್ರೆ ನಿಜವಾಗ್ಲೂ 2 ಗಂಟೆಗಳ ಕಾಲ ನೀನು ಪ್ರಕೃತಿ ಸುಮ್ನೆ ಕೂತ್ಕೋ. ಏನು ಮಾಡ್ಬೇಡ, ನೀನು ಧ್ಯಾನ ಮಾಡ್ಬೇಡ, ಇನ್ನೇನು ಫೋನ್ ಮಾಡ್ಬೇಡ, ಯಾರ ಹತ್ರ ಏನೂ ಮಾತಾಡ್ಬೇಡ. ಸುಮ್ನೆ 2 ಗಂಟೆಗಳ ಕಾಲ ನೀನು ಪ್ರಕೃತಿಯಲ್ಲಿ ಕೂತ್ಕೊಂಡ್ರೆ, ಅವ್ರು ಹೇಳಿದ್ರು ಮಾಸ್ಟರ್, ನಮಗೆ ನಮ್ಮ DNA ಎಷ್ಟೋ ನಮಗೆ ಕಣಗಳೆಲ್ಲ ಜಂಕ್ ಕಣಗಳಂತ ಹೇಳ್ಬಿಟ್ಟು ನಮ್ಮೊಳಗಡೆ ಕೆಲಸ ಮಾಡೋದು ಸ್ಟಾಪ್ ಮಾಡ್ಬಿಟ್ಟಿದಾರಂತ. ಆಲ್ರೆಡಿ ನಮ್ಮ ಪ್ರತಿಯೊಂದು ದೇಹದಲ್ಲಿ ನಾವು ಸರಿಯಾದ ಎನರ್ಜಿ ಇಲ್ದೇನೆ ಸರಿಯಾದ ಫುಡ್ಗಳು ತಗೊಳ್ತಾ ಇಲ್ಲ, ಸರಿಯಾದ ಆಲೋಚನೆಗಳು ಮಾಡ್ತಾ ಇಲ್ಲ. ಪ್ರತಿಯೊಂದು ಟೆನ್ಷನ್ಗಳು ಮಾಡ್ಕೊಂಡು ಭೂಮಾತೆ ಜೊತೆಗೆ ಅನುಸಂಧಾನ ಇಲ್ಲ. ನಾನು ಇಷ್ಟೊತ್ತು ಹೇಳ್ದಂಗೆ ಯಾರು ಸೂರ್ಯ ನಮಸ್ಕಾರ ಮಾಡೋರು ಬಿಸಿಲು ಅಂದ್ರೆ ಭಯ. ಯಾರು ಬಿಸಿಲಿಗೆ ಹೋಗ್ತಾ ಇಲ್ಲ. AC ಇಲ್ದಿದ್ರೆ ಬದುಕೋಕ್ಕಾಗಲ್ಲ. ಗಾಳಿ ಫ್ರೆಶ್ ಗಾಳಿ ತಗೊಳಂದ್ರೆ ಡಸ್ಟ್ ಅಲರ್ಜಿ ನಮಗ್ ಬೇಡ. ಎಲ್ಲ ಕ್ಲೋಸ್ ಮಾಡ್ಕೊಳ್ತಾ ಇದ್ವಿ. ಅದು ಈ ಅನುಸಂಧಾನ ಇಲ್ದ್ರೆ ನಮ್ಮ ಒಳಗಡೆ ಕಣಗಳು ಇವಕ್ಕೆಲ್ಲ ಅನುಸಂಧಾನದಲ್ಲಿದೆ ನಮ್ಮ ದೇಹ. ಪಂಚಭೂತಗಳಿಂದ ಇದಂದ್ರೆ ಅದು ಬೇಕಲ್ಲ, ಅದ್ರ ತತ್ವ ಅದಕ್ಕೆ ಬೇಕಲ್ಲ. ಆ ತತ್ವದಲ್ಲಿ ನಾವು ಅನುಸಂಧಾನ ಇಲ್ಲ ಅಂದ್ರೆ ಅದು ಕೆಲಸ ಮಾಡ್ತಾ ಇಲ್ಲ, ಆಲ್ರೆಡಿ ಡೆಡ್ ಆಗ್ಬಿಡ್ತಾ ಇದಾವಂತೆ. ಆ ತರ ಡೆಡ್ ಆಗಿರುವಂತ ಸೆಲ್ಸ್ ಕೂಡ 600 ಇಂದ 800 ಸೆಲ್ಸ್ ಆ 2 ಅವರಲ್ಲಿ DNA ಆಕ್ಟಿವೇಶನ್ ಮಾಡ್ಕೊಂಡು ಅದರ ಸ್ವಸ್ಥಿತಿಗೆ ಅದು ಬರುತ್ತೆ ಅಂತೆ ಮಾಸ್ಟರ್ಸ್. ಅಷ್ಟು ಅದ್ಭುತವಾಗಿ ನಮ್ಮ ದೇಹದಲ್ಲಿ ಕೆಲಸಗಳಾಗುತ್ತೆ. ದಯವಿಟ್ಟು ದಿನಕ್ಕೆ 2 ಗಂಟೆಗಳ ಕಾಲ ಅಟ್ಲೀಸ್ಟ್ 2 ಗಂಟೆಗಳಾಗಿಲ್ವ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ, ಅಟ್ಲೀಸ್ಟ್ 600 ಆಗೋದ್ ಬೇಡ, ನಮ್ಗೊಂದು 100 ಆದ್ರೆ ಆಕ್ಟಿವೇಶನ್ ಆಗುತ್ತಾ? ನಮ್ ದೇಹ ಆರೋಗ್ಯವಾಗಿ ಬರುತ್ತಾ? ಅರ್ಧ ಗಂಟೆ ಆದ್ರೂ ಅಟ್ಲೀಸ್ಟ್ ಪಾರ್ಕ್ಗೂ ಹೋಗೋ ಹಾಗಲ್ಲ ಅನ್ನೋರು ಮನೆ ಮುಂದೆ ಗಿಡಗಳಿದ್ಯಾ? ಅಟ್ಲೀಸ್ಟ್ ಮನೆ ಮುಂದೆ ಬರೀ ಕಾಲಲ್ಲಿ ನಡೆಯೋಕೆ, ಬರೀ ಕಾಲಲ್ಲಿ ಮನೆ ಮುಂದೆ ಕೂಡ ನಡೆಯೋಬೇಡ. ಇನ್ಫೆಕ್ಷನ್ ಆಗುತ್ತೆ, ಚಪ್ಪಲ್ ಹಾಕೋ, ಅದ್ ನಾಯಿಗಳು ಓಡಾಡ್ತದೆ, ಅದ್ ನಾಯಿಗಳು ಅದ್ ಮಾಡಿರ್ತದೆ, ಎಲ್ಲದಕ್ಕೂ ಭಯ 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 ಭಯ. ನಿಜವಾಗ್ಲೂ ಕೊರೋನಾ ಬಂದು ಸತ್ತೋಗಿರೋರು 20% ಮಾಸ್ಟರ್ಸ್. ನಿಜವಾಗ್ಲೂ ಕೊರೋನಾ ಅಟ್ಯಾಕ್ ಆಗಿ ಉಸಿರಾಡಕ್ ಆಗ್ದರೇನೆ ಹೋಗಿರೋರು 20%. ಭಯದಿಂದ ಸತ್ತಿರೋರು 50%. ಭಯಕ್ಕೆ ಅಯ್ಯೋ ನನಗೂ ಬಂದ್ಬಿಡ್ತದೆ. ಯಾಕಂದ್ರೆ ಆ ಭಯನ ನನ್ನ ಅಂಗಡಿಯಲ್ಲಿದ್ದೆ ಮಾಸ್ಟರ್ಸ್. ನಿಜವಾಗ್ಲೂ ಇವತ್ತಿಗೂ ನಾನು ನೆನ್ಸ್ಕೊಂಡ್ರೆ ನನಗ್ ಭಯ ಅನ್ಸಲ್ಲ, ನಗು ಬರುತ್ತೆ. ಎಷ್ಟು ಭಯ ಪಡೋರು ಅಂದ್ರೆ ಅಂಗಡಿಗೆ ಬರೋರು, ಅವರಿಗೆ ಪ್ರಿಂಟ್ಔಟ್ಗಳು ಅದು ಇದು ಬೇಕು. ಬಂದ್ರೆ ಸಿಸ್ಟಮ್ ಮುಟ್ಟೋಕ್ ಭಯ ಪಡ್ತಾರೆ. ಮತ್ತೆ ಅವ್ರು ಭಯ ಪಡೋದಾದ್ರೆ ನಮ್ಮನ್ನು ಭಯ ಪಡಿಸ್ತಾರೆ.
ಮೇಡಮ್ ನೀವು ಸ್ಯಾನಿಟೈಸರ್ ಯೂಸ್ ಮಾಡಿ, ನೀವು ಅದ್ರಲ್ಲಿ ಯೂಸ್ ಮಾಡ್ಬಿಡಿ, ಎಲ್ಲಾರು ಯೂಸ್ ಮಾಡ್ತಾರೆ. ಇದು ತೊಂದ್ರೆ ಆಗುತ್ತೆ, ಅದು ತೊಂದ್ರೆ ಆಗುತ್ತೆ. ನಾನು ಒಬ್ರಿಗಿಬ್ರಿಗೇನೆ ಆನ್ಸರ್ ಮಾಡ್ದೆ. ಆಮೇಲೆ ನನ್ ನಗು ಬಂದ್ಬಿಡ್ತಾ ಇತ್ತು. ನಾನ್ ಸುಮ್ನೆ ಅವ್ರಿಗೆ ಸ್ಮೈಲ್ ಕೊಟ್ಬಿಟ್ಟು ಸುಮ್ನೆ ಆಗ್ಬಿಡ್ತಾ ಇದ್ದೆ. ಯಾವತ್ತೋ ಒಂದಿನ ಹೋಗೋ ದೇಹಕ್ಕೆ ಯಾಕೆ ಇಷ್ಟೊಂದು ಭಯ ಪಡ್ಬೇಕಾ ಇವ್ರು? ಏನಕ್ಕೆ? ಒಬ್ರಂತೂ ನಿಜವಾಗ್ಲೂ ಗಾರೆ ಈ ತಾರ್ ಹಾಕೋರು ಹಾಕೊಳ್ತಾರಲ್ಲ ಶೂ, ಆ ತರ ಆ ತರ ಗ್ಲೌ ಎಲ್ಲ ಇತ್ತು. ಆ ತರದನ್ನ ಹಾಕೊಂಡು ಅವ್ರ ಅಂಗಡಿಗೆ ಬರ್ತಾ ಇದ್ರು ಮಾಸ್ಟರ್. ಅಂದ್ರೆ ಎಷ್ಟು ಭಯದಿಂದ ನಾವು ಜೀವನ ಮಾಡ್ತಾ ಇದ್ವಿ. ಅಂತವ್ರಿಗೆ ಸ್ವಲ್ಪ ಉಸಿರಾಟದ ಪ್ರಾಬ್ಲಮ್ ಬಂದ್ರೆ ಇಮಿಡಿಯೇಟ್ ಆಗಿ ಹೋಗ್ತಾರವ್ರು. ಈ ತರ ಭಯದಿಂದ ಹೋಗಿರೋರೇ ಜಾಸ್ತಿ. ಯಾಕೆಂತಂದ್ರೆ ನಮ್ಗಿದ್ರ ಯಾರ ಬಗ್ಗೆ ಗೊತ್ತಿಲ್ಲ. ಯಾರ್ ಜೊತೆ ಅನುಸಂಧಾನವಿಲ್ಲ. ಯಾರ ಜೊತೆ ಒಬ್ರ ಜೊತೆ ಮಾತಾಡಿದ್ರೆ ಅಲ್ವಾ ನಮ್ಗಿದನ್ನ ಗೊತ್ತಾಗೋಕೆ. ಅದಕ್ಕೆ ಆ ಸರೋಜಮ್ಮ ಮಾಡುವಾಗ ಅದ್ರಲ್ಲಿ ಎಪಿಸೋಡ್ ಕೇಳಿದಾಗ ಒಬ್ರು ಮಾಸ್ಟರ್ ಎಕ್ಸ್‌ಪೀರಿಯನ್ಸ್ ಹೇಳಿದ್ರು ಮಾಸ್ಟರ್ಸ್. ಯಾಕಂದ್ರೆ ಇಂಥವ್ ತಿಳ್ಕೊಂಡಾಗ ನಮಗೆ ಅದ್ರ ಜೊತೆ ಇದ್ದಾಗ ಏನೇನ್ ಬೆನಿಫಿಟ್ಸ್ ಅಂತ ಗೊತ್ತಾಗುತ್ತೆ. ಹೇಳೋರು ಹೇಳಿದ್ರೆ ಮಾಡಿರೋರು ಕೂಡ ಇದ್ದಾರೆ ನಮ್ಮಲ್ಲಿ. ಅವರು ಕೃಷ್ಣರಾವ್ ಅಂತ ಇವತ್ತು ಕೂಡ ಕಾಸ್ಮಿಕ್ ವ್ಯಾಲಿಲಿ ಇದ್ದಾರೆ ಮಾಸ್ಟರ್ಸ್ ಅವರು. ಅವರು ಸರೋಜಮ್ಮ ಮಾಡುವ ಎಪಿಸೋಡ್ ನೋಡಿ ಅವ್ರು ಕೂಡ ಅದಕ್ಕೆ ಅಟೆಂಡ್ ಆಗಿದ್ರಂತೆ. ಅವರು ಅಟೆಂಡ್ ಆಗಿ ಅದನ್ನ ಕೇಳಿದ್ರಂತೆ. ಆ ಕೇಳಿದ ಮಾರನೇ ದಿನನೇ ಅವ್ರಿಗೊಂದು ಎಕ್ಸ್‌ಪೀರಿಯನ್ಸ್ ಆಯ್ತಂತೆ. ಅವ್ರು ಯಾವ್ದೋ ಒಂದು ಗ್ರೂಪ್ ಇತ್ತಂತೆ, ಮಿಲಿಟರಿ ತರ ಯಾರ್ದೋ ಒಂದು ಗ್ರೂಪ್ ಇತ್ತಂತೆ ಅವ್ರದ್ದು. ಆ ಗ್ರೂಪ್ ಅಲ್ಲಿ ಒಬ್ಬ ಫ್ರೆಂಡ್ ಅವರ ಗ್ರೂಪ್ ಅಲ್ಲಿ ಅವತ್ತು ಒಂದು ಮೆಸೇಜ್ ಹಾಕಿ ನಾನು ಇವತ್ತು ಸೂಸೈಡ್ ಮಾಡ್ಕೊಳಕ್ ಹೋಗ್ತಾ ಇದ್ದೀನಿ ಅಂತ ಹೇಳಿ ಒಂದು ಗ್ರೂಪ್ ಅಲ್ಲೇ ಮೆಸೇಜ್ ಹಾಕಿದ್ರಂತೆ ಆ ಫ್ರೆಂಡ್. ಅವರು ಇದ್ಕೊಂಡು ಇವ್ರಿಗೆ ಕೋಪ ಬಂದ್ಬಿಟ್ಟು ಕೃಷ್ಣರಾವ್ ಸರ್‌ಗೆ ಇಡಿಯಟ್ ನೀನು ಫಸ್ಟ್ ಒಂದು ಫೋನ್ ಮಾಡೋ ಆಮೇಲೆ ಮಾಡ್ಕೊಳ್ಳೋ ಅಂತೆ ಸೂಸೈಡ್ ಅಂತ ಇವರು ರಿಪ್ಲೈ ಮಾಡಿದ್ರಂತೆ. ಆ ಸಮಯದಲ್ಲಿ ನಿಜವಾಗ್ಲೂ ಹಂಗೆ ಮಾತಾಡ್ಬೇಕು ಅನ್ಸುತ್ತೆ ನಂಗೆ. ಆ ಮಾತು ನನ್ಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ಹಿಂಗ್ ಆಳಿದ್ದೆ ನಾನು. ಆದ್ರೆ ಒಂದು 2 ಅವರ್ ಬಿಟ್ಟು ಅವನು ಫೋನ್ ಮಾಡ್ದ. ಫೋನ್ ಮಾಡಿದಾಗ ನಾನು ಸೂಸೈಡ್ ಮಾಡ್ಕೊಳಕ್ ಹೋಗಿದ್ದೀನಿ ಕಣೋ. ನಾನು ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಇವತ್ತು. ನನ್ಗೆ ಇರೋಕ್ ಇಷ್ಟ ಆಗ್ತಾ ಇಲ್ಲ ಅಂತ ಅಂದ್ರಂತೆ. ಎಲ್ಲಿದ್ಯಾ ನೀನು ಹೋಗ್ಲಿ ಇಷ್ಟಕ್ಕೂ? ಏನ್ ಮಾಡ್ತಾ ಇದೀಯ? ಏನಕ್ಕೆ ಸೂಸೈಡ್ ಮಾಡ್ಕೊಳ್ತಾ ಇದೀಯ? ಎಲ್ಲಿದ್ಯಾ ಫಸ್ಟ್ ಅದನ್ನ ಹೇಳು ಅಂದ್ರೆ, ಬೆಂಗಳೂರಲ್ಲಿ ಯಾವ್ದೋ ಒಂದು ಪಾರ್ಕ್ ಹೇಳಿದ್ರಂತೆ ಮಾಸ್ಟರ್. ಇವರೆಲ್ಲ ಆಂಧ್ರದಲ್ಲಿದ್ರಂತೆ. ಅವ್ರು ಬೆಂಗಳೂರಲ್ಲಿ ಒಂದು ಪಾರ್ಕ್ ಹೇಳಿದ್ರಂತೆ ಈ ತರ ಇದ್ದೇನೆ ಅಂತ. ಅದಕ್ಕೆ ಇವ್ರಿಗೆ ಸಡನ್ ಆಗಿ ಈ ಕ್ಲಾಸ್‌ದು ಜ್ಞಾಪಕ ಬಂದ್ಬಿಟ್ಟು ಅವ್ರು ಹೇಳಿದ್ರು ಪಾರ್ಕ್ ಅಲ್ಲ. ಪಾರ್ಕ್ ಅಲ್ಲಿ ಇದ್ರೆ ಒಂದ್ ಕೆಲ್ಸ ಮಾಡು. ನೀನ್ ಮಾಡ್ಕೋ ಸೂಸೈಡ್, ನಾನ್ ಬೇಡ ಅನ್ನಲ್ಲ. ನಾನ್ ಹೇಳಿದ್ದು ಕೆಲ್ಸ ಮಾಡು. ಅದಾದ್ಮೇಲೆ ಕೂಡ ನಿನಗೆ ಇದನ್ನ ಮಾಡ್ಕೊಬೇಕು ಅನ್ಸಿದ್ರೆ ನಿನ್ನಿಷ್ಟ. ಆಮೇಲೆ ನೀನ್ ಮಾಡ್ಕೊಳಪ್ಪ ಅಂದ್ರಂತೆ. ಸರಿ ಅಂತ ಹೆಂಗೋ ಕೇಳಿಸ್ಕೊಳ್ಳೋ ಪೇಷನ್ಸ್ ಇರ್ಲಿ ಆ ಫ್ರೆಂಡ್ ಇದ್ರು ಸದ್ಯಕ್ಕೆ. ಅವ್ರಿಗೆ ಹೇಳಿದ್ರಂತೆ ಇವ್ರು ಪಾರ್ಕಲ್ಲಿ ಇದೆಯಲ್ವಾ, ಇವಾಗ ನೀನು ಶೂನೋ ಚಪ್ಪಲ್ ಹಾಕೊಂಡಿರ್ತೀಯಲ್ಲ, ಅದನ್ನ ಪಕ್ಕಕ್ಕೆ ಬಿಟ್ಬಿಡು. ಫಸ್ಟು ಚಪ್ಪಲ್ ಹಾಕೊಂಬೇಡ. ಫಸ್ಟ್ ಪಕ್ಕಕ್ಕೆ ಬಿಟ್ಬಿಟ್ಟು, ಆ ಪಾರ್ಕಲ್ಲಿ ಒಂದು 4 ರೌಂಡು ಬರೀ ಕಾಲಲ್ಲಿ ಓಡಾಡು. ಸ್ವಲ್ಪ ಸುಮ್ನೆ ಓಡಾಡು. ಆಮೇಲೆ ಅಲ್ಲಿ ಯಾವ್ದಾರು ಒಂದು ಆ ಮರನ ಗಟ್ಟಿಯಾಗಿ ತಬ್ಕೊಂಡ್ಬಿಟ್ಟು, ನೀನ್ ಇವಾಗ ಯಾವ ಫೀಲಿಂಗ್ಸ್ ಅಲ್ಲಿ ಡಿಸೈಡ್ ಮಾಡ್ಕೊಂಡಿದ್ಯಾ, ಆ ಫೀಲಿಂಗ್ಸ್ ಎಲ್ಲ ನಿನ್ಗೆ ಏನೇನ್ ಕಷ್ಟ ಅನ್ಸಿದೆ ಜೀವನದಲ್ಲಿ, ಅದನ್ನೆಲ್ಲ ಮರದ ಹತ್ರ ಹೇಳ್ಕೊಂಬಿಡು. ಹೇಳ್ಕೊಂಬಿಟ್ಟು ಒಂದ್ 10 ನಿಮಿಷ ಹೇಳ್ಕೊಂಬಿಡು. ಗಟ್ಟಿಯಾಗಿ ತಬ್ಕೊಂಬಿಟ್ಟು ಹೇಳ್ಕೊಂಬಿಡು. ಅದು ಆದ್ಮೇಲೆ ಕೂಡ ನಿನಗ್ ನಾನ್ ಮಾಡ್ಕೊಬೇಕು ಅನ್ಸಿದ್ರೆ ನಿನ್ನಿಷ್ಟ ಕಣೋ. ಇಷ್ಟು ಮಾತ್ರ ಮಾಡು ಫಸ್ಟ್ ಆಮೇಲೆ ನೋಡೋಣ ಅಂದ್ರಂತೆ. ಇವ್ರು ಹೇಳಿ ಇಟ್ಬಿಟ್ಟವ್ರು. ಅವತ್ತು ಇವ್ರು ಕೆಲ್ಸದಲ್ಲಿ ಬ್ಯುಸಿಯಲ್ಲಿ ಸುಮ್ನೆ ಆಗ್ಬಿಟ್ಟಂತೆ. ಮಧ್ಯಾಹ್ನ ಮೇಲೆ ಯಾವಾಗ್ಲೂ ಇವ್ರಿಗೆ ಜ್ಞಾಪಕ ಬಂತಂತೆ. ಅಯ್ಯೋ ಇವ್ನು ಫೋನು ಮಾಡಿಲ್ಲ. ಮತ್ತೆ ನಾನು ಮತ್ತೆ ಹೋದ್ನಲ್ಲ, ಏನಾದ್ ಇವ್ನು ನಾನ್ ಫೋನ್ ಮಾಡಿದ್ರೆ ಅವ್ನು ಫೋನು ರಿಸೀವ್ ಮಾಡಿಲ್ವಂತೆ. ಅಯ್ಯೋ ಏನ್ ಇವ್ನು ನಿಜವಾಗ್ಲೂ ಮಾಡ್ಕೊಂಡು ಬಿಟ್ನಾ ಏನ್ ಕತೆ ಅಂತಂದ್ರೆ ಅವ್ನು ಮತ್ತೆ ಒಂದು ಅರ್ಧ ಗಂಟೆ ಬಿಟ್ಟು ಆ ಮನುಷ್ಯ ಫೋನ್ ಮಾಡಿದ್ರಂತೆ. ಫೋನ್ ಮಾಡಿದಾಗ ಕೇಳಿದ್ರಂತೆ ಏನಾಯ್ತು? ಏನಕ್ಕೆ ಏನು ಹೆಂಗಿದ್ಯಾ ಅಂತಂದ್ರೆ, ಇಲ್ಲ ನೀನು ನನಗೆ ಇವತ್ತು ನನ್ನ ಪಾಲಿನ ದೇವ್ರ ತರ ಬಂದೆಪ್ಪ ನೀನು. ನಿಜವಾಗ್ಲೂ ನೀನ್ ಹೇಳಿದ ಈ ಚಿಕ್ಕ ಕೆಲ್ಸನೇ ಮಾಡಿದ್ ನಾನು. 4 ಅವರು ನಾವೊಂದ್ 4 ರೌಂಡ್ 5 ರೌಂಡ್ ಪಾರ್ಕಲ್ಲಿ ಬರೀ ಕಾಲಲ್ಲಿ ಓಡಾಡಿದೆ. ನೀನ್ ಹೇಳ್ದಂಗೆ ಒಂದ್ ಮರನ ತಬ್ಕೊಂಡ್ಬಿಟ್ಟು ನಾನು ಫೀಲಿಂಗ್ಸ್ ಎಲ್ಲ ಹೇಳ್ಬಿಟ್ಟೆ ಅವ್ರಿಗೆ. ಹೇಳಾದ್ಮೇಲೆ ಮನೆಗ್ ಬಂದು ಫ್ರೆಶ್ ಆಗಿ ಸ್ನಾನ ಮಾಡ್ಬೇಕು ಅನ್ನಿಸ್ತು ನಂಗೆ. ಯಾಕಂದ್ರೆ ಅಲ್ಲಿ ಹೋಗೋಗ್ಲೇ ಅವ್ರು ವಿಷದ ಬಾಟಲ್ ತಗೊಂಡು ಹೋಗಿದ್ರಂತೆ ಮಾಸ್ಟರ್ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ. ಮತ್ತೆ ನಾನು ಇಮಿಡಿಯೇಟ್ ಆಗಿ ಸ್ನಾನ ಮಾಡ್ಬೇಕು ಅನ್ಸ್ತು. ನಾನ್ ಮನೆಗ್ ಬಂದ್ಬಿಟ್ಟು ಸ್ನಾನ ಮಾಡ್ಬೇಕಂತ ಬಂದು ಫ್ರೆಶ್ ಆಗಿ ಸ್ನಾನ ಮಾಡ್ತಾ ಇದ್ದೆ. ಸ್ನಾನ ಮಾಡುವಾಗ ನನ್ನ ಒಳಗಡೆಯಿಂದ ನನಗೊಂದು ಇಂಟ್ಯೂಷನ್ ಬಂತು. ಯಾಕೆ ಇಷ್ಟೊಂದ್ ಚಿಂತೆ ಮಾಡ್ತೀಯ? ನಾವೆಲ್ಲಾರು ಇದೀವಿ ನಿನ್ ಜೊತೆಗೆ ಅನ್ನೋ ಪದ ಕೇಳಿಸ್ತು ನಂಗೆ. ಅಂದ್ರೆ ಪ್ರಕೃತಿ ಮಾತೆಗೆ ನಾನು ಹೇಳಿದ್ದೆಲ್ಲ ರಿಪ್ಲೈ ಇವಾಗ ಕೊಡ್ತಾ ಇದ್ರ ನನ್ಗೆ ಅಂತ ಹೇಳಿ ನನ್ಗೆಷ್ಟು ಸಂತೋಷ ಆಯ್ತು ಅಂದ್ರೆ ತುಂಬಾ ಸಂತೋಷ ಆಯ್ತು ಅಂತ ಅವ್ರು ರಿಪ್ಲೈ ಮಾಡಿದ್ರಂತೆ. ನೀನ್ ನನ್ನ ಪಾಲಿನ ದೇವ್ರು ನಿಜವಾಗ್ಲೂ ಈ ವಿಷಯ ನಿನ್ಗೆ ಹೇಳಿಲ್ಲ ಅಂದ್ರೆ ಇವತ್ತಿಗೆ ನನ್ನ ಜೀವನ ಇವತ್ತು ಮುಗಿಸ್ಕೊಳ್ತಾ ಇದ್ದೆ. ಅದು ಏನು ಪ್ರಾಬ್ಲಮ್ ಅವ್ರಿಗೆ ಅಂತಂದ್ರೆ ಡೈವರ್ಸ್ ಆಗಿತ್ತಂತೆ. ಡೈವರ್ಸ್ ಆಗಿ 1 ವಾರ ಆಗಿತ್ತಂತೆ. 1 ವಾರದಿಂದ ಊಟ ತಿಂಡಿ ಬಿಟ್ಟು ಬರೀ ಕುಡ್ಕೊಂಡು ತಿರುಗ್ತಾ ಇದ್ರಂತೆ ಮಾಸ್ಟರ್ಸ್ ಅವ್ರು. ಬರೀ ಡ್ರಿಂಕ್ಸ್ ಮಾಡ್ಕೊಂಡು ತಿರುಗ್ತಾ ಇದ್ರಂತೆ. ತಿರುಗಿ ಲಾಸ್ಟ್‌ಗೆ ಮೈಂಡ್ ಫುಲ್ಲು ಬ್ಲಾಂಕ್ ಆಗಿ ಅವ್ರು ಮಾಡಿರೋ ನಿರ್ಧಾರ ಲಾಸ್ಟ್‌ಗೆ ಈ ಸೂಸೈಡ್ ಮಾಡ್ಕೊಂಡು ಜೀವನನ ಮುಗಿಸ್ಕೊಬೇಕು ಅಂತ. ಆದ್ರೆ ಆಗ ಆ ಒಂದು ಪ್ರಕ್ರಿಯೆ ಆ ಮನುಷ್ಯನ ಜೀವನನ ಬದಲಾಯಿಸ್ಕೊಡ್ತು.
ಅದಕ್ಕೆ ಆ ಮಾಸ್ಟರ್ ಏನ್ ಹೇಳಿದ್ರು ಅಂದ್ರೆ, ಈ ಪ್ರಕ್ರಿಯೆ ಎಲ್ಲ ಈ ತರ ಮಾಡಿ ಸಾಧನೆನ ಮಾಡಿ ನೀವು ಪ್ರಕೃತಿ ಜೊತೆಗೆ ಅನುಸಂಧಾನವಾಗಿ ನಿಮ್ಗಾಗುತ್ತಂದ್ರೆ ಈ ಪ್ರಕೃತಿಯಲ್ಲಿ ಕೂಡ ನಾವು ಏನಾಗುತ್ತೆ ಅಂದ್ರೆ ಮರಗಳೆಲ್ಲರೂ ಕೂಡ ನಾವು ಯಾವತ್ತು ಅವ್ರ ಜೊತೆ ಅನುಸಂಧಾನ ಬಿಟ್ಬಿಟ್ವೋ, ಅವ್ರ ಜೊತೆ ಕನೆಕ್ಷನ್ ಬಿಟ್ಬಿಟ್ಟು ನಾವು ನಮ್ದೇ ಆದ ಕೆಲಸಗಳಲ್ಲಿ ನಾವೇ ಏನ್ ಮಾಡ್ಕೊಳ್ತಾ ಇದ್ವೋ, ಅವರ ಸ್ವಸ್ಥಿತಿನ ಕೂಡ ಅವರು ಮರ್ತೋಗ್ತಾರಂತೆ ಮಾಸ್ಟರ್ಸ್ ಮರಗಳು. ಅವ್ರ ರಿಸರ್ಚ್ ಅಲ್ಲಿ ಅವ್ರಿಗೆ ಗೊತ್ತಾಗಿರೋದು. ಆ ಮರಗಳ ಜೊತೆ ನಾವ್ ಯಾವಾಗ ಮಾತಾಡ್ತೀವೋ, ಆಗ ಅವರು ಕೂಡ ಅವ್ರ ಅಸ್ತಿತ್ವನ ಪಡ್ಕೊಳ್ತಾರಂತೆ. ಅವ್ರ ಅಸ್ತಿತ್ವನ ನನ್ನಲ್ಲಿ ಇಷ್ಟು ಶಕ್ತಿ ಇದೆಯಾ? ಇವ್ರು ಇಷ್ಟು ಬಂದ್ ನನ್ನ ಹತ್ರ ಹೇಳ್ತಾರೆ, ನಾನು ಇವ್ರನ್ನ ಹೀಲ್ ಮಾಡೋಷ್ಟು ಶಕ್ತಿ ನನ್ನಲ್ಲಿ ಇದೆಯಾ? ಅಂದ್ರೆ ಅವರು ನಾವ್ ಯಾವಾಗ ಈ ತರ ಮಾನವರಾಗಿರೋರು ಎಲ್ಲ ಗೊತ್ತಿದ್ದು ಕೂಡ ಪಕ್ಕಕ್ಕೆ ಹೋಗ್ಬಿಡ್ತೀವೋ, ಆತರ ಎಲ್ಲಾರು ಕೂಡ ನಮ್ಮಿಂದ ಬಿಡ್ಸ್ಕೊಂಡ್ಬಿಡ್ತಾರೆ ಮಾಸ್ಟರ್ಸ್. ನಾವೆಲ್ಲರೂ ವಿಭಜನೆ ಮಾಡ್ಕೊಂಡ್ಬಿಟ್ಟಿದೀವಿ ಎಲ್ಲಾದ್ರಿಂದ. ಆತರ ಅವರು ಕೂಡ ಅವ್ರ ಅಸ್ತಿತ್ವನ ಮರ್ತೋಗ್ಬಿಡ್ತಾರೆ. ನಾವ್ ಯಾವತ್ತೂ ಅವ್ರನ್ನ ತಪ್ಕೊಂಡು ನಮ್ಮ ಫೀಲಿಂಗ್ಸ್‌ನ ಅವ್ರಿಗೆ ಹೇಳಿ, ಅವ್ರ ಜೊತೆ ನಾವು ಅನುಸಂಧಾನವಾದಾಗ, ಆಗ ಅವ್ರ ಅಸ್ತಿತ್ವನ ಪಡ್ಕೊಂಡು ಅವ್ರಿಗೆ ಹೀಲಿಂಗ್ ಮಾಡೋ ಶಕ್ತಿ ಇದೆ ಮಾಸ್ಟರ್ಸ್. ಅವ್ರು ನಮ್ಮನ್ನ ಹೀಲ್ ಮಾಡ್ತಾರೆ. ನಮ್ಗೆ ಆ ಪ್ರಜ್ಞೆನ ಹೇಳ್ಕೊಡ್ತಾರೆ ಅವ್ರು. ಆ ತರ ಅವರು ಕೂಡ ಅವ್ರ ಅಸ್ತಿತ್ವನ ಪಡ್ಕೊಳ್ತಾರಂತೆ. ಈ ತರ ಒಂದಕ್ಕೊಂದೊಂದಕ್ಕೊಂದು ಚೈನ್ ಲಿಂಕ್ ಇದೆ ನಮಗೆ ಭೂಮಾತೆ ಅಂತಂದ್ರೆ. ಬರೀ ಮಣ್ಣಲ್ಲ. ಭೂಮಾತೆ ಅಂದ್ರೆ ಒಂದು ಶಕ್ತಿ ಚೈತನ್ಯ. ಭೂಮಾತೆಗೂ ಕೂಡ ಒಂದು ಆತ್ಮ ಇದೆ, ಒಂದು ರೂಪ ಇದೆ ಅಂತ ಎಷ್ಟೋ ಜನ ಮಾಸ್ಟರ್ಸು ಕಂಡಿಡ್ದಿದಾರೆ ಮಾಸ್ಟರ್. ಭೂಮಾತೆ ಅಂದ್ರೆ ನಾವ್ ಅನ್ಕೊಂಡಂಗೆ ಬರೀ ಮಣ್ಣಲ್ಲ. ಅವರು ಒಂದು ಶಕ್ತಿ ಚೈತನ್ಯ. ಅವ್ರಿಗ್ ಕೂಡ ಉಸಿರಿದೆ, ಉಸಿರಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಆತ್ಮ, ಪರಮಾತ್ಮ ಇದೆ. ಅವೆರಡು ಇಲ್ಲದ್ರು ಅಪ್ಲಿಕೇಶನ್ ಹೆಂಗ್ ಹಾಕ್ತಾರೆ ಮಾಸ್ಟರ್? ಬರೀ ಮಣ್ಣಾಗಿದ್ರೆ ಯೂನಿವರ್ಸ್‌ಗೆ ಅಪ್ಲಿಕೇಶನ್ ಹಾಕೋಕೆ ಹೆಂಗ್ ಸಾಧ್ಯ ಆಗ್ತಾ ಇತ್ತು? ಇವೆಂತ ವಿಷಯಗಳೆಲ್ಲ ನಾವು ತಗೊಂಡ್ರೆ, ನಾವು ಕಲ್ತ್ರೆ, ನಾಳೆ ನಮ್ಮ ಮುಂದಿನ ಮಕ್ಳಿಗೆ ನಾವ್ ಈ ಭವಿಷ್ಯನ ಹೇಳಿದ್ರೆ, ಅವ್ರು ನಾಳೆ ಅವ್ರ ಜೊತೆ ಸ್ಕೂಲಲ್ಲಿರುವಂತ ಮಕ್ಕಳಿಗೆ, ಅವ್ರ ಜನ ಫ್ರೆಂಡ್ಸ್‌ಗೆ, ಅವ್ರ ಮುಂದಿನ ಜನರೇಷನ್‌ಗೆ ಈ ತರ ನಾವು ಈ ಸಂಸ್ಕೃತಿ ಅಂದ್ರೆ ಬರೀ ನಾವು ಏನೇನೋ ಆಡಂಬರಗಳು ಮಾಡ್ಕೊಂಡು ತಿರ್ಗೋದಲ್ಲ. ವ್ಯಾಲ್ಯೂಸ್ ಭೂಮಿ ಅಂದ್ರೆ ಏನು? ಆಕಾಶ ಅಂದ್ರೆ ಏನು? ಪ್ರಕೃತಿ ಅಂದ್ರೇನು? ಪಂಚಭೂತಗಳೆಂದ್ರೇನು? ನಮ್ಮ ದೇಹ ಅಂದ್ರೇನು? ಪ್ರಾಣಿ ಅಂದ್ರೇನು? ಯಾಕಂದ್ರೆ ಭೂಮಾತೆ ಫಸ್ಟ್ ನಿಜವಾಗ್ಲೂ ಇದು ಇನ್ನೊಂದ್ ಸತಿ ನಾವು ನೆಕ್ಸ್ಟ್ ಖಂಡಿತ ಈ ಕ್ಲಾಸ್ ತಗೊಳ್ಳೋಣ. ಭೂಮಾತೆ ಯಾರ್ಯಾರಿಗೆ ಜನನ ಕೊಟ್ಕೊಂಡ್ ಬಂದಿದೆ, ಎಲ್ಲಾರು ಕೂಡ ಭೂಮಾತೆ ಮಕ್ಳೇ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಯಾಕಂದ್ರೆ ಎಲ್ಲಾರು ನಮ್ಮ ಮಿತ್ರರೇ ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅದನ್ನೆಲ್ಲ ನಾವು ಇನ್ನೊಂದ್ಸತಿ ನಿಜವಾಗ್ಲೂ ಮಾತಾಡ್ಕೊಳ್ಳೋಣ ಮಾಸ್ಟರ್ಸ್. ಇವೆಲ್ಲ ನಾವು ಮಾತಾಡ್ಕೊಂಡಿಲ್ಲ ಅಂದ್ರೆ ಬೇರೆ ಕ್ಲಾಸ್‌ಗಳೇ ನಾವು ಮಾಡಿ ನಾವು ಅದನ್ನೇ ಮತ್ತೆ ಎಷ್ಟ್ ಸತಿ ಮಾತಾಡ್ಕೊಂಡ್ರೆ ಕೂಡ ಅದ್ರಲ್ಲಿ ನಾವು ಆಚರಣೆಗೆ ಹೋಗೋವರೆಗೂ ಈ ಭೂಮಾತೆ ಬಗ್ಗೆಯೂ ಅಷ್ಟೇ ಮಾಸ್ಟರ್ಸ್. ಹೇಳೋರು ಹೇಳಿದ್ರೆ ರಿಸರ್ಚ್ ಮಾಡಿದ್ದಾರೆ, ನಮ್ಗೆ ಹೇಳಿದ್ದಾರೆ. ಆದ್ರೆ ನಾವು ಅನುಸಂಧಾನವಾಗೋವರೆಗೂ ಇದು ಯಾವ್ದಕ್ಕೂ ಕೂಡ ನಮಗೆ ಪ್ರಯೋಜನಗಳಿರೋದಿಲ್ಲ ಮಾಸ್ಟರ್ಸ್. ಅದೇ ತರ ಆಗಿ ನಮ್ಮ ದಿವ್ಯಶ್ರೀ ಮೇಡಮ್ ಎಲ್ಲರಿಗೂ ಗೊತ್ತಲ್ಲ, ಎಲ್ಲೋ ಮಾಸ್ಟರ್ಸ್ ಇದ್ದಾವಲ್ಲ, ನಮ್ಮ ದಿವ್ಯಶ್ರೀ ಮೇಡಮ್ ಇದಾರಲ್ಲ, ಅವ್ರು ಇವಾಗ ಎಷ್ಟೋ ಜನ ಮಕ್ಕಳಿಗೆ ಫೈವ್ ಫಿಂಗರ್ ಕಾನ್ಸೆಪ್ಟ್ ಅಲ್ಲಿ ಸಾವಿರಾರು ಜನ ಮಕ್ಕಳಿಗೆ ಧ್ಯಾನ ಹೇಳಿ ಅವರು ಮಕ್ಕಳನ್ನ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಅವರು ಕೂಡ ಒಂದ್ಸತಿ ಪಿರಮಿಡ್ ವ್ಯಾಲಿಗೆ ಫಸ್ಟ್ ಹೋದಾಗ ಅವರು ಧ್ಯಾನಕ್ಕೆ ಕೂತಿದ್ದಾಗ ಪಿರಮಿಡ್ ವ್ಯಾಲಿ ನಮಗೆ 19 ಎಕ್ರಾಸ್ ಅಂತ ಹೇಳ್ತಾರೆ ಮಾಸ್ಟರ್ಸ್. ಆ 19 ಎಕ್ರಾಸ್ ಫುಲ್ಲು ಕೂಡ ಭೂಮಿಯಿಂದ 1 ಅಡಿ ಕೆಳಗಡೆಗೆ ಎನರ್ಜಿ ಬಾಲ್ಸ್ ಅಂತೆ ಮಾಸ್ಟರ್ಸ್. ಪ್ರತಿ ಒಂದು ಕಡೆ ಇಲ್ಲಿ ಟೋಟಲ್ 19 ಎಕ್ರಾಸ್ ಅಲ್ಲಿ ಕೂಡ ಎನರ್ಜಿ ಬಾಲ್ಸ್ ಇದೆಯಂತೆ 1 ಅಡಿ ಕೆಳಗಡೆ. ಅವ್ರ ಧ್ಯಾನದಲ್ಲಿ ಅವ್ರಿಗೆ ಕಾಣಿಸ್ತಂತೆ ಅದು. ಅದು ನೋಡ್ಬಿಟ್ಟು ಅವ್ರು ಬೆಚ್ಚಿ ಬಿದ್ಬಿಟ್ಟು, ಇಷ್ಟೊಂದು ಎನರ್ಜಿ ಬಾಲ್ಸ್ ಏನಿದು? ಈ ಲೈಟ್ ಬಾಲ್ಸ್ ಏನಿದು? ಏ ಏನ್ ನಡೀತಾ ಇದೆ ಇಲ್ಲಿ? ಏನಿದೆ ಇಲ್ಲಿ? ಇದ್ರ ಮೇಲೆ ನಾವಿದೀವಲ್ಲ, ಏನ್ ಮಾಡೋದು ಅಂತೇಳಿ ಆ ಸಮಯದಲ್ಲಿ ಅವರು ಪ್ರಜ್ಞೆಯಿಂದ ಅವರು ಭೂಮಾತೆ ಕನೆಕ್ಷನ್ ಆಗಿ ಕೇಳಿದ್ರಂತೆ, ಅಮ್ಮ ಏನಿದು? ನಿಮ್ಮೊಳಗಡೆ ಏನಿದೆ ಈ ಬಾಲ್ಸು? ಏ ಏನ್ ನಡೀತಾ ಇದೆ ಇಲ್ಲಿ ಅಂತ ಹೇಳಿದಾಗ ಅವ್ರು ಹೇಳಿದ್ರೆ, ಇದೇ ನಿಮ್ಗೆ ಆ ಶಕ್ತಿ ಕೊಡುವಂತ ಬಾಲ್‌ಗಳೇ ಅವು. ಅವು ಎನರ್ಜಿ ಬಾಲ್ಸ್ ಅವು. ಆ ಬಾಲ್ಸ್ ಎಲ್ಲ ನನ್ನೊಳಗಡೆ ಇದೆ. ನಿಮ್ಮನ್ನ ಹೀಲ್ ಮಾಡೋಕೆ ಅವೆಲ್ಲ ಬಂದಿರೋದು ಅಂತ ಹೇಳಿದ್ರಂತೆ. ಮತ್ತೆ ಇಷ್ಟು ಎನರ್ಜಿ ನಾವು ನಿಮ್ ಮೇಲೆ ನಡೆದ್ರೆ ಮತ್ತೆ ಅವಕ್ಕೆಲ್ಲ ಡ್ಯಾಮೇಜ್ ಆಗಲ್ವಾ? ನಾವೆಲ್ಲ ತೊಂದ್ರೆ ಕೊಟ್ಟಂಗ್ ಆಗಲ್ವಾ? ಮತ್ತೆ ನಾವ್ ಹೆಂಗ್ ನಡೀಲಿ ಅಂತ ಹೇಳಿದಾಗ ಭೂಮಾತೆ ಹೇಳಿರುವಂತ ಮಾತು ಮಾಸ್ಟರ್ಸ್, ನನ್ ಮಾತಲ್ಲ. ಬೇಕಾದ್ರೆ ಇವತ್ತು ನೀವ್ ಯಾರಾದ್ರೂ ದಿವ್ಯಶ್ರೀ ಮೇಡಮ್ ಸಿಕ್ಕಿದ್ರೆ ಈ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿ ಹೇಳ್ತಾರೆ. ಯಾಕಂದ್ರೆ ಸ್ವರ್ಣಾಮೃತಂ ಆದ್ಮೇಲೆ ಧ್ಯಾನಾಮೃತಂ ಅಂತ ಬರುತ್ತೆ. ಧ್ಯಾನಾಮೃತಮಲ್ಲಿ ಪತ್ರಿ ಮೇಡಮ್ ಅವ್ರ ಹತ್ರ ಇಂಟರ್ವ್ಯೂ ಮಾಡಿದಾಗ ಪತ್ರಿ ಮೇಡಮ್ ಹತ್ರ ದಿವ್ಯಶ್ರೀ ಮೇಡಮ್ಮೇ ಹಂಚ್ಕೊಂಡಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ ಮಾಸ್ಟರ್ಸ್ ಇದನ್ನ. ಅದನ್ನೇ ನಾನು ಇವತ್ತಿಲ್ಲಿ ಹಂಚ್ತಾ ಇದ್ದೀನಿ. ಅವ್ ಭೂಮಾತೆ ಹೇಳಿದ್ರಂತೆ, ಇಲ್ಲ ಮಕ್ಳೇ ನೀವು ತಪ್ಪಾಗಿ ತಿಳ್ಕೊಂಡಿದೀರ ನನ್ನನ್ನ. ನಿಮ್ಮ ಬರೀ ಕಾಲಲ್ಲಿ ನೀವು ನಡೆಯೋದು ಬಿಟ್ಟ ಮೇಲೆನೆ ನನ್ನಾಗೆ ಶಕ್ತಿ ಇಲ್ದಂಗಾಗಿರೋದು. ನಾನು ಶಕ್ತಿನೇ ಕಳ್ಕೊಂಡ್ಬಿಟ್ಟಿದೀನಿ. ನೀವೆಲ್ಲರೂ ಯಾವಾಗ್ಲೂ ಕೂಡ ಚಪ್ಪಲು, ಸಾಕ್ಸ್‌ಗಳ್ ಅನ್ಕೊಂಡು, ಶೂಗಳ್ ಅನ್ಕೊಂಡು ಎಲ್ಲಾ ಕಡೆ ನನಗ್ ಉಸಿರಾಡ್ದಂಗ್ ಮಾಡ್ಬಿಟ್ಟಿದೀರ. ಮನೇಲಿದ್ದಾಗ್ಲೂ ಅದೇ ತರ ಮಾಡ್ತೀರ. ಹೊರಗಡೆ ಬಂದಾಗ್ಲೂ ಚಪ್ಪಲ್ ಹಾಕೊಂಡ್ ಓಡಾಡ್ತೀರಾ. ನಮ್ಮಿಬ್ಬರ ಅನುಸಂಧಾನ ತಪ್ಪೋಗಿದೆ ಇಲ್ಲಿ. ನೀವು ನನ್ನ ಮೇಲೆ ಬರಿಗಾಲಲ್ಲಿ ನಡೆದಾಗ್ಲೇನೆ
ಆ ಒಂದು ಎನರ್ಜಿ ಇಬ್ಬರಿಗೂ ಕನೆಕ್ಷನ್ ಆಗಿ ಒಂಥರ ರೇಸ್ ಸೈಕಲ್ ತರ ಪಂಪ್ ಆಗುತ್ತೆ ಅದು. ನೀವು ಬರೀ ಕಾಲಲ್ಲಿ ನಡೆಯೋದಕ್ಕೆ ನನ್ನಿಷ್ಟ. ಅದಕ್ಕೆ ನೀವು ಇಲ್ಲಿಗ್ ಬಂದಾಗ್ಲಾದ್ರೂ ನನ್ ಮೇಲ್ ನಡೀಲಿ ಅಂತ ಶಕ್ತಿ ಬಾಲ್‌ಗಳು ಇಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದೇವೆ ಅಂತ ಆ ಒಂದು ಮೆಸೇಜು ದಿವ್ಯಶ್ರೀ ಮೇಡಮ್‌ಗೆ ಬಂತಂತೆ ಮಾಸ್ಟರ್ಸ್. ಅದಕ್ಕೆ ನಾವೆಲ್ಲಾದ್ರೂ ಶಕ್ತಿ ಕ್ಷೇತ್ರಗಳಿಗೆ ಹೋದ್ರೆ, ಪ್ರಕೃತಿ ಮಧ್ಯದಲ್ಲಿ ಹೋದ್ರೆ, ಅಲ್ಲಾದ್ರೂ ಅಟ್‌ಲೀಸ್ಟ್ ಚಪ್ಪಲ್ ಸಾಕ್ಸು ಪಕ್ಕಕ್ಕೆ ಬಿಸಾಕಿ, ಏನ್ ಗಾಯತನ ಮಾಡಿ ಬಾಡಿ ಗಾಯ ಆದ್ರೆ, ಎಷ್ಟೋ ನಮ್ಮೊಳಗಡೆಯಿಂದ ಎಷ್ಟೋ ಬ್ಲಾಕೇಜಸ್ಸು, ಎಷ್ಟೋ ಎನರ್ಜೀಸ್ ನಮ್ಗೆ ನಮ್ಮನ್ನ ಕ್ಲಿಯರ್ ಮಾಡುತ್ತೆ ಮಾಸ್ಟರ್ಸ್. ಹೋಗ್ಬೇಕು ಸ್ವಲ್ಪ ಇವಾಗದು ಹೆಣ್ಣಿಗೆ ಪೀರಿಯಡ್ಸ್ ಬರೋದು ಯಾಕೆ? ನಮ್ದು ಎಷ್ಟೋ ನೆಗೆಟಿವ್ ಎನರ್ಜೀಸ್ ನಾವು ಬ್ಲಾಕ್ ಮಾಡ್ತೀವಿ. ಎಷ್ಟೋ ಆ ಎನರ್ಜೀಸ್‌ನೆಲ್ಲ ಕಳಿಸಿ, ಆ 3 ದಿನಗಳು ಕೂಡ ದಿವ್ಯಾತ್ಮಗಳ 3 ಜನ ಸ್ತ್ರೀ ಶಕ್ತಿಗಳು ಕೂಡ ಆ ತ್ರಿಶಕ್ತಿಗಳು ನಮಗೆ ಹೊಸ ಎನರ್ಜಿನ ನಮ್ಮೊಳಗಡೆಗೆ ಕಳಿಸ್ತಾರಂತೆ. ಅದಕ್ಕೆ ಆ 3 ದಿನಗಳು ಕೂಡ ನಾವು ಫ್ರೆಶ್ ಆ ಎನರ್ಜಿ ಇಲ್ಲಿ ಬ್ಲಾಕ್ ಎನರ್ಜಿ ಹೋಗ್ತಾ ಇದೆ, ನೆಗೆಟಿವ್ ಎನರ್ಜಿ ಹೋಗ್ತಾ ಇದೆ. ಅಲ್ಲಿ ಫ್ರೆಶ್ ಎನರ್ಜಿ ಇದೆರಡೂ ಬ್ಯಾಲೆನ್ಸ್ ಮಾಡಕ್ ಆಗೋದಿಲ್ಲ, ದೇಹಕ್ಕೆ ಶಕ್ತಿ ಇಲ್ಲ ಅಂತ ಹೇಳಿ ಹೆಣ್ಮಕ್ಕಳನ್ನ ಆ 3 ದಿನ ರೆಸ್ಟ್‌ಗೆ ಕಳಿಸ್ತಾ ಇದ್ರಂತೆ. ಅವಾಗ ಸುಮ್ನೆ ಕೂತ್ಕೊಳ್ಳಿ ನೀವೇನು ಮಾಡಬೇಡಿ. ಯಾಕಂದ್ರೆ ಒಬ್ಬೊಬ್ಬರ ದೇಹ ಅಷ್ಟು ಶಕ್ತಿಯಲ್ಲಿ ಇರೋದಿಲ್ಲ. ಅದನ್ನ ತಡ್ಕೊಳಕ್ ಆಗೋದಿಲ್ಲ. ತುಂಬಾ ಒದ್ದಾಡ್ತಾರೆ ಅಂತ ಹೇಳಿ ಅವ್ರನ್ನ ಪಕ್ಕಕ್ಕೆ ಇಡ್ತಾ ಇದ್ರು. ಸುಮ್ನೆ ರೆಸ್ಟ್ ತಗೊಳ್ಳಿ 3 ದಿನ ಅಂತ. ಆದ್ರೆ ನಮ್ಮವ್ರು ಅದನ್ನೇ ಮಡಿ ಮಾಡ್ಕೊಂಡ್ಬಿಟ್ಟು ಅವ್ರೇನು ಮುಟ್ಟಬಾರ್ದು. ಮುಟ್ಟಿದ್ರೆ ಮಡಿ, ಮುಟ್ಟಿದ್ರೆ ಇದೇನಾಗುತ್ತೆ ಅಂತ ಹೇಳಿ ಅದಕ್ಕೊಂದು ಪದ ಹೇಳಿ ಅವ್ರನ್ನ ಪಕ್ಕಕ್ಕೆ 3 ದಿನ ಇಟ್ಬಿಟ್ಟಿದ್ದಾರೆ ಮಾಸ್ಟರ್. ಇವತ್ತಿಗೂ ಕೂಡ ಭೂಮಾತೆ ಏನ್ ಮೆಸೇಜ್ ಕೊಟ್ರು ಅಂದ್ರೆ ಪೀರಿಯಡ್ಸ್ ಅಲ್ಲಿ ಹೊಟ್ಟೆ ನೋವುಗಳಿಂದ ತುಂಬಾ ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಒದ್ದಾಡ್ತಾ ಇದಾರೆ ಮಾಸ್ಟರ್ಸ್. ಯಾಕಂದ್ರೆ ಹೊರಗಡೆ ಜಂಕ್ ಫುಡ್‌ಗಳು, ಐಸ್ ಕ್ರೀಮ್‌ಗಳು, ಜ್ಯೂಸ್‌ಗಳು, ಬೇಡದಿರೋ ಫುಡ್‌ಗಳೇ ನಾವು ತಿಂದು ತಿಂದು ಹಾರ್ಮೋನ್ಸ್ ಎಲ್ಲಾ ಕೂಡ ಡ್ಯಾಮೇಜ್ ಆಗ್ಕೋತಿದಾವೆ ನಮ್ಗೆ. ಅವ್ರು ಇವತ್ತಿಗೂ ಅಷ್ಟು ನೋವು ತಿಂತಾ ಇದಾರೆ ಅಂದ್ರೆ ಅದಕ್ಕೆ ಒಂದು ಕಡೆ ನಾವು ಮಾಡಿರೋಂಥ ತಪ್ಪುಗಳು, ಕರ್ಮಾನುಸಾರ ಸ್ವಲ್ಪ ನೋವುಗಳು, ಇಲ್ಲಿ ನಾವು ತಿಂತಾ ಇರೋಂಥ ಫುಡ್ ಎರಡೂ ಕಾರಣವಾಗಿ ನಮ್ಮ ದೇಹ ನಮ್ಮ ಕಂಟ್ರೋಲ್ ಇಲ್ದಂಗಾಗಿದೆ. ಅದಕ್ಕೆ ಏನ್ ಹೇಳಿದ್ರು ಅಂದ್ರೆ ಲಾಸ್ಟ್ ಟೈಮ್ ಇದು ಲಕ್ಷ್ಮೀ ಮಾತೆ ಕೊಡ್ತಾರೆ ಈ ಮೆಸೇಜ್‌ನ. ಅವ್ರೇನ್ ಹೇಳಿದ್ರು ಅಂದ್ರೆ ಆತರ ಪೀರಿಯಡ್ಸ್ ಬಂದಾಗ ನಿಮ್ಗೆ ಆತರ ನೋವು ತಡ್ಕೊಳಕ್ ಆಗಲ್ಲ ಅಂದ್ರೆ ಮಣ್ಣಿರೋ ಕಡೆ ಒಂದು ಪಾರ್ಕೋ ಎಲ್ಲೋ ಒಂದ್ ಕಡೆಗೆ ಹೋಗಿ ಮಣ್ಣಿರೋ ಕಡೆ ನೋಡ್ಬಿಟ್ಟು ಒಂದು ಮರದ ಪಕ್ಕದಲ್ಲಿ ಆ ಮಣ್ಣಲ್ಲೇ ಕೂತ್ಕೊಂಡ್ಬಿಟ್ಟು ಆ ಮರಕ್ಕೆ ನೀವು ಹೊರ್ಕೊಂಡ್ಬಿಟ್ಟು ಪೂರ್ತಿ ಆ ಭೂಮಾತೆಗೆ ಸಮರ್ಪಣೆ ಮಾಡಿ ಕೂತ್ಕೊಳ್ಳಿ. 3 ದಿನಗಳ ಕಾಲ ಇದನ್ನ ಕಂಟಿನ್ಯೂ ನಿಮ್ಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡಿ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ. ನಿಮ್ಮ ಬಾಡಿಯಲ್ಲಿ ಫುಲ್ಲು ಆ ಬ್ಲಾಕೇಜ್ ಎಲ್ಲ ಕ್ಲಿಯರ್ ಆಗಿ ಎಷ್ಟೋ ನೀವು ರಿಲೀಫ್ ಆಗ್ತೀರಾ. ಅಷ್ಟು ಹೀಲ್ ಮಾಡೋ ಶಕ್ತಿ ನಮ್ಮ ಭೂಮಾತೆಗಿದೆ. ಭೂಮಾತೆ ಕರೀತಾ ಇದೆ ನಮ್ಮನ್ನ ಹೀಲ್ ಮಾಡೋದಕ್ಕೆ. ಆದ್ರೆ ನಾವು ಉಪಯೋಗಿಸ್ಕೊಳ್ತಾ ಇಲ್ಲ ಅಲ್ಲಿ. ಇಲ್ಲಿ ಯಾಕೆ ಅಂತಂದ್ರೆ ಮೊದಲು ಕೂರಿಸಿದವ್ರು ಯಾರು ಅಂತಂದ್ರೆ ಮಣ್ಣಿನ ಮನೆಗಳು. ಅವಾಗ್ಲೇ ನಾನು ಹೇಳದ್ನಲ್ಲ, ಮಣ್ಣಿನ ಮನೆಗಳು. ಅವರೆಲ್ಲೂ ಹೊರಗಡೆಗೆ ಹೋಗೋ ಅವಶ್ಯಕತೆ ಇರ್ಲಿಲ್ಲ ಅವ್ರಿಗೆ. ಯಾಕಂದ್ರೆ ಮನೆ ಮುಂದೆ ಗೋಶಾಲೆಗಳು, ಮನೆ ಒಳಗಡೆ ಬರೀ ಮಣ್ಣಿನ ಮನೆಗಳು. ಎಲ್ಲಿ ಕೂತ್ಕೊಂಡ್ರು ಕೂಡ ಭೂಮಾತೆಗೆ ಅನುಸಂಧಾನದಲ್ಲೇ ಇದ್ರು. ಅವಾಗ ಚಪ್ಪಲೆಲ್ಲ ಇರ್ಲಿಲ್ಲ ಮಾಸ್ಟರ್ಸ್. ನನ್ ಜೀವನದಲ್ಲಿ ಇದು ನನ್ನ ಸ್ವಂತ ಅನುಭವ ಕೂಡ ಮಾಸ್ಟರ್ಸ್. 20 ವರ್ಷದವರೆಗೂ ನನಗ್ ಚಪ್ಪಲ್ ಅಂದ್ರೆ ನಾನ್ ನೋಡಿಲ್ಲ, ನಂಗೆ ಗೊತ್ತಿರ್ಲಿಲ್ಲ ಮಾಸ್ಟರ್. 23 ವರ್ಷ ನಾನು ಬೆಂಗಳೂರಿಗೆ ಬಂದಾಗ ನನಗೆ 23 ವರ್ಷ. 23 ವರ್ಷದವರೆಗೂ ನನಗೆ ಚಪ್ಪಲ್ ಅನ್ನೋದು ಗೊತ್ತಿಲ್ಲ, ನಾನು ಹಾಕಿರ್ಲಿಲ್ಲ. ಫಸ್ಟ್ ಟೈಮ್ ಬೆಂಗಳೂರಿಗೆ ಬರುವಾಗ ನಮ್ಮ ಭಾವ ಒಬ್ರು ನಮ್ಮ ಚಿಕ್ಕಪ್ಪನ ಮಕ್ಳು ಮದ್ವೆ ಇದ್ರೆ ಮದ್ವೆಗೆ ಅಂತ ಕರ್ಕೊಂಡ್ ಬರ್ತಾ ಇದ್ರು. ಕರ್ಕೊಂಡ್ ಬರುವಾಗ ಚಿತ್ತೂರಿಗೆ ಬಂದು ಸಿಟಿಗೆ ಬಂದು ಅವ್ರು ಒಂದ್ ಜೊತೆ ಚಪ್ಪಲ್ ಕೊಡ್ಸಿ ನನ್ನ ಬೆಂಗಳೂರಿಗೆ ಕರ್ಕೊಂಡ್ ಬಂದ್ರು. ಅಲ್ಲಿವರೆಗೂ ನಾನ್ ಚಪ್ಪಲ್ ಅನ್ನೋದು ನಂಗೆ ಗೊತ್ತಿಲ್ಲ. ನಾವು ಬಿಸಿಲಲ್ಲಿ ಕೂಡ ಎಷ್ಟು ಉರಿ ಬಿಸಿಲಿರೋದು. ನಾವು ಕುಂಟೆ ಬಿಲ್ಲೆ ತರ ಆಡ್ಕೊಂಡು ಎಗರ್ಕೊಂಡು ಓಡಾಡ್ಕೊಂಡು ತಿರುಗ್ತಾ ಇದ್ವಿ. ಯಾವತ್ತೂ ಚಪ್ಪಲ್ ಅನ್ನೋದು ನಮಗ್ ಗೊತ್ತಿರ್ಲಿಲ್ಲ ಮಾಸ್ಟರ್ಸ್. ಅಷ್ಟು ಸ್ವಚ್ಛವಾಗಿ ಬೆಳೆದಿದ್ವಿ ಹೇಳ್ಬೇಕು ಅಂತಂದ್ರೆ. ಅವಾಗ ಅದು ಕಷ್ಟ ಅನ್ಸಿರ್ಬೋದೇನೋ. ಅಲ್ಲೇ ಇಲ್ಲಿ ಕಷ್ಟ ಅಂತ ನಮ್ಗೆ ಗೊತ್ತಿಲ್ಲ ಮಾಸ್ಟರ್, ನಿಜವಾಗ್ಲೂ ಅನ್ಸಿಲ್ಲ. ಪ್ರಕೃತಿ ಜೊತೆ ಪೂರ್ತಿ ಅನುಸಂಧಾನವಾಗಿದೆ ನಾವು ಹೇಳ್ಬೇಕು ಅಂತಂದ್ರೆ. ಆ ತರ ಗೊತ್ತಿಲ್ಲ, ಅವಾಗ ಚಪ್ಪಲ್ ಅನ್ನೋದೇ ಗೊತ್ತಿರ್ಲಿಲ್ಲ ನಮ್ಗೆ. ಅದಕ್ಕೆ ಅವ್ರಿಗೆಲ್ಲ ಇಷ್ಟೆಲ್ಲ ಜ್ಞಾನ ಕೊಡೋ ಅವಶ್ಯಕತೆ ಇರ್ತಾ ಇರ್ಲಿಲ್ಲ ಅವ್ರಿಗೆ. ಯಾಕಂದ್ರೆ 24 ಅವರ್ಸ್ ಅದ್ರಲ್ಲೇ ಇದೆ. ಯಾರು ವ್ಯವಸಾಯಕ್ಕೆ ಹೋಗೋರು ಚಪ್ಪಲ್ ಹಾಕೊಂಡು ವ್ಯವಸಾಯದಲ್ಲಿ ಇಳಿತಾ ಇರ್ಲಿಲ್ಲ ಅವರೆಲ್ಲ. ಭೂಮಾತೆಗೆ ಅದಕ್ಕೆ ಬಾವಿಗೆ ನಮಸ್ಕಾರ ಮಾಡ್ಕೊಂಡು ಎಂತವ್ರಾದ್ರೆ ಕೂಡ ಅವ್ರು ಬಾಲ್ಲುಜ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ಬಿಟ್ಟು ಅವ್ರು ವ್ಯವಸಾಯಕ್ಕೆ ಹೊರಡೋರು ಮಾಸ್ಟರ್. ಯಾಕಂದ್ರೆ ಸೂರ್ಯ ಇದನ್ನ ಬಿಸಿಲಲ್ಲೇ ಯಾವಾಗ್ಲೂ ಬೆಳಗಿನ ಸಂಜೆ ಅವ್ರು ಕೆಲಸಗಳು ಮಾಡೋರು. ಒಂದು ಇದು ಭತ್ತದೆಲ್ಲ ನೆಟ್ಟೋಗ್ ಬಂದ್ರೆ ಅವ್ರ ಜಾನಪದ ಗೀತೆಗಳು ಎಷ್ಟು ಅನುಸಂಧಾನವಾಗಿ ಭೂಮಾತೆ ಜೊತೆ ಪ್ರಕೃತಿ ಜೊತೆ ಅನುಸಂಧಾನವಾಗಿ ಅದ್ರ ಜೊತೆ ಕೆಲಸ ಮಾಡೋರು ಅವ್ರು. ಅವರೆಲ್ಲ ಜಾಸ್ತಿ ನಮ್ಮಂಗೆ ದೊಡ್ಡ ದೊಡ್ಡ ಊಟಗಳು ತಿಂತಾರೆ. ಬರೀ ಮುದ್ದೆ, ಖಾರದ ಚಟ್ನಿ, ಖಾರದ ರಸ ಇವೆಲ್ಲ ತಿಂತಾ ಇದ್ರು ಅವ್ರು. ಆದ್ರೆ ಆರೋಗ್ಯವಾಗಿದ್ರು ಅವ್ರು. ಯಾವ ಕ್ಯಾನ್ಸರ್, ಜ್ವರಗಳು ಬಂದು ಯಾರು ಕೂಡ ಕಾಯಿಲೆಗಳು ಮಲಗಿದ್ದವ್ರು ಇಲ್ಲಿರ್ಲ ಮಾಸ್ಟರ್. ಈ ತರ ನಾವು ಆ ಪ್ರಕೃತಿ ಜೊತೆ ಅನುಸಂಧಾನ ಮಾಡ್ತಾ ಅದಕ್ಕೆ ನಮ್ಮ ಮಕ್ಕಳನ್ನ ಇವಾಗ ಎಲ್ಲಾದ್ರೂ ಕರ್ಕೊಂಡೋದ್ರೆ ಇವಾಗ ಮಾಲ್‌ಗಳಿಗೆ ಇವಾಗ ಹೊಸದಾಗಿ ಏನ್ ಹುಟ್ಟಿದೆ ಮಾಲ್‌ಗಳು ಹುಟ್ಟಿದಾವೆ. ಮಕ್ಕಳನ್ನ ಕರ್ಕೊಂಡು ಹೋಗಂದ್ರೆ ಈ ಮಾಲ್‌ಗೆ, ಆ ಮಾಲ್‌ಗೆ, ಅಲ್ಲಿಗೆ ಹೋಗು, ಇಲ್ಲಿಗೆ ಹೋಗು, ಅದ್ ತಿನ್ನು, ಇದ್ ತಿನ್ನು, ಆ ಕಾರಲ್ಲಿ ಕೂತ್ಕೋ, ಇಲ್ಲಿ ಕೂತ್ಕೋ ಇದೆಲ್ಲ ಬೇಕಾಗಿರೋದು. ಸರಿಯಾದ ಜ್ಞಾನ ಇರೋರು ಪ್ರಕೃತಿ ಕರ್ಕೊಂಡೋಗಿ. ಯಾಕಂದ್ರೆ ಇವಾಗ ಪಿರಮಿಡ್‌ಗಳು ನಮ್ಮ ಪ್ರಕೃತಿಲಿ ಬಂದಿದೆ. ಅಂತ ಪಿರಮಿಡ್‌ಗಳ ಹತ್ರ ಕರ್ಕೊಂಡೋಗಿ ಆ ಪ್ರಕೃತಿ ಸ್ವಲ್ಪ ಹೊತ್ತು ಕಾಲ್ ಚಪ್ಪಲ್ ಬಿಡಿಸ್ಬಿಟ್ಟು, ಸ್ವಲ್ಪ ಹೊತ್ತು ಆ ಮಕ್ಕಳನ್ನ ಅಲ್ಲಿ ಆಟ ಆಡ್ಸಿ
ಸ್ವಲ್ಪ ಹೊತ್ತು ಆ ಪ್ರಸಾದನ ಅಲ್ಲಿ ಕೊಡುವಂತ ಪ್ರಸಾದನ ತಗೊಂಡಾಗ, ಪ್ರತಿ ಮಗುವಿನಲ್ಲೂ ಕೂಡ ಆ ಎನರ್ಜಿ ಅನ್ನೋದನ್ನ ಹೋದಾಗ, ಅವ್ರು ಎಷ್ಟು ಹೀಲ್ ಆಗ್ಬಿಡ್ತಾರೆ ಮಾಸ್ಟರ್ಸ್. ಇವಾಗ ಪತ್ರಿ ಸರ್ ಯಾಕೆ ಈ ಸಂಗಮಂ ಅಂತ ಮಾಡ್ಸಿ, ಇನ್ನು ಆಗಸ್ಟ್ 15ಗೆ 10,000 ಸ್ಕೂಲ್‌ಗಳಿಗೆ ಮಕ್ಕಳಿಗೆ ಈ ಧ್ಯಾನ ಬೇಕು ಅಂತ ಹೇಳಿ ಮಾಡ್ಸಿ, ಆಲ್ ಓವರ್ ವರ್ಲ್ಡ್ ಮಾಡಿದೆ ಅಂತಂದ್ರೆ, ಆ ಮಕ್ಕಳೆಲ್ಲ ಕೂತ್ಕೊಂಡು ಧ್ಯಾನ ಮಾಡಿದಾಗ ಎಲ್ಲಾರು ಮಕ್ಕಳು ನೋಡಿ, ಸ್ಕೂಲ್‌ಗಳ ಹತ್ರ ಎಲ್ಲ ನೆಲದ ಮೇಲೆ ಲೈನ್ ಲೈನಾಗಿ ಕೂರ್ಸಿದ್ರೆ ನಿಜವಾಗ್ಲೂ ಆ ಒಂದು ಸೌಂದರ್ಯ ನೋಡ್ತಾ ಇದ್ರೆ ಎಷ್ಟು ಹೃದಯ ತುಂಬಿ ಬಂತು ಅಂದ್ರೆ, ಇದಲ್ವಾ ಯಜ್ಞ ಅಂದ್ರೆ? ಇದಲ್ವಾ ಸೃಷ್ಟಿ ಅಂದ್ರೆ? ಇದಲ್ವಾ ಸಂಸ್ಕೃತಿ ಅಂದ್ರೆ? ಆ ಮಾಡ್ಸಾಕ 10 ನಿಮಿಷಗಳಲ್ಲಿ ಆ ಮಕ್ಕಳುಗಳ ನೆಲದ ಮೇಲೆ ಕೂತ್ಕೊಂಡ 10 ನಿಮಿಷಗಳು ಮಾಡಿರೋ ಧ್ಯಾನ ಅವ್ರಿಗೆ ಎಷ್ಟು ಲೈಫ್ ಟ್ರಾನ್ಸ್‌ಫಾರ್ಮೇಶನ್ ನಡೆದಿದೆ ಗೊತ್ತಾ ನಿನ್ನೆ? ಅಷ್ಟು ಅದ್ಭುತವಾದ ಯಜ್ಞ ಪತ್ರಿ ಸರ್ ಮಾಡ್ಸಿರೋದು ಇವಾಗ ಈ ಆಗಸ್ಟ್ 15ಗೆ. ಈ ಮಕ್ಕಳಿಗೆ ಇವಾಗ ನಮ್ಗೆ ಆಲ್ ಓವರ್ ವರ್ಲ್ಡ್ ನಡೆದ್ರೆ ಕೂಡ ಒಂದು 10% ಸ್ಕೂಲ್‌ಗಳಿಗೆ ಹೋಗಿರೋದು ಮಾಸ್ಟರ್ಸ್. ಇನ್ನು 90% ಸ್ಕೂಲ್‌ಗಳಿದಾವೆ ನಮ್ಗೆ. ಅದನ್ನ ಬರೋ ವರ್ಷ ಆಗಸ್ಟ್ ಹೊತ್ತಿಗೆ ಎಲ್ಲಾ ಸ್ಕೂಲ್‌ಗಳು ಕೂಡ ಈ ಜ್ಞಾನ ತಲುಪಲಿ. ಎಲ್ಲಾರು ಕೂಡ ಎಲ್ಲಾ ಮಕ್ಳಿಗೂ ಈ ಒಂದು ಅದೃಷ್ಟ ಸಿಗ್ಲಿ ಅಂತ ನಾವೆಲ್ಲರೂ ಕೂಡ ಬಯಸೋಣ ಮಾಸ್ಟರ್. ಎಲ್ಲಾರ್ಗೂ ಕೂಡ ಸಿಗ್ಬೇಕಿದು. ಪ್ರಕೃತಿ ಜೊತೆಗೆ ಅನುಸಂಧಾನ ಅಂದ್ರೆ ಎಷ್ಟು ಅದ್ಭುತವಾಗಿರ್ಬೇಕು ಅಂತಂದ್ರೆ, ಪ್ರತಿ ಒಂದ್ರು ನಾವು ಅದ್ಭುತವಾಗಿ ಮನೆ ಗಿಡಗಳ ಹತ್ರ ನಾವು ಮಾತಾಡ್ಬೋದು ಮಾಸ್ಟರ್. ಮಕ್ಕಳಿಗೆ ಇದನ್ನ ಹೇಳ್ಕೊಡಿ. ಮಕ್ಕಳು ಬೆಳಗ್ಗೆ ಎದ್ರೆ ಮನೆ ಮುಂದೆ ಗಿಡಗಳ ಜೊತೆ ಒಂದು ಗುಡ್ ಮಾರ್ನಿಂಗ್ ಹೇಳೋಕ್ ಹೇಳಿ, ಒಂದು ಲವ್ ಯು ಅಂತ ಹೇಳೋಕ್ ಹೇಳಿ. ಅದನ್ನ ಮುಟ್ಕೊಂಡು ನೀನ್ ನನ್ನ ಫ್ರೆಂಡ್ ಅಲ್ವಾ ಅಂತ ಹೇಳಕ್ ಅದನ್ನ ಫ್ರೆಂಡ್ ಮಾಡ್ಕೊಳಕ್ ಹೇಳಿ. ದೊಡ್ಡ ದೊಡ್ಡ ಗಿಡಗಳ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಚಿಕ್ಕ ಗಿಡಗಳು ಕೂಡ ನಮಗೋಸ್ಕರ ಕಾಯ್ತಾ ಇದಾವೆ ಮಾಸ್ಟರ್. ನಮ್ಮ ಮಾತುಗೋಸ್ಕರ ಕಾಯ್ತಾ ಇದಾವೆ. ಯಾಕೆಂತಂದ್ರೆ ಇದು ನನ್ನ ಅನುಭವ ಕೂಡ ಇದು ಒಂದ್ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡ್ ಅಲ್ಲಿಗೆ ನಾವು ಮುಗಿಸೋಣ ಮಾಸ್ಟರ್ಸ್. ನೆಕ್ಸ್ಟ್ ಮತ್ತೆ ನಾವು ಇದ್ರ ಬಗ್ಗೆ ಮಾತಾಡ್ಕೊಳ್ಳೋಣ. ನಮ್ಮ ಮನೇಲಿ ಸಂಪಿಗೆ ಮರ ಇತ್ತದು. ಅದೆಷ್ಟು ಅದ್ಭುತವಾದ ಹೂಗಳು ನಂಗೆ ಸಂಪಿಗೆ ಅಂದ್ರೆ ತುಂಬಾ ಇಷ್ಟ ಇರೋದು. ಮೊದಲೆಲ್ಲ ಪೂಜೆ ಮಾಡುವಾಗ ಮಲ್ಲೇಶ್ವರಂ ಸಿಟಿಗೆ ಅಂತ ಹೋದ್ರೆ ₹10ಗೆ 5 ಹೂವ ಕೊಡೋರು. 5 ಹೂವ ಇಸ್ಕೊಂಡ್ಬಿಟ್ಟು ಅಲ್ಲಿ ಸಾಯಿಬಾಬಾ ಗುಡಿಗೆ ಹೋಗ್ತಾ ಇದ್ದೆ ಗುರುವಾರ. ಸಾಯಿಬಾಬಾಗೆ 1 ಹೂವ ಕೊಡ್ತಾ ಇದ್ದೆ. 1 ಹೂವ ನಾನ್ ಮುಡ್ಕೊಳ್ತಾ ಇದ್ದೆ. ಇನ್ನು 3 ಹೂವನ ಮನೆಗೆ ತಗೊಂಡ್ಬಂದ್ಬಿಟ್ಟು ಶುಕ್ರವಾರ ಬೆಳಗ್ಗೆ ಎದ್ದು ವಿಗ್ರಹಗಳು ಒಂದಷ್ಟು ತಂದು ಇಟ್ಟಿದ್ರು ಮನೇಲಿ. ಅವ್ರಿಗೆಲ್ಲರಿಗೂ ಒಂದೊಂದ್ ಎಲೆ ಬಿಚ್ಚಿ ಎಲ್ಲಾರ್ಗೂ ಇಡ್ತಾ ಇದ್ದೆ. ಈ ಒಂದು ಹುಚ್ಚಲ್ಲಿ ಒಂದ್ಸತಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಒಂದು ಸಂಪಿಗೆ ಗಿಡ ತಂದ್ ಹಾಕಿದ್ದೆ. ಅದು ಅದ್ಭುತವಾಗಿ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಗಿಡ ಅದ್ಭುತವಾಗಿ ಬಂದು ರೆಡ್ ಕಲರ್ ಸಂಪಿಗೆ ಹೂ ಬರೋಕೆ ಸ್ಟಾರ್ಟ್ ಆಯ್ತದು. ಅದು ಯಾಕಂದ್ರೆ ದೇವಸ್ಥಾನ ಏರಿಯಾಗೆ ಎಲ್ಲಾ ಕೂಡ ಬುಟ್ಟಿ ಕುಯ್ದು ನಾನು ಬೆಳಗ್ಗೆ ಎದ್ದು ಆ ಹೂಗಳು ಬಂದ್ರೆ 2 ಅವರ್ ಅದೇ ಕೆಲಸ ಮಾಡ್ತಿದ್ದೆ. ಸುಮ್ನೆ ಹೂವ ಕೀಳೋದು ಎಲ್ಲಾರ್ಗೂ ಹಂಚೋದು. ಇದೊಂದು ಹುಚ್ಚಿತ್ತು ನನಗೆ ಸ್ವಲ್ಪ ದಿನಗಳ ಕಾಲ. ಅದೊಂದು ಮಾಡ್ತಾ ಇದ್ದೆ. ದೇವಸ್ಥಾನಕ್ಕೆ ಹಂಚಿದ್ರೆ ಎಲ್ಲಾರು ಆ ಹೂಕೋಸ್ಕರ ಕಾಯ್ತಾ ಇರೋರು. ಆ ತರ ಇತ್ತು. ಅದು ಏನಾಯ್ತು ಅಂದ್ರೆ ಈ ಧ್ಯಾನಕ್ಕೂ ಬರೋಕ್ ಮುಂಚೆನೆ ಮಾಸ್ಟರ್ಸ್ ಅದು. ಧ್ಯಾನಕ್ಕೆ ಬರೋಕ್ ಮುಂಚೆನೆ ನನಗೆ ಅದು ಯಾಕೋ ನನ್ನ ಜೀವನದಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಅದ್ ಹೇಳಿದೀನಿ ಎಲ್ಲಾರ್ಗೂ. ಆ ಸಬ್ಜೆಕ್ಟ್‌ಗೆ ಮತ್ತೆ ಹೋಗೋದ್ ಬೇಡ ನಾವು. ಅದು ನಡೆದಾಗ ನಾನೇನ್ ಮಾಡ್ದೆ, ಇನ್ನು ನನ್ ಮೈಂಡ್ ಬ್ಲಾಂಕ್ ಆಗಿತ್ತು. ಎಲ್ಲ ಶೂನ್ಯ ನನಗೆ. ಯಾವ್ದ್ರ ಬಗ್ಗೆ ನಾನು ಗಮನಿಸ್ಕೊಂಡಿಲ್ಲ. ಕೆಲಸ ಮಾಡ್ತಾ ಇದ್ದೀನಿ, ಓಡಾಡ್ತಾ ಇದ್ದೀನಿ ಅಷ್ಟೇ ಇದ್ದೆ ನಾನು. ಆ ಮರನ ಕೂಡ ಗಮನಿಸ್ಕೊಂಡಿಲ್ಲ. ಆದ್ರೆ ಅದು ನನ್ನ ಫೀಲಿಂಗ್ಸೇ ರಿಸೀವ್ ಮಾಡ್ಕೊಳ್ತಾ, ಅಥವಾ ಈ ಮನೇಲಿ ನಡೆದಿರೋ ಘಟನೆನ ರಿಸೀವ್ ಮಾಡ್ಕೊಳ್ತಾ, ಅದು ಏನಾಯ್ತೋ ಗೊತ್ತಿಲ್ಲ. ಆ ವರ್ಷ ಪೂರ್ತಿ ಒಂದೇ ಒಂದು ಮೊಗ್ಗು ಹಾಕಿಲ್ಲ, ಒಂದು ಹೂವ ಬಿಟ್ಟಿಲ್ಲ ಮಾಸ್ಟರ್ಸ್. ನಾನು ಅದನ್ನ ಅಬ್ಸರ್ವ್ ಮಾಡಿಲ್ಲ. ಬರೀ ಕಾಯಿಗಳು ಕಾಣಿಸ್ತಿದ್ವು. ನಾನು ಅದನ್ನ ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ, ಬಿಟ್ಬಿಟ್ಟಿದ್ದೆ ಅಷ್ಟೊತ್ತಿಗೆ. ಅದು ರೋಡಲ್ಲಿ ಹೋಗಿ ಬರೋರು ಕೇಳೋಕ್ ಶುರು ಮಾಡಿದ್ರು, "ಮೇಡಮ್ ನಿಮ್ ಮನೇಲಿ ಸಂಪಿಗೆ ಹೂವು ಎಷ್ಟು ಚೆನ್ನಾಗಿ ಹೂವು ಬಿಡ್ತಾ ಇತ್ತು. ಈ ಸತಿ ಯಾಕೆ ಮೇಡಮ್ ಒಂದು ಹೂವನು ಬಿಡ್ತಾ ಇಲ್ಲ? ಎಷ್ಟ್ ಚೆನ್ನಾಗಿರೋದು ಹೂವ. ಇಲ್ಲಿ ಬಂದ್ರೆ ಒಂಥರ ಖುಷಿಯಾಗು" ಅಂತ ಒಂದ್ 3, 4 ಜನ ಶೇರ್ ಮಾಡಿದ್ರು. ಹೌದಾ? ಹೂವನೇ ಇಲ್ವಾ ಈ ಸತಿ ಮರದಲ್ಲಿ? ಅಲ್ಲಿವರೆಗೂ ನಾನು ಗಮನಿಸಿರ್ಲಿಲ್ಲ. ಆಮೇಲೆ ಹೋಗಿ ನೋಡ್ತೀನಿ ನಿಜವಾಗ್ಲೂ ಒಂದು ಹೂವನೇ ಇಲ್ಲ. ಸೀಸನ್ ಅದು. ಸಂಪಿಗೆ ಹೂವು ಸೀಸನ್ ಇಷ್ಟಕ್ಕದು. ಏನಕ್ಕೆ ಹಿಂಗಾಯ್ತು? ಆಗ ನನಗೆ ಸ್ವಲ್ಪ ಅವೇರ್‌ನೆಸ್ ಬಂದು ನಾನೇನ್ ಮಾಡ್ದೆ, ಹೋಗಿ ಆ ಮರನ ತಬ್ಕೊಂಬಿಟ್ಟು ಒಂದ್ ಬಕೆಟ್ ನೀರ್ ಹಾಕ್ಬಿಟ್ಟು ಮರನ ತಬ್ಕೊಂಬಿಟ್ಟು, "ಅಮ್ಮ ಯಾಕೆ ನೀವ್ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ದೀರಾ? ನಿನ್ ನಿಮ್ಮನ್ನ ಎಷ್ಟು ಜನ ಇಷ್ಟಪಡ್ತಾ ಇದಾರಲ್ವಾ? ನಿಮ್ಗೆ ಅರ್ಥ ಆಯ್ತಲ್ವಾ ಎಲ್ಲಾರು ಕೇಳ್ತಾ ಇರೋದು. ನಿಮ್ಮನ್ನ ನೋಡೋಕೆ ಎಷ್ಟೋ ಜನ ಇಷ್ಟಪಡ್ತಾ ಇದ್ರು. ಆದ್ರೆ ನಿಮ್ಮನ್ನ ಒಂದು ಹೂವ ಸಿಕ್ಕೋರು ಸಾಕು ಅಂತ ಕಾಯ್ತಾ ಇರೋರು ಇದ್ರು. ನೀವು ಇಷ್ಟು ಅದ್ಭುತವಾದ ಕೆಲಸ ಮಾಡೋರು. ನೀವ್ಯಾಕೆ ನಿಮ್ಮನ್ನ ಕೆಲ್ಸನ ಬಿಟ್ಬಿಟ್ಟಿದ್ದೀರಾ ತಾಯಿ ನೀವು?" ನಾವು ತಗೊಂಡಿದ್ರಂತ ನನ್ಗೆ ಅವಾಗ ಗೊತ್ತಿಲ್ಲ ಅವ್ರ್ದು. "ಇಲ್ಲಮ್ಮ ನಿನ್ ಕೆಲ್ಸ ನೀನ್ ಮಾಡು. ನಿನ್ ಮಕ್ಳು ಇಷ್ಟೊಂದ್ ಜನ ನಿನ್ಗೋಸ್ಕರ ಕಾಯ್ತಾ ಇದಾರಲ್ಲ ತಾಯಿ. ಹಿಂಗೆಲ್ಲ ಮಾಡ್ಬೇಡ" ಅಂತ ಇದಿಷ್ಟೇ ಹೇಳ್ಬಿಟ್ಟು ನಾನ್ ಬಂದೆ ಮಾಸ್ಟರ್ಸ್. ನಿಜವಾಗ್ಲೂ ಎಷ್ಟ್ ನಾವ್ ಜನ ನಂಬ್ತೀರಿ, ಎಷ್ಟ್ ಜನ ಬಿಡ್ತಾರೋ ಗೊತ್ತಿಲ್ಲ. ನಾನು 3 ದಿನಗಳಾಗೋರು ನಾನು ಮರ್ತೋಗ್ಬಿಟ್ಟಿದ್ದೆ. ಮತ್ತೆ 3 ದಿನಗಳು ಮರ್ತೋಗ್ಬಿಟ್ಟಿದ್ದೆ ನಾನು. 3ನೇ ದಿನ ಯಾಕೋ ಸಡನ್ ಆಗಿ ಜ್ಞಾಪಕ ಬಂದು ಮಾಡಿ ಮೇಲೆ ಹೋಗಿ ಆ ಕೊಂಬೆಗಳನ್ನ ಹಿಂಗ್ ಎತ್ತು ನೋಡಿದ್ರೆ, ತಲೆ ಎತ್ತಿ ನೋಡಿದ್ರೆ, ಪ್ರತಿ ಒಂದು ಕೊಂಬೆಯಲ್ಲೂ ಮೊಗ್ಗುಗಳಾಕಿತ್ತು ಮಾಸ್ಟರ್. ಪ್ರತಿ ಒಂದು ಕೊಂಬೆಗೂ ಮೊಗ್ಗುಗಳು. ಮರ ತುಂಬಾ ಮೊಗ್ಗುಗಳು. ಮತ್ತೆ ಎಷ್ಟು ಹೂವ ಬಂತು ಅಂದ್ರೆ ಇವತ್ತಿಗೂ ಮತ್ತೆ 5 ವರ್ಷಗಳಿಂದ ಹೂವ ನಿಂತಿಲ್ಲ ಅದು. ಅಂದ್ರೆ ಇಷ್ಟು ನಮ್ಮ ಜೊತೆಗೆ ಅವ್ರು ಅಷ್ಟು ಅನುಸಂಧಾನದಲ್ಲಿದ್ದಾರೆ. ಆದ್ರೆ ನಾವೇ ಅವ್ರ ಜೊತೆ ಮಾತಾಡೋಕೆ ರೆಡಿ ಇಲ್ವಾ ಅಂತ ನನ್ಗನ್ಸಿತ್ತು. ಅದಕ್ ಮುಂಚೆ ಕೂಡ ನನ್ ಗಿಡಗಳ ಜೊತೆ ಮಾತಾಡೋದು ಅಭ್ಯಾಸ ಇತ್ತು ನನಗೆ. ಯಾಕಂದ್ರೆ ಒಂದು ರೋಜಾ ಹೂ ಕೂಡ ಇದ್ದಿದ್ರೆ ಎಷ್ಟೋ ವರ್ಷಗಳು ನೀರ್ ಹಾಕಿದ್ರೆ ಅದು ಒನೆ ಬರ್ತಾ ಇಲ್ಲ. ಒಂದ್ಸತಿ ಹೇಳ್ದೆ,
ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಾರೆ. ನೀನ್ ಮಾತ್ರ ಬರೀ ನೀರ್ ಕುಡಿದು ಗೊಬ್ಬರ ತಿಂದು ಸುಮ್ಮನೆ ಕೂತ್ಕೊಂಡಿದ್ಯಾ? ಯಾಕೆ ನಿನಗೇನು ಅಸ್ತಿತ್ವ ಇಲ್ವಾ? ನಿನ್ ಕೆಲಸ ಇಲ್ವಾ? ಹಿಂಗೆ ನಾನು ಹಿಂಗೆ ಮಾತಾಡ್ಕೊಳ್ತಾ ಇದ್ದೆ ಮಾಸ್ಟರ್. ಇವತ್ತಿಗೂ ಹೇಳ್ಬೇಕು ಅಂತಂದ್ರೆ ಗಿಡಗಳ ಜೊತೆಗೆ, ದೇವ್ರುಗಳ ಜೊತೆಗೆ ಈ ತರ ಮಾತಾಡ್ಕೊಂಡು ತಿರುಗ್ತೀನಿ. ಇವಾಗ ಸ್ವಲ್ಪ ಅವೇರ್ನೆಸ್ ಬಂದ್ರಿಗೆ ದೇವ್ರುಗಳಿಗೆ ಎಲ್ಲರಿಗೂ ಜ್ಞಾನ ಕೊಡೋ ಬಂದು ದೇವಸ್ಥಾನಕ್ಕೆ ಹೋದಾಗ ಎಲ್ಲಿ ದೇವ್ರು ಕಾಣ್ತಾರೆ ಅವ್ರಿಗೆ ಹೇಳ್ಬಿಟ್ಟು ಬರ್ತಾ ಇರ್ತೀನಿ. ನೀವೆಲ್ಲ ಏನ್ ಮಾಡ್ತೀರಾ ಪತ್ರಿ ಸರ್ ಒಬ್ರೇ ಮಾಡ್ಬೇಕಾ ಈ ಕೆಲ್ಸನ? ನೀವೆಲ್ಲ ಮಾಡಲ್ವಾ? ನೀವ್ ಸುಮ್ನೆ ನೋಡ್ತಾ ಇರ್ತೀರ, ನೀವೆಲ್ಲ ಬರೀ ಪೂಜೆ ಮಾಡಿಸ್ಕೊಂತಾ ಇರ್ತೀರಾ? ಯಾಕಂದ್ರೆ ನೀವೆಲ್ಲ ಈ ಜನಗಳಿಗೆ ಜ್ಞಾನ ಕೊಡಲ್ವಾ ನೀವು? ಈ ತರ ಅವ್ರ ಜೊತೆ ನಾನ್ ಮಾತಾಡ್ಕೊಂತ ತಿರುಗ್ತಾ ಇರ್ತೀನಿ. ಆ ತರ ಮಾತಾಡಿದಾಗ ಆ ರೋಸಾ ಹೂವು ಕೂಡ 3-4 ವರ್ಷ ಹೂವಾನೇ ಆಗ್ದಿರೋಂಥ ರೋಸಾ ಗಿಡ ಕೂಡ ಹೂಗಳು ಬಂತು ಅದ್ರಲ್ಲಿ. ಇದೆಲ್ಲ ನನ್ ಧ್ಯಾನ ಗೊತ್ತಿರ್ಲಿಲ್ಲ ಮಾಸ್ಟರ್ಸ್ ಅವಾಗ. ಧ್ಯಾನ ಗೊತ್ತಿದ್ರಕ್ ಮುಂಚೆನೆ ನಡೆದಿರೋದು. ಅಂದ್ರೆ ಪ್ರಕೃತಿ ಜೊತೆಗೆ ನಾವ್ ಇದೀವಿ ಅನ್ನೋದು ಅರ್ಥ ಆಗಿತ್ತು. ಅದರ ಜೊತೆಗೆ ಜ್ಞಾನ ಕೂಡ ಬಂದಾಗ ಇನ್ನಷ್ಟು ಅದ್ಭುತವಾಗಿ ಅವ್ರ ಜೊತೆಗೆ ಅನುಸಂಧಾನವಾಗಿ ಅವ್ರಿಗೆ ನೋವಾಗ್ದಂಗ್ ನೋಡ್ಕೊಳ್ಳೋದು. ಮತ್ತೆ ಒಂದು ಹೂವ ಕಿತ್ಕೊಳ್ಳೋವಾಗ ಅವ್ರಿಗೆ ನೋವಾಗ್ದಂಗ್ ಕಿತ್ಕೊಳ್ಳೋದು, ಅವ್ರಿಗೆ ಹೇಳ್ಬಿಟ್ಟು ಕಿತ್ಕೊಳ್ಳೋದು. ನಮ್ ಸೀತಾಯಣಕ್ಕೆ ಹೋದ್ರೆ ನಾವು ಅದ್ಭುತವಾದ ಮೆಸೇಜ್ ಸೀತಾಮಾತೆ ಹೇಳಿರೋದು. ರಮಣ ಮಹರ್ಷಿ ಅದನ್ನೇ ಹೇಳ್ತಾರೆ, ಪತ್ರಿ ಸರ್ ಅದನ್ನೇ ಹೇಳ್ತಾರೆ. ಅಂದ್ರೆ ಎಲ್ಲಾರು ಉದ್ದೇಶ ಒಂದೇ, ಎಲ್ಲಾರು ಗುರಿ ಒಂದೇ. ನಾವು ಯಾವ್ದನ್ನ ಅರ್ಥ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಮಾಸ್ಟರ್ಸ್. ಈ ತರ ಆಗಿ ನಿಜವಾಗ್ಲೂ ನಾವು ಪ್ರಕೃತಿ ಜೊತೆ ನಮ್ಮ ತಾಯಿ ಭೂಮಾತೆ ಅಂತಂದ್ರೆ ಅದನ್ನ ಇನ್ನೂ ಡೀಟೇಲ್ಡ್ ಆಗಿ ಕೂಡ ನಾವು ಇನ್ನೊಂದು ಎಪಿಸೋಡ್ ಅಲ್ಲಿ ಮತ್ತೆ ನಾವು ಸ್ವಲ್ಪ ಮಾತಾಡ್ಕೊಳ್ಳೋಣ ಮಾಸ್ಟರ್ಸ್. ಈ ತರ ನಾವು ಮಕ್ಕಳಿಗೆ ಇದನ್ನ ಹೇಳ್ಕೊಡಿ, ಅವ್ರ ಜೊತೆ ಅನುಸಂಧಾನವಾಗಿ ಅವ್ರನ್ನ ಕರ್ಕೊಂಡು ಹೋಗಿ ಕಳಿಸಿ, ಮಕ್ಕಳನ್ನ ಪ್ರಕೃತಿ ಒಳಗಡೆ ಕಳಿಸಿ, ಮಣ್ಣನ್ನ ಆಟ ಆಡೋಗಿ ಬಿಟ್ಕೊಡಿ ಮಕ್ಕಳನ್ನ. ನಿಮ್ಗೆ ಹತ್ರ ಗಲೀಜ್ ಅನ್ಸುದ್ರೆ ಇವಾಗ ಅನಿತಾ ಮೇಡಮ್ ಏನ್ ಮಾಡ್ತಾರೆ, PCSB ಅವರೆಲ್ಲ ಇದೀವಿ ನಾವು. ಅನಿತಾ ಮೇಡಮ್ ಏನ್ ಮಾಡ್ತಾರೆ, ಅವ್ರ ಮಗನ್ಗೋಸ್ಕರ ಒಂದಷ್ಟು ಮಣ್ಣು ತರಿಸಿ ಅವ್ರಿರೋ ಮನೆ ಮೇಲಿನ ಮಾಡಿ ಮೇಲೆ ಹಾಕಿ ಮಗನಲ್ಲಿ ಆಟ ಆಡೋಕ್ ಬಿಟ್ಟಿದ್ರಂತೆ ಅವ್ರು. ಮಣ್ಣಲ್ಲಿ ಆಟ ಆಡ್ಲಿ ಅಂತ. ಭೂಮಾತೆ ಇದನ್ನೇ ಮೆಸೇಜ್ ಕೊಟ್ರು ಕೊರೋನಾ ಟೈಮಲ್ಲಿ. ನಿಮ್ಗೆ ಅಟ್ಲೀಸ್ಟ್ ಪ್ರಕೃತಿಗೆ ಹೋಗಕ್ ಆಗ್ಲಿಲ್ವಾ? ಒಂದು ಬಾಂಡ್ಲಿ ಮಣ್ಣು ತಂದ್ಬಿಟ್ಟು ನಿಮ್ಮ ಮನೆ ಮುಂದಾಕಿ 2 ಕಾಲ್ ಇಟ್ಕೊಳ್ಳೋಷ್ಟು ಜಾಗ ಆದ್ರ ಮಣ್ಣು ಹಾಕಿ ಅದ್ರ ಮೇಲೆ 10 ನಿಮಿಷ ನಿಂತ್ಕೊಳ್ಳಿ, ನನಗೆ ಎನರ್ಜಿ ಬರುತ್ತೆ ಅಂದ್ರು ಮಾಸ್ಟರ್. ಇಷ್ಟು ಭೂಮಾತೆ ನಮ್ಮನ್ನ ಕೇಳ್ಕೊಳ್ಳೋವರೆಗೂ ನಾವು ನಡ್ಕೊಳ್ತಾ ಇದೀವಿ ಅಂದ್ರೆ ನಮ್ ಸಂಸ್ಕೃತಿ ಸಂಸ್ಕಾರ ಎಲ್ಲಿ ಮರೆಯಾಗ್ತಾ ಇದೆ? ನಾವ್ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೀವಿ? ತಾಯಂದ್ರಾಗಿ, ತಂದೆಗಳಾಗಿ. ಇದು ಪೇರೆಂಟ್ಸ್ಗಿದ್ರೆ ಅಲ್ವಾ ಮಕ್ಳಿಗೆ ಬರೋದು. ದಯವಿಟ್ಟು ನಾನು ಯಾರನ್ನೋ ಬ್ಲೇಮ್ ಮಾಡೋಕೋ ನನಗೇನೋ ಜ್ಞಾನ ಇದೆ ಅಂತ ಹೇಳೋಕೋ ನಾನು ಇಲ್ಲಿ ಸತ್ಯವಾಗ್ಲೂ ಹೇಳ್ತಾ ಇಲ್ಲ ಮಾಸ್ಟರ್ಸ್. ಇದನ್ನೆಲ್ಲ ನೆನ್ಸ್ಕೊಂಡಾಗ ನಿಜವಾಗ್ಲೂ ಹೌದಲ್ವಾ, ನಾವೆಲ್ಲರೂ ತಪ್ಪು ಮಾಡ್ತಾ ಇದೀವಲ್ವಾ? ಇದನ್ನ ತಿಳಿಸೋದಾದ್ರೂ ನಾವು ಮಾಡೋಣ. ಇನ್ನೊಬ್ರ ಹತ್ರ ಕೇಳಿಸ್ಕೊಂಡಿದ್ದಾದ್ರೂ ಒಬ್ರಿಗೆ ಹೇಳೋಣ ಅನ್ನೋ ಭಾವನೆ ಬಿಟ್ರೆ ಯಾವ ಉದ್ದೇಶದಿಂದ ಕೂಡ ನಾನು ಯಾವ್ದು ಹೇಳೋದಿಲ್ಲ ಮಾಸ್ಟರ್ಸ್. ಆ ತರ ಯಾರಿಗಾದ್ರೂ ಏನಾದ್ರು ನೋವು ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರ್ಲಿ. ಈ ಜ್ಞಾನನ ಇನ್ನೂ ಡೀಟೇಲ್ ಆಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಕೂಡ ಭೂಮಾತೆ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇದನ್ನ ಎಲ್ಲಾರಿಗೂ ಅವ್ರಿಗೂ ಮೂಡ್ಸೋಣ, ಎಲ್ಲಾ ಮಕ್ಕಳಿಗೂ ಜ್ಞಾನ ಕೊಡೋಣ ಅಂತ ಹೇಳ್ತಾ ಇಷ್ಟು ಅದ್ಭುತವಾದ ಅವಕಾಶ ನೀಡುವಂತ PCSB ಈ ಚಾನಲ್ಗೆ, ದೀಪಾ ಮೇಡಮ್ಗೆ, ಗೀತಮ್ಗೆ, ಇಲ್ಲಿರುವಂತ ಎಲ್ಲಾ ಮಾಸ್ಟರ್ಸ್ ಕೂಡ ನಾವು ಪೂರ್ವಕ ಪಾದಾಭಿವಂದನೆಗಳ ಸಮರ್ಪಿಸುತ್ತಾ ಕೃತಜ್ಞತೆ ಧನ್ಯವಾದಗಳು ತಿಳಿಸ್ತೇವೆ ಮಾಸ್ಟರ್ಸ್. ಅದೇ ತರಹ ಭೂಮಾತೆ ಈ ಅವಕಾಶನ ಕೊಟ್ಟು ಪತ್ರಿ ಸರ್ ಆಗ್ಲಿ, ಭೂಮಾತೆ ಆಗ್ಲಿ, ಈ ಅನಂತ ವಿಶ್ವ ನಮ್ಗಿಲ್ಲೊಂದು ಅದ್ಭುತವಾದ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ಇದು ಅವ್ರು ನೀಡಿದಂತ ಸಂದೇಶ ಅಂತ ನಾನು ಅನ್ಕೊಳ್ತೇನೆ ಮಾಸ್ಟರ್ಸ್. ಆ ಸಂದೇಶನ ಇವತ್ತು ಈ ದೇಹಕ್ಕೆ ಅವಕಾಶ ಕೊಟ್ಟಂತವ್ರಿಗೆಲ್ಲರಿಗೂ ಕೂಡ ಪೂರ್ವಕ ಪಾದಾಭಿವಂದನೆಗಳಿಂದ ಕೃತಜ್ಞತೆಗಳು ಧನ್ಯವಾದಗಳು ತಿಳಿಸೋಣ ಮಾಸ್ಟರ್ಸ್. ಯಾಕಂದ್ರೆ ಫಸ್ಟೇ ಕೃತಜ್ಞತೆಗಳು ಹೇಳಿಲ್ಲ ನಾನು. ಯಾಕಂದ್ರೆ ಗೀತಮ್ಮ ನಾಡಿಂದ ನಾನು ಅಲ್ಲೇ ಕನೆಕ್ಟ್ ಆಗ್ಬಿಟ್ಟೆ, ಇಲ್ಲಾಂದ್ರೆ ಗುರುಗಳಿಗೆ ಅವಾಗ್ಲೇ ನಾನು ನಮಸ್ಕಾರ ಮಾಡ್ಬೇಕಾಗಿತ್ತು. ಇಂಥ ಅದ್ಭುತವಾದ ಜ್ಞಾನನ ಕೊಟ್ಟು ನಮ್ಮನ್ನೆಲ್ಲಾರನು ಕೂಡ ಸರಿಯಾದ ದಾರಿಯಲ್ಲಿ ನಡೆಸಿ ನಮ್ಮ ಸ್ವಸ್ಥಾನಕ್ಕೆ ಸೇರ್ಸೋಕೆ ಪ್ರಯತ್ನ ಮಾಡ್ತಾರಂದ್ರೆ ನಮ್ಮ ಪಿತಾಮಹ ಪತ್ರಿಜಿ, ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾನಿಗೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರೆ ಸಾಲದು ಮಾಸ್ಟರ್ಸ್. ಅವರಿಬ್ಬರಿಗೂ ಕೂಡ ನಾವು ಪೂರ್ವಕ ಜನ್ಮ ಜನ್ಮಗಳ ಶತ ಕೋಟಿ ಪಾದಾಭಿವಂದನೆಗಳಿಂದ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನ ತಿಳಿಸ್ಕೊಡೋಣ. ಥ್ಯಾಂಕ್ ಯು ಸೋ ಮಚ್ ಗೀತಮ್ಮ. ಥ್ಯಾಂಕ್ ಯು ಸೋ ಮಚ್ ದೀಪಮ್ಮ.